ಹಾಯ್ ಗಾಯ್ಸ್, ನಾವು ಇವತ್ತಿನ ಲೆಕ್ಚರ್ ಸೀರೀಸ್ ಅಲ್ಲಿ ಸೆಕೆಂಡ್ PUC ಬಿಸ್ನೆಸ್ ಸ್ಟಡೀಸ್ ನ 10 ಚಾಪ್ಟರ್ ಆದಂತಹ ಮಾರ್ಕೆಟಿಂಗ್ ಚಾಪ್ಟರ್ ನ ಸೆಕೆಂಡ್ ಪಾರ್ಟ್ ಅನ್ನ ಅರ್ಥ ಮಾಡ್ಕೊಳ್ಳಕ್ಕೆ ಹೊರಟಿದ್ದೀವಿ. ಗೈಸ್, ನಾನು ಈಗಾಗಲೇ ಫಸ್ಟ್ ಪಾರ್ಟ್ ವಿಡಿಯೋನ ಮಾಡಿ ಅಪ್ಲೋಡ್ ಮಾಡಿದ್ದೀನಿ. ನೀವು ಆ ವಿಡಿಯೋನ ನೋಡಿಲ್ಲ ಅಂತಂದ್ರೆ ನೋಡ್ಕೊಂಡು ಬನ್ನಿ. ಸೊ ನಿಮ್ಗೆ ಕಂಪ್ಲೀಟ್ ಆಗಿ ಅರ್ಥ ಆಗ್ತಾ ಹೋಗುತ್ತೆ. ಹಾಗಾದ್ರೆ ಗೈಸ್, ನಾವು ಲಾಸ್ಟ್ ಕ್ಲಾಸ್ ಅಲ್ಲಿ ಏನೇನನ್ನ ಅರ್ಥ ಮಾಡ್ಕೊಂಡಿದ್ದೀವಿ? ಮಾರ್ಕೆಟ್ ಅಂತಂದ್ರೇನು, ಮಾರ್ಕೆಟಿಂಗ್ ಅಂತಂದ್ರೇನು, ಫೀಚರ್ಸ್ ಆಫ್ ಮಾರ್ಕೆಟಿಂಗ್ ಏನು, ಮಾರ್ಕೆಟ್ ಏನೇನು ಪ್ರಾಡಕ್ಟ್ ನ ಅಥವಾ ಸರ್ವಿಸ್ ಗಳನ್ನ ಏನ್ ಮಾರ್ಕೆಟೆಡ್ ಮಾಡಕ್ಕಾಗುತ್ತೆ, ಹಾಗೆ ಮಾರ್ಕೆಟಿಂಗ್ ಮ್ಯಾನೇಜ್ಮೆಂಟ್ ಅಂತಂದ್ರೇನು, ಮಾರ್ಕೆಟಿಂಗ್ ಮ್ಯಾನೇಜ್ಮೆಂಟ್ ಫಿಲಾಸಫಿಗಳಿಗೇನು, ಮಾರ್ಕೆಟಿಂಗು ಮತ್ತೆ ಸೆಲ್ಲಿಂಗು ಇರ್ತಕ್ಕಂತಹ ಡಿಫರೆನ್ಸಸ್ ಏನು, ಫಂಕ್ಷನ್ಸ್ ಆಫ್ ಮಾರ್ಕೆಟಿಂಗ್ ಅಂತಂದ್ರೆ ಏನು ಅನ್ನೋ ಇಷ್ಟು ಕಾನ್ಸೆಪ್ಟ್ ನ ನಾವು ಕಂಪ್ಲೀಟ್ ಆಗಿ ಅರ್ಥ ಮಾಡ್ಕೊಂಡಿದ್ದೀವಿ. ಗೈಸ್, ನಾನು ರಿಪೀಟೆಡ್ಲಿ ಹೇಳ್ತೀನಿ, ನಿಮ್ಗೆ ಈ ಚಾಪ್ಟರ್ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಯಾಕಂತಂದ್ರೆ ಯು ಆರ್ ಗೋಯಿಂಗ್ ಟು ಕವರ್ ಆಲ್ಮೋಸ್ಟ್ 21 ಮಾರ್ಕ್ಸ್ ಫ್ರಮ್ ದಿಸ್ ಚಾಪ್ಟರ್. ಈ ಚಾಪ್ಟರ್ ಇಂದ 21 ಮಾರ್ಕ್ಸ್ ಗೆ ಬರೋದ್ರಿಂದ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಕಾನ್ಸೆಪ್ಟ್ ಎಲ್ಲ ಈಸಿ ಆಗಿದೆ, ಅರ್ಥ ಮಾಡ್ಕೊಳ್ತಾ ಹೋಗಿ. ಗೈಸ್, ನಾವು ಲಾಸ್ಟ್ ಕ್ಲಾಸ್ ಅಲ್ಲಿ ಆ ಕಾನ್ಸೆಪ್ಟ್ ನಾನು ಏನೀಗ ಪ್ರೀವಿಯಸ್ ಎಕ್ಸ್ಪ್ಲೈನ್ ಮಾಡಿದೆ ಅವನ್ನೆಲ್ಲ ಕಾನ್ಸೆಪ್ಟ್ ನ ಅರ್ಥ ಮಾಡ್ಕೊಂಡಿದೀವಿ. ಈಗ ರೋಲ್ ಆಫ್ ಮಾರ್ಕೆಟಿಂಗ್ ಅಂತಂದ್ರೆ ಏನು, ಅದ್ರ ಫರ್ದರ್ ಏನಿದೆ ಅದನ್ನ ಅರ್ಥ ಮಾಡ್ಕೊಳ್ತಾ ಹೋಗೋಣ. ಹಾಗಾದ್ರೆ ರೋಲ್ ಆಫ್ ಮಾರ್ಕೆಟಿಂಗ್ ಗೈಸ್, ನಾವೀಗಾಗಿ ಹೇಳ್ತಿದ್ವಿ, ಯಾವುದೇ ಒಂದು ಆರ್ಗನೈಸೇಷನ್ ಗೆ ಮಾರ್ಕೆಟಿಂಗ್ ತುಂಬಾ ಇಂಪಾರ್ಟೆಂಟ್. ಯಾಕಂತಂದ್ರೆ ಅವ್ರು ಏನೇ ಒಂದು ಪ್ರಾಡಕ್ಟ್ ನ ಮ್ಯಾನುಫ್ಯಾಕ್ಚರಿಂಗ್ ಮಾಡಿ ಇಟ್ಕೊಳ್ತಿದ್ದಾರೆ ಅಂತಂದ್ರೆ ಅವ್ರು ಸ್ಟೋರ್ ರೂಮ್ ಅಲ್ಲಿ ಇಟ್ಕೊಳ್ಳೋದು ಏನು ಪ್ರಯೋಜನ ಇಲ್ಲ. ಜನಕ್ಕೆ ರೀಚ್ ಆದ್ರೆ ಮಾತ್ರನೇ ಅವ್ರು ಮಾಡಿರ್ತಕ್ಕಂತಹ ಖರ್ಚುಗಳು ವಾಪಸ್ ಬರ್ಲಿಕ್ಕೆ ಸಾಧ್ಯ ಆಗತ್ತೆ, ಅವರು ಪ್ರಾಫಿಟ್ ನೋಡ್ಬೋದು. ಹಾಗಾದ್ರೆ ಈಗ ಮಾರ್ಕೆಟಿಂಗ್ ಮಾಡೋದ್ರಿಂದ ಇಬ್ರಿಗೆ ಅಡ್ವಾಂಟೇಜ್ ಇದೆ. ಒಂದು, ನಮಗೆ ಈಗ ನಾವು ಕಸ್ಟಮರ್ಸ್ ಇದೀವಿ, ಕರೆಕ್ಟಾ? ಕಸ್ಟಮರ್ಸ್ ನಾವೇನು, ನಮ್ಗೆ ಯಾರೋ ಒಂದು ಕಂಪನಿ ಒಂದು ಪ್ರಾಡಕ್ಟ್ ನ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಿದ್ದಾರೆ ಅಂತಂದ್ರೆ ಕಸ್ಟಮರ್ಗೂ ನಮ್ಗೂ ಐಡಿಯಾ ಇರ್ಬೇಕು, ಕರೆಕ್ಟಾ? ಸೊ ಹಾಗಾಗಿ ನಮ್ಗೂ ಐಡಿಯಾ ಇರ್ಬೇಕು. ಹಾಗೇನೆ ಮಾರ್ಕೆಟಿಂಗ್ ಮಾಡೋದ್ರಿಂದ ಒಂದು ಕನ್ಸ್ಯೂಮರ್ಗೆ ಏನ್ ಅಡ್ವಾಂಟೇಜ್ ಆಗುತ್ತೆ ಅನ್ನೋದನ್ನ ನಾವು ಅವ್ರಿಗೂ ರೋಲ್ ಏನಿದೆ ಅನ್ನೋದನ್ನ ತಿಳ್ಕೊಳ್ಬಹುದು. ಹಾಗೆ ಹೇಗೆ ಒಂದು ಕಂಪನಿಗೆ, ಒಂದು ಆರ್ಗನೈಸೇಷನ್ಗೆ ಮಾರ್ಕೆಟಿಂಗ್ ಇಂಪಾರ್ಟೆಂಟ್, ಎರಡು ವ್ಯೂ ಪಾಯಿಂಟ್ ಅಲ್ಲಿ ನಾವು ಅರ್ಥ ಮಾಡ್ಕೊಳ್ತಾ ಹೋಗೋಣ. ಹಾಗಾದ್ರೆ ರೋಲ್ ಆಫ್ ಮಾರ್ಕೆಟಿಂಗ್ ಇನ್ ದ ಐ ವ್ಯೂ ಆಫ್ ಏನೋ ಒಂದು ರೋಲ್ ಇಂದ ಇನ್ ಎ ಫರ್ಮ್, ಒಂದು ಫರ್ಮ್ ಅಥವಾ ಆರ್ಗನೈಸೇಷನ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಏನಿದೆ, ಹಾಗೆ ಇನ್ನೊಂದು ರೋಲ್ ಇನ್ ಎಕಾನಮಿ ಏನಿದೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ತಾ ಹೋಗೋಣ. ಫಸ್ಟ್ ಫರ್ಮ್ ಅಲ್ಲಿ ಏನಿದೆ ಅಂತ ಅಂದ್ಬಿಟ್ಟು ನೋಡ್ಕೊಳ್ಳೋಣ. ಮಾರ್ಕೆಟಿಂಗ್ ಪ್ಲೇ ಎ ಸಿಗ್ನಿಫಿಕೆಂಟ್ ರೋಲ್ ಇನ್ ಅಚೀವಿಂಗ್ ದ ಆಬ್ಜೆಕ್ಟಿವ್ ಆಫ್ ದ ಫರ್ಮ್ ಅಂತ ಹೇಳ್ತಾ ಇದ್ರೆ, ಏನ್ ಹೇಳ್ತಾ ಇದ್ರೆ, ಒಂದು ಆರ್ಗನೈಸೇಷನ್ ಆಬ್ಜೆಕ್ಟಿವ್ ನ ಅಚೀವ್ ಮಾಡ್ಬೇಕು ಅಂತಂದ್ರೆ ಮಾರ್ಕೆಟಿಂಗ್ ತುಂಬಾ ಇಂಪಾರ್ಟೆಂಟ್ ಅಂತ ಹೇಳ್ತಾ ಇದ್ರೆ. It emphasizes the customer satisfaction is the key to survival and the growth of an organization and its activities to serve the customer by satisfying their needs. ಏನ್ ಹೇಳ್ತಾ ಇದ್ದಾರೆ, ಒಂದು ಮಾರ್ಕೆಟಿಂಗ್, ಒಂದು ಕಂಪನಿ ಅಥವಾ ಒಂದು ಫರ್ಮ್ ಮಾರ್ಕೆಟಿಂಗ್ ನ ಮಾಡ್ಲೇಬೇಕು. ಏನಕ್ಕೆ? ಅವರು ಸರ್ವೈವ್ ಆಗ್ಬೇಕು, ಅವರು ಉಳ್ಕೊಳ್ಬೇಕು ಮಾರ್ಕೆಟ್ ಅಲ್ಲಿ, ಹಾಗೆ ಅವರು ಡೆವಲಪ್ ಆಗ್ತಾ ಹೋಗ್ಬೇಕು, ಗ್ರೋತ್ ಆಗ್ತಾ ಹೋಗ್ಬೇಕು. ಸೊ ಅವರು ಡೆವಲಪ್ ಆಗ್ತಾ ಇರ್ತಾರೆ. ಏನನ್ನ ಸ್ಯಾಟಿಸ್ಫೈ ಮಾಡಿ? ಒಬ್ಬ ಕಸ್ಟಮರ್ನ ನೀಡ್ಸ್ ಗಳನ್ನ ಏನಿದೆ, ಅವ್ರಿಗೆ ಏನ್ ನೀಡ್ಸ್ ವಾಂಟ್ಸ್ ಇದೆ ಅದನ್ನ ಕೊಟ್ಟು ಅವ್ರಿಗೆ ಏನ್ ಬೇಕು ಐಟಮ್ ಗಳನ್ನ ಮ್ಯಾನುಫ್ಯಾಕ್ಚರಿಂಗ್ ಮಾಡಿ ಅವನು ಗ್ರೋತ್ ನ, ಅವನ್ ಪ್ರಾಫಿಟ್ ಅನ್ನ, ಅವನ್ ಸರ್ವೈವಲ್ ಆಗ್ತಿದ್ದಾನೆ ಅಂತ ಅಂದ್ಬಿಟ್ಟು ಹೇಳ್ತಿದ್ದಾರೆ. ಸೊ ರೋಲ್ ಆಫ್ ಮಾರ್ಕೆಟಿಂಗ್ ಫರ್ಮ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಏನು ಅನ್ನೋದು ಅರ್ಥ ಆಯ್ತು. ಹಾಗಾದ್ರೆ ರೋಲ್ ಇನ್ ದ ಎಕಾನಮಿಲಿ ಏನಿದೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ತಾ ಹೋಗೋಣ. ಮಾರ್ಕೆಟಿಂಗ್ ಪ್ಲೇ ಎ ಸಿಗ್ನಿಫಿಕೆಂಟ್ ರೋಲ್ ಇನ್ ದ ಎಕನಾಮಿಕ್ ಡೆವಲಪ್ಮೆಂಟ್ ಆಫ್ ಎ ನೇಷನ್. ಏನ್ ಹೇಳ್ತಿದ್ರೆ, ಮಾರ್ಕೆಟಿಂಗ್ ಮಾಡ್ತಕ್ಕಂತಹದ್ದು, ರೋಲ್ ಆಫ್ ಮಾರ್ಕೆಟಿಂಗ್ ಏನಿದೆಯಲ್ಲ, ಇದು ಒಂದು ಕಂಟ್ರಿಯ ಡೆವಲಪ್ಮೆಂಟ್ ಗೆ ತುಂಬಾ ಇಂಪಾರ್ಟೆಂಟ್ ಅಂತ ಹೇಳ್ತಾ ಇದ್ದಾರೆ. ಅಂಡ್ ಹೆಲ್ಪ್ ಇನ್ ರೈಸ್ ದ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಆಫ್ ದ ಪೀಪಲ್ ಬೈ ಇನ್ಸ್ಪೈರಿಂಗ್ ಪೀಪಲ್ ಟು ಸೆಟ್ ಅಪ್ enterprises for producing goods that are needed by customers. ಏನ್ ಹೇಳ್ತಾ ಇದ್ರೆ, ಒಂದು ಎಕಾನಮಿಲಿ ಬೇರೆ ಬೇರೆ ತರದ ಜನಗಳು ಇರ್ತಾರೆ, ಅವ್ರಿಗೆ ಬೇರೆ ಬೇರೆ ತರದ ನೀಡ್ಸ್ ವಾಂಟ್ಸ್ ಗಳಿರುತ್ತೆ. ಅದನ್ನ ಫುಲ್ಫಿಲ್ ಮಾಡ್ತಕ್ಕಂತಹದ್ದು, ಫುಲ್ಫಿಲ್ ಮಾಡೋದಷ್ಟೇ ಅಲ್ಲ, ಆ ಜನರದ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ನ ತುಂಬಾ ರೈಸ್ ಮಾಡಿದ್ವಿ ನೋಡಿ ಇಲ್ಲಿ. ಹೆಲ್ಪ್ ಇನ್ ರೈಸ್ ದ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಆಫ್ ದ ಪೀಪಲ್. ಏನ್ ಹೇಳ್ತಾ ಇದ್ರೆ, ಜನರ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ನ ಇಂಪ್ರೂವ್ ಮಾಡ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಯಾವ ರೀತಿ? ಬೈ ಇನ್ಸ್ಪೈರಿಂಗ್ ಪೀಪಲ್ ಟು ಸೆಟ್ ಅಪ್ ಎಂಟರ್ಪ್ರೈಸಸ್ ಫಾರ್ ದ ಪ್ರೊಡ್ಯೂಸಿಂಗ್ ಗೂಡ್ಸ್ ದಟ್ ಆರ್ ನೀಡೆಡ್ ಬೈ ದ ಕಸ್ಟಮರ್ಸ್. ಆರ್ಗನೈಸೇಷನ್ ಒಂದು ಕಸ್ಟಮರ್ಗೆ ಯಾವ ತರದ ಪ್ರಾಡಕ್ಟ್ ಬೇಕೋ ಅದನ್ನ ಫುಲ್ಫಿಲ್ ಮಾಡ್ತಕ್ಕೆ ಮಾಡ್ತಾನೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ರೆ. ಮಾರ್ಕೆಟಿಂಗ್ accelerate the economic activity, lead to higher income, more consumption, increase savings and investment. ಏನ್ ಹೇಳ್ತಾ ಇದ್ರೆ, ಮಾರ್ಕೆಟಿಂಗ್ ಎಕಾನಮಿಲಿ ಏನ್ ರೋಲ್ ಪ್ಲೇ ಮಾಡುತ್ತೆ ಅಂತಂದ್ರೆ, ಒಂದು ಕನ್ಸ್ಯೂಮರ್ಗೆ ಒಳ್ಳೆ ರೀತಿಯಾದಂತಹ ಪ್ರಾಡಕ್ಟ್ ನ ಕೊಡ್ತಕ್ಕಂತಹದ್ದು, ಮತ್ತೆ ಒಂದು ಕನ್ಸ್ಯೂಮರ್ಗೆ ಹೈಯರ್ ಇನ್ಕಮ್ ನ ತರಿಸ್ಕೊಂಡ ಅಂತಕ್ಕಂಥದ್ದು, ಮೋರ್ ಕನ್ಸಂಪ್ಷನ್, ಒಳ್ಳೆ ಕ್ವಾಲಿಟಿ ಆಫ್ ಪ್ರಾಡಕ್ಟ್ ನ ಚೆನ್ನಾಗಿ ಕನ್ಸ್ಯೂಮ್ ಮಾಡ್ತಕ್ಕಂತಹದ್ದು, ಹಾಗೆ ಜನರಲ್ಲಿ
ಸೇವಿಂಗ್ಸ್ ಮತ್ತೆ ಇನ್ವೆಸ್ಟ್ಮೆಂಟ್ ಮಾಡ್ತಕ್ಕಂತಹದ್ದು. ಈಗ ಯಾವುದೋ ಒಂದು ಬೇಡವಾದ ಪ್ರಾಡಕ್ಟ್ ಗೆ ನೀವು ದುಡ್ಡನ್ನ ಇನ್ವೆಸ್ಟ್ ಮಾಡಕ್ಕಿಂತ ನಿಮ್ಗೆ ಬೇಕಾದಂತಹ ರಿಕ್ವೈರ್ಮೆಂಟ್ ಇರ್ತಕ್ಕಂತಹ ಪ್ರಾಡಕ್ಟ್ ಇನ್ವೆಸ್ಟ್ ಮಾಡಿದ್ರೆ ಬಾರಿ ವರ್ತ್ ಇರುತ್ತಲ್ಲ. ಸೊ ಹಾಗಾಗಿ ಒಂದು ಸೇವಿಂಗ್ಸ್ ಮತ್ತೆ ವೇಸ್ಟ್ ಆಫ್ ಇನ್ವೆಸ್ಟ್ಮೆಂಟ್ ಮಾಡೋಕ್ಕಿಂತ ಒಂದು ಒಳ್ಳೆ ಇನ್ವೆಸ್ಟ್ಮೆಂಟ್ ಮಾಡ್ಬೇಕು ಅಂತ ಅಂದ್ಬಿಟ್ಟು ರೋಲ್ ಆಫ್ ಮಾರ್ಕೆಟಿಂಗ್ ಹೇಳ್ತಾ ಇದೆ. ಸೊ ನಿಮ್ಗೆ ಕಾನ್ಸೆಪ್ಟ್ ಅರ್ಥ ಆಯ್ತು ಅಂತ ಅನ್ಕೊಳ್ತೀನಿ. ಹಾಗಾದ್ರೆ ಮಾರ್ಕೆಟಿಂಗ್ ಮಿಕ್ಸ್ ಅಂತಂದ್ರೆ ಏನು ಅನ್ನೋದನ್ನ ನೋಡ್ಕೊಳ್ಳೋಣ. ಮಾರ್ಕೆಟಿಂಗ್ ಮಿಕ್ಸ್ ಸೆಟ್ ಆಫ್ ಮಾರ್ಕೆಟಿಂಗ್ ಟೂಲ್ ದಟ್ ಫರ್ಮ್ ಯೂಸ್ ಟು ಪರ್ಸ್ಯೂ ಇಟ್ ಮಾರ್ಕೆಟಿಂಗ್ ಆಬ್ಜೆಕ್ಟಿವ್ ಇನ್ ದ ಟಾರ್ಗೆಟ್ ಮಾರ್ಕೆಟ್. ಏನ್ ಹೇಳ್ತಾ ಇದ್ರೆ ಮಾರ್ಕೆಟಿಂಗ್ ಮಿಕ್ಸ್ ಅಂತ ಅಂತಕ್ಕಂತಹದ್ದು ಇದು ಏನ್ ಹೇಳ್ತಾ ಇದ್ರೆ ಇದೊಂದು ಟೂಲ್ ಅಂತ ಹೇಳ್ತಾ ಇದ್ದಾರೆ. ಒಂದು ಟೂಲ್ ಅದು ಏನ್ ಮಾಡುತ್ತೆ ಅಂತಂದ್ರೆ ಮಾರ್ಕೆಟಿಂಗ್ ಆಬ್ಜೆಕ್ಟಿವ್ ಏನಿದೆ ಆ ಟಾರ್ಗೆಟ್ ಮಾರ್ಕೆಟ್ ನ ರೀಚ್ ಮಾಡುವಂತಹ ಆಬ್ಜೆಕ್ಟಿವ್ ನ ಅದು ಫುಲ್ಫಿಲ್ ಮಾಡುತ್ತೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾರೆ. ಹಾಗಾದ್ರೆ ಈ ಮಾರ್ಕೆಟಿಂಗ್ ಮಿಕ್ಸ್ ಅಲ್ಲಿ 4 ಎಲಿಮೆಂಟ್ಸ್ ಇದೆ. ಆ 4 ಎಲಿಮೆಂಟ್ಸ್ ಏನೇನ್ ಹೇಳುತ್ತೆ ಅದನ್ನ ಕಂಪ್ಲೀಟ್ ಆಗಿ ಅರ್ಥ ಮಾಡ್ಕೊಳ್ತಾ ಹೋಗೋಣ. ಫಸ್ಟ್ ಬಂದು ಪ್ರಾಡಕ್ಟ್ ಅಂತಂದ್ರೇನು ಉತ್ಪನ್ನ ಅಂತ ಅಂದ್ಬಿಟ್ಟು, ಹೌದಲ್ವಾ, ಉತ್ಪನ್ನ. ಹಾಗೆ ಪ್ರೈಸ್ ಅಂತ ಅಂದ್ರೇನು ಬೆಲೆ. ಹಾಗೆ ಪ್ಲೇಸ್ ಅಂತಂದ್ರೇನು ಸ್ಥಳ, ಹೌದಾ. ಹಾಗಾದ್ರೆ ಪ್ರಮೋಷನ್ ಅಂತಂದ್ರೇನು ಪ್ರಚಾರ. ಬರ್ಕೊಳ್ಳಿ, ತುಂಬಾ ಇಂಪಾರ್ಟೆಂಟ್. ನಾನು ಏನ್ ಹೇಳ್ತಾ ಇದ್ದೀನಿ ಅವನ್ನೆಲ್ಲ ಕಂಪ್ಲೀಟ್ ಆಗಿ ನೀವು ನೋಟ್ ಮಾಡ್ತಾ ಇರ್ಬೇಕು, ಅವಾಗ ಮಾತ್ರ ಅರ್ಥ ಆಗ್ಲಿಕ್ಕೆ ಸಾಧ್ಯ. ಹಾಗಾದ್ರೆ ನಾವು ಮಾರ್ಕೆಟಿಂಗ್ ಮ್ಯಾನೇಜ್ಮೆಂಟ್ ಫಿಲಾಸಫಿಯಲ್ಲಿ ಕೆಲವು ಟಾಪಿಕ್ ಗಳನ್ನ ಈಗಾಗಲೇ ಅರ್ಥ ಮಾಡ್ಕೊಂಡಿದೀವಿ. ಪ್ರಾಡಕ್ಟ್ ಅಂತಂದ್ರೇನು, ಪ್ರೈಸ್ ಅಂತ ಅಂದ್ರೇನು ಅಂತ ಇನ್ನೊಂದ್ಸತಿ ನಾನು ಹೇಳ್ತಾ ಇದ್ದೀನಿ ನೋಡಿ. ಇಲ್ಲಿ ಪ್ರಾಡಕ್ಟ್ ಅಂತಂದ್ರೆ ಐದರ್ ಇಟ್ ಮೇ ಬಿ ಗೂಡ್ಸ್ ಆರ್ ಸರ್ವಿಸ್. ಗೂಡ್ಸೇ ಆಗಿರ್ಬೇಕು ಅಂತ ಅಥವಾ ಸರ್ವಿಸೇ ಆಗಿರ್ಬೇಕು ಅಂತ ಅಲ್ಲ, ಯಾವ್ದಾದ್ರು ಆಗಿರ್ಬೋದು. ಆ ಪ್ರಾಡಕ್ಟ್ ಏನಾಗಿರ್ಬೇಕು, ಒಬ್ಬ ಕಸ್ಟಮರ್ಗೆ ಅದು ರಿಕ್ವೈರ್ಮೆಂಟ್ ಇರಬೇಕು. ಸುಮ್ನೆ ಮ್ಯಾನುಫ್ಯಾಕ್ಚರಿಂಗ್ ಮಾಡಿ ಒಂದು ಆರ್ಗನೈಸೇಷನ್ ಇಟ್ಕೊಂಡ್ರೆ ಏನಾಗುತ್ತೆ, ಲಾಸ್ ಆಗುತ್ತೆ. ಅದೇನೆ ಬೇಡವಾದಂತಹ ಪ್ರಾಡಕ್ಟ್ ಮಾರ್ಕೆಟ್ ಅಲ್ಲಿ ಇದೆ ಅಂತಂದ್ರೆ ಕಸ್ಟಮರ್ ತಗೊಳ್ತಾನೆ, ಖಂಡಿತ ತಗೊಳ್ಳಂಗಿಲ್ಲ. ಅವನಿಗೆ ರಿಕ್ವೈರ್ಮೆಂಟ್ ಇದ್ರೆ ಮಾತ್ರ ತಗೊಳ್ತಾನೆ, ಇಲ್ಲದೆ ಹೋದ್ರೆ ಆತ ಪರ್ಚೇಸ್ ಮಾಡೋದಿಲ್ಲ. ಹಾಗಾಗಿ ಏನಂತಂದ್ರೆ ಒಂದು ಪ್ರಾಡಕ್ಟ್ ಏನು ಮ್ಯಾನುಫ್ಯಾಕ್ಚರರ್ ಪಾಯಿಂಟ್ ಆಫ್ ವ್ಯೂ ಅಲ್ಲೂ ತುಂಬಾ ಇಂಪಾರ್ಟೆಂಟ್, ಹಾಗೆ ಕಸ್ಟಮರ್ ಪಾಯಿಂಟ್ ಆಫ್ ವ್ಯೂ ಅಲ್ಲೂ ತುಂಬಾ ಇಂಪಾರ್ಟೆಂಟ್. ಹಾಗೇನೆ ಒಂದು ಪ್ರಾಡಕ್ಟ್ ಅಂತಂದ್ರೆ ನೀವು ಅದನ್ನ ರೆಕಗ್ನೈಸ್ ನ ಹೇಗ್ ಮಾಡ್ತೀರಾ, ನೀವು ಯಾವ್ದೋ ಒಂದು ಪರ್ಟಿಕ್ಯುಲರ್ ಆಗಿ ಇಷ್ಟು ವರ್ಷದಿಂದ ಒಂದು ಸೋಪ್ ನ ಯೂಸ್ ಮಾಡ್ತಾ ಇದ್ದೀರಾ, ಕರೆಕ್ಟಾ. ಈ ರಿಪೀಟೆಡ್ಲಿ ಅದನ್ನೇ ಏನು ಪರ್ಚೇಸ್ ಮಾಡ್ತಿರ್ತೀರಾ, ಅದಕ್ಕೊಂದು ಬ್ರ್ಯಾಂಡ್ ಅಂತ ಕ್ರಿಯೇಟ್ ಆಗಿರುತ್ತೆ. ಸೊ ನಾನು ಇಷ್ಟು ವರ್ಷದಿಂದ ಇದೇ ತರದ್ದು ಸೋಪ್ ನ ಯೂಸ್ ಮಾಡ್ತಾ ಇರೋದು, ಇದೇ ತರದ ಶಾಂಪೂ ಯೂಸ್ ಮಾಡ್ತಾ ಇರೋದು, ಅಥವಾ ಇದೇ ತರದ್ದು ಈಗ ನೀವು ನೋಡಿ ಇಲ್ಲಿ ಬಾಟಾ ಇರ್ಬೋದು, ಈಗ ಶೂ ವೆರೈಟೀಸ್ ತುಂಬಾ ಪೂಮಾ ಆಗಿರ್ಬೋದು, ನೈಕಿ, ಬಹಳಷ್ಟು ವೆರೈಟೀಸ್ ಆಫ್ ನಿಮ್ಗೆ ಶೂ ಕಂಪನೀಸ್ ಗಳು ಇದೆ. ಇಂಥ ಬ್ರ್ಯಾಂಡ್ ಯೂಸ್ ಮಾಡ್ತೀನಿ, ಇಂಥ ಕ್ಲಾತ್ ಮೆಟೀರಿಯಲ್ ನಾನು ಯೂಸ್ ಮಾಡ್ತಕ್ಕಂತಹದ್ದು ರೆಮಾಂಡ್ಸ್ ಆಗಿರ್ಬೋದು. ಇದೇ ತರನೇ ಸ್ಪೆಸಿಫಿಕ್ ಆಗಿ ನಿಮಗೆ ಗೊತ್ತಾಗ್ಬೇಕು ಅಂತಂದ್ರೆ ಒಂದು ಪ್ರಾಡಕ್ಟ್ ಗೆ ಒಂದು ಬ್ರ್ಯಾಂಡ್ ಅಂತಕ್ಕಂತಹದ್ದು ಇರ್ಬೇಕು, ಕರೆಕ್ಟಾ. ಒಂದು ಬ್ರ್ಯಾಂಡ್ ಇರ್ಬೇಕು. ಹಾಗೇನೆ ಬ್ರ್ಯಾಂಡ್ ಅಂತಂತಂದ್ರೆ ಅದಕ್ಕೆ ಅದು ಆಳಾಗದೆ ನಿಮ್ ತನಕ ರೀಚ್ ಆಗ್ಬೇಕು ಅಂತಂತಂದ್ರೆ ಏನಿರ್ಬೇಕು, ಆ ಒಂದು ಪ್ರಾಡಕ್ಟ್ ಗೆ ಏನಿರ್ಬೇಕು, ಪ್ರೊಟೆಕ್ಷನ್ ಇರ್ಬೇಕು. ಪ್ರೊಟೆಕ್ಷನ್ ಇಸ್ ನಥಿಂಗ್ ಬಟ್ ಏನು, ಪ್ಯಾಕೇಜ್ ಇರ್ಬೇಕು. ಪ್ಯಾಕ್ ಇಲ್ದೆ ಹೋದ್ರೆ ಏನಾಗುತ್ತೆ, ಅದು ಡ್ಯಾಮೇಜ್ ಆಗುತ್ತೆ. ಈಗ ಸಪೋಸ್ ಟೇಕ್ ದ ಎಕ್ಸಾಂಪಲ್ ಟೂತ್ ಪೇಸ್ಟ್ ಅಂತ ಅನ್ಕೊಳ್ಳಿ. ಟೂತ್ ಪೇಸ್ಟ್ ನೀವು ಅಂಗಡಿಗೆ ಹೋಗ್ಬಿಟ್ಟು ಲೂಸ್ ತಗೋ ಬರ್ತೀರಾ, ಇಲ್ಲ ಅಲ್ಲ, 120 ರೂಪೀಸ್ 60 ರೂಪೀಸ್ ಈ ತರ ಇರುತ್ತೆ. ಸೊ ನೀವು ಹೋಗಿ ಏನ್ ಮಾಡ್ತೀರಾ, ನನಗೆ ಪೇಸ್ಟ್ ಕೊಡಿ ಅಂತಂದ್ರೆ ಅವ್ರು ಲೂಸ್ ಕೊಡೋದಿಲ್ಲ. ಒಂದು ಬಾಕ್ಸ್ ಅಲ್ಲಿ ಇರ್ತಕ್ಕಂತಹ ಅಂದ್ರೆ ಟೂತ್ ಡಬ್ಬದಲ್ಲಿ ಇರ್ತಕ್ಕಂತಹ ಪೇಸ್ಟ್ ನಿಮ್ಗೆ ಕೊಡ್ತಾರೆ, ನೀವು ಪರ್ಚೇಸ್ ಮಾಡ್ತೀರಾ. ಸೊ ಅದು ಏನಾಯ್ತು, ಪ್ಯಾಕೇಜ್ ಆಯ್ತು. ನೀವು ನಿಮಗ್ ಬೇಕಾದಂತಹ ಐಡೆಂಟಿಫೈ ನ ಹೇಗ್ ಮಾಡ್ತೀರಾ, ಅದ್ರ ಮೇಲೆ ಒಂದು ಕಂಪನಿಯ ಹೆಸರು ಅಥವಾ ಬ್ರ್ಯಾಂಡ್ ನ ಮೆನ್ಷನ್ ಮಾಡಿರ್ತಾರೆ. ಅದರಿಂದ ಆ ಪ್ರಾಡಕ್ಟ್ ನ ನೀವು ಐಡೆಂಟಿಫೈ ಮಾಡ್ತೀರಾ. ಸೊ ಪ್ಯಾಕೇಜ್ ಮೇಲ್ಗಡೆ ಏನಿರುತ್ತೆ, ಲೇಬಲಿಂಗ್ ಇರುತ್ತೆ. ಆ ಲೇಬಲಿಂಗ್ ಇಂದ ನೀವು ಐಡೆಂಟಿಫೈ. ಈಗ ನೋಡಿ ಇಲ್ಲಿ ಟೂತ್ ಪೇಸ್ಟ್ ವೈಟ್ ಕಲರ್, ಎಲ್ಲಾ ವೈಟ್ ಕಲರ್ ಇರ್ತಕ್ಕಂತಹ ಮ್ಯಾಕ್ಸಿಮಮ್ ನಿಮ್ಗೆ ಟೂತ್ ಪೇಸ್ಟ್ ಗಳೇ ಸಿಗ್ತಾ ಹೋಗುತ್ತೆ. ಬಟ್ ನಿಮಗ್ ಬೇಕಾಗಿರೋ ಟೂತ್ ಪೇಸ್ಟ್ ಅದು ಅಂತ ಅನ್ಬಿಟ್ಟು ಹೇಗ್ ಗೊತ್ತಾಗುತ್ತೆ, ಸೊ ನೀವು ಅದ್ರ ಮೇಲೆ ಲೇಬಲ್ ಇರುತ್ತೆ. ಆ ಲೇಬಲ್ ನೋಡಿದಾಗ ನಿಮಗೆ ಮಾತ್ರ ಅರ್ಥ ಆಗ್ತಕ್ಕಂತಹದ್ದು. ಗೈಸ್, ಈ ಇದು ಮಾರ್ಕೆಟಿಂಗ್ ಮಿಕ್ಸ್ ಪ್ರತಿಯೊಂದು ಪಾಯಿಂಟ್ ನ ಯಾಕೆ ಎಲಾಬ್ರೇಟ್ ಆಗಿ ನಾನು ಮಾಡ್ತೀನಿ ಅಂತಂದ್ರೆ, ನೆಕ್ಸ್ಟ್ ನಿಮಗೆ ಏನು ನಾನು ಕಂಪ್ಲೀಟ್ ಆಗಿ ಪ್ರತಿಯೊಂದು ಸ್ಲೈಡ್ಸ್ ನ ತೋರಿಸ್ತೀನಲ್ಲ, 4 ಮಾರ್ಕ್ಸ್ ಗೆ ಕೇಳ್ತಕ್ಕಂತಹ ಚಾನ್ಸಸ್ ಇರ್ತಕ್ಕಂತಹ ಸ್ಲೈಡ್ ಗಳೇ ಇರೋದು. ಮಾರ್ಕೆಟಿಂಗ್ ಮ್ಯಾನೇಜ್ಮೆಂಟ್ ನಿಮ್ಗೆ ಮಾರ್ಕೆಟಿಂಗ್ ಮಿಕ್ಸ್ 4 ಮಾರ್ಕ್ಸ್ ಗೆ ಕೇಳ್ತಕ್ಕಂತಹ ಚಾನ್ಸಸ್ ಇರುತ್ತೆ. ಈಗ ನಾನು ಏನ್ ಎಕ್ಸ್ಪ್ಲೇನ್ ಮಾಡ್ತಾ ಇದೀನಲ್ಲ, ಅದೇ ವೇಯಲ್ಲಿ ನೀವು ಬರ್ಬಿಟ್ರೆ ಸಾಕಾಗುತ್ತೆ. ಟೆಕ್ಸ್ಟ್ ಬುಕ್ ಓದ್ಬಿಟ್ಟು 4 ಸತಿ ಮಗ್ಗಪ್ ಮಾಡ್ಬಿಟ್ಟು ಅಥವಾ ಓಡ್ಕೊಂಡು ಹಂಗೇ ಇಳಿಸ್ಬೇಕು ಅಂತಂದು ಏನು ಇರೋದಿಲ್ಲ. ಸೊ ಪ್ರಾಡಕ್ಟ್ ಅಂತಕ್ಕಂತಹದ್ದು ಮಾರ್ಕೆಟಿಂಗ್ ಮಿಕ್ಸ್ ಅಲ್ಲಿ ಫಸ್ಟ್ ಎಲಿಮೆಂಟ್ ಆಗಿರುತ್ತೆ ಅಂತ ಅಂದ್ಬಿಟ್ಟು ಬರ್ದು ನಾನು ಏನ್ ಇಷ್ಟು ತನಕ ಎಕ್ಸ್ಪ್ಲೇನ್ ಮಾಡಿದೆ. ಪ್ರಾಡಕ್ಟ್ ಅಂತಂದ್ರೆ ಐದರ್ ಇಟ್ ಮೇ ಬಿ ಪ್ರಾಡಕ್ಟ್ ಆರ್ ಸರ್ವಿಸ್, ಗೂಡ್ಸ್ ಅಥವಾ ಸರ್ವಿಸಸ್ ಆಗಿರ್ಬೋದು. ಅದು ಹ್ಯೂಮನ್ ನೀಡ್ ನ ಫುಲ್ಫಿಲ್ ಮಾಡ್ಬೇಕು. ಇದು ದಿಸ್ ಪ್ರಾಡಕ್ಟ್ ವಿಲ್ ಬೋತ್ ಹೆಲ್ಪ್ ಟು ಮ್ಯಾನುಫ್ಯಾಕ್ಚರರ್ ಅಂಡ್ ಆಲ್ಸೋ ಎ ಕನ್ಸ್ಯೂಮರ್ ಅಂತ ಬರ್ದು, ಅದಾದ್ಮೇಲೆ ಪ್ರಾಡಕ್ಟ್ ವಿಚ್ ಕನ್ಸಿಸ್ಟ್ ಆಫ್ ಏನಂತ ಬರೀತೀರಾ,
ನೀವು ಅದಕ್ಕೊಂದು ಬ್ರ್ಯಾಂಡ್ ಇರ್ಬೇಕು ಅಂತ ಅಂತೀರಾ, ಹಾಗೆ ಪ್ಯಾಕೇಜ್ ಮಾಡ್ಬೇಕು, ಹಾಗೆ ಲೇಬಲಿಂಗ್ ಇರ್ಬೇಕು ಅಂತ ಅಂದ್ಬಿಟ್ಟು ಇಷ್ಟು ಬರೆದ್ರೆ ನಿಮಗೆ ಒಳ್ಳೆ ಮಾರ್ಕ್ಸ್ ಸಿಗ್ತಾ ಹೋಗುತ್ತೆ. ಆಯ್ತಾ? ಹಾಗಾದ್ರೆ ಪ್ರಾಡಕ್ಟ್ ಅಂತಂದ್ರೆ ಏನು ಅನ್ನೋದು ಗೊತ್ತಾಯ್ತು. ಹಾಗಾದ್ರೆ ಪ್ರೈಸ್ ಅಂತಂದ್ರೆ ಏನು ಅಂತ ಈಗ ಪ್ರೈಸ್ ಅನ್ನೋದ್ರ ಬಗ್ಗೆನೂ ಎಕ್ಸ್ಪ್ಲೈನ್ ಮಾಡ್ತೀನಿ. ಇನ್ನೊಂದ್ಸಲಿ ಎಕ್ಸ್ಪ್ಲೈನ್ ಮಾಡ್ತಾ ಇದೀನಿ ನೋಡಿ. ಇಲ್ಲಿ ಯಾವುದೇ ಒಂದು ಪ್ರಾಡಕ್ಟ್ ನೀವು ಪರ್ಚೇಸ್ ಮಾಡ್ತೀರಾ ಅಂತಂದ್ರೆ ಅದಕ್ಕೊಂದು ಪ್ರೈಸ್ ಫಿಕ್ಸ್ ಆಗಿರುತ್ತೆ. ಸೊ ಕಂಪನಿಯವರು ಸುಮ್ಮನೆ ಎದ್ವಾ ಒಂದು ಪ್ರೈಸ್ ಅನ್ನ ಫಿಕ್ಸ್ ಮಾಡಕ್ಕಾಗತ್ತಾ? ಖಂಡಿತ ಮಾಡಕ್ಕಾಗೋದಿಲ್ಲ. ಏನಕ್ಕೆ ಅಂತಂದ್ರೆ ಒಂದು ರೂಲ್ಸ್ ಅಂಡ್ ರೆಗ್ಯುಲೇಷನ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಇನ್ನೊಂದು ಮಾತಾಡ್ತಾ ಹೋಗೋಣ. MRTP ಆಕ್ಟ್ ಅಂತ ಇದೆ, ಬಹಳ ದೊಡ್ಡ ಎಲಾಬ್ರೇಟ್ ಆಗಿ ಆಗ್ತಾ ಹೋಗುತ್ತೆ. ಆದ್ರೆ ನಿಮಗೆ ಒಂದು ಕನ್ವೀನಿಯಂಟ್ ಪ್ರಾಡಕ್ಟ್ ಸಿಗ್ಬೇಕು ಅಂತಂದ್ರೆ ಈಗ ನೋಡಿ, ಇಲ್ಲಿ 20 ರೂಪಾಯಿ ಒಂದು 50 ಗ್ರಾಮ್ಸ್ ಇರ್ತಕ್ಕಂತಹ ಯಾವ್ದೋ ಒಂದು ಪೇಸ್ಟ್ ನಿಮ್ಗೆ 60 ರುಪೀಸ್ಗೋ 100 ರುಪೀಸ್ಗೋ ಸಿಗ್ತಾ ಇದೆ ಅಂತ ಅನ್ಕೊಳ್ಳಿ. ಸೇಮ್ ಕ್ವಾಂಟಿಟಿಯ ಬೇರೆ ಬ್ರ್ಯಾಂಡ್ 200 300 ಇತ್ತು ಅಂತಂದ್ರೆ ಅಫ್ಕೋರ್ಸ್ ಇಟ್ಸ್ ಪ್ಯೂರ್ಲಿ ಡಿಪೆಂಡಿಂಗ್ ಅಪಾನ್ ಯುವರ್ ಏನು ಕನ್ಸಂಪ್ಷನ್ ಮತ್ತೆ ನೀಡ್. ನಿಮಗೆ ಯಾವ್ದು ನೀಡ್ ಇದೆ ಅಂತ ತಗೊಳ್ತೀರಾ. ಆದ್ರೆ ಮ್ಯಾಕ್ಸಿಮಮ್ ಏನ್ ಮಾಡ್ತಾರೆ, ಯಾವ್ದು ಪ್ರಾಡಕ್ಟ್ ಒಂದು ಮೀಡಿಯಂ ಲೆವೆಲ್ ಪ್ರೈಸ್ ಅಲ್ಲಿ ಒಂದು ಆವರೇಜ್ ರೇಟ್ ಇದೆ ಅಂತ ಅನ್ನೋದ್ರ ಜಾಸ್ತಿ ಫೋಕಸ್ ಮಾಡ್ತಾ ಇರ್ತಾರೆ ಅಲ್ವಾ. ಸೊ ಪ್ರೈಸು ಕೂಡ ಮ್ಯಾಟರ್ ಆಗುತ್ತೆ, ಜನ ಅದನ್ನು ಕೂಡ ನೋಡ್ತಾ ಇರ್ತಾರೆ. ಹಾಗೆ ಮಾರ್ಕೆಟ್ ಒಂದು ಕಂಪನಿನೂ ಕೂಡ ಅಥವಾ ಒಂದು ಇಂಡಸ್ಟ್ರಿ ಕೂಡ ಎದ್ವಾ ಒಂದು ಪ್ರಾಡಕ್ಟ್ ನ ಅದಕ್ಕೆ ಫಿಕ್ಸ್ ಮಾಡ್ಲಿಕ್ಕೆ ಆಗೋದಿಲ್ಲ. ಏನಕ್ಕೆ ಆಗೋದಿಲ್ಲ ಅಂತಂದ್ರೆ ಈಗ ಅವರು ಒಂದು ರಾ ಮೆಟೀರಿಯಲ್ ಅವ್ರಿಗೂ ಖರ್ಚು ಬಂದಿರುತ್ತೆ, ಕರೆಕ್ಟಾ? ಅವ್ರಿಗೂ ಫಿಕ್ಸ್ಡ್ ಕಾಸ್ಟ್ ಇರುತ್ತೆ, ವೇರಿಯಬಲ್ ಕಾಸ್ಟ್ ಗಳೆಲ್ಲ ಗೊತ್ತಾಗುತ್ತೆ. ಫಿಕ್ಸ್ಡ್ ಕಾಸ್ಟ್ ಅಂತಂದ್ರೆ ಯಾವ್ದೋ ಒಂದು ಪ್ರಾಡಕ್ಟ್ ನ ಮಾಡ್ಬೇಕು ಅಂತಂದಾಗ ಆ ಒಂದು ಆಫೀಸ್ ನ ಅವರು ರೆಂಟ್ ತಗೊಂಡಿರ್ತಾರೆ, ಬಾಡಿಗೆ ಕಟ್ತಾ ಇರ್ತಾರೆ, ಎಲೆಕ್ಟ್ರಿಸಿಟಿ ಬಿಲ್ ಕಟ್ತಾ ಇರ್ತಾರೆ, ವಾಟರ್ ಬಿಲ್ ಕಟ್ತಾ ಇರ್ತಾರೆ, ಹಾಗೆ ವೇಜಸ್ ನ ಕೊಡ್ತಾ ಇರ್ತಾರೆ. ಹಾಗೇನೆ ಇನ್ನೂ ಒಂದು ಏನೇನು ವೇರಿಯಬಲ್ ಕಾಸ್ಟ್ ಆಗಿರ್ಬೋದು, ಇದು ಫಿಕ್ಸ್ಡ್ ಕಾಸ್ಟ್ ಆಯ್ತು. ಇನ್ನು ವೇರಿಯಬಲ್ ಕಾಸ್ಟ್ ಅಂತಂದ್ರೆ ಟ್ರಾನ್ಸ್ಪೋರ್ಟೇಷನ್ ಇರುತ್ತೆ, ಬೇರೆ ಬೇರೆ ಕಡೆಯಿಂದ ತರಿಸಬೇಕಾಗುತ್ತೆ. ಸೊ ಈ ತರ ಬೇರೆ ಬೇರೆ ವೇರಿಯಬಲ್ ಕಾಸ್ಟ್ ಗಳು ಅದಕ್ಕೆ ಆಡ್ ಆಗ್ತಾ ಹೋಗುತ್ತೆ. ಸೊ ಎಲ್ಲಾನು ಸೇರಿಸಿ ಈಗ ರಾ ಮೆಟೀರಿಯಲ್ ಒಂದು ಪ್ರೈಸ್ ಇರುತ್ತೆ, ಮ್ಯಾನುಫ್ಯಾಕ್ಚರಿಂಗ್ ಕಾಸ್ಟ್ ಎಲ್ಲ ಸೇರಿಸಿ ಫೈನಲ್ ಆಗಿ ಒಂದು ಪ್ರಾಡಕ್ಟ್ ಪ್ರೈಸ್ ಆಗುತ್ತೆ. ಅದರಲ್ಲಿ ಪ್ಲಸ್ ಅವ್ರದ್ದು ಪ್ರಾಫಿಟ್. ಇಷ್ಟೆಲ್ಲ ಏನಕ್ಕೆ ಮಾಡ್ತಾರೆ? ಪ್ರಾಫಿಟ್ ಮಾಡೋಕ್ಕೋಸ್ಕರ ಅಲ್ವಾ. ಪ್ರಾಫಿಟ್ ಆಡ್ ಮಾಡಿ ಅವರು ಮಾರ್ಕೆಟ್ಗೆ ಬಿಡ್ತಾರೆ. ಸೊ ಮಾರ್ಕೆಟಿಗೆ ಬಿಟ್ಟಾಗ ಅವ್ರ ಪ್ರೈಸ್ ರೀಸನಬಲ್ ಇತ್ತು ಅಂತಂದ್ರೆ ಜನ ಪರ್ಚೇಸ್ ಮಾಡ್ತಾರೆ. ಅವ್ರ ಪ್ರಾಡಕ್ಟ್ ತುಂಬಾ ಬ್ರ್ಯಾಂಡ್ ಇತ್ತು ಅಂತಂದ್ರೆ ಪ್ರೀಮಿಯಂ ಕೊಟ್ಟು ಯೂಸ್ ಮಾಡ್ತಕ್ಕಂತಹವರು ಇರ್ತಾರೆ. ಸೊ ಪ್ರೈಸ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಅಂತ ಅಂದ್ಬಿಟ್ಟು ದೇರ್ ನಂಬರ್ ಆಫ್ ಫ್ಯಾಕ್ಟರ್ಸ್ ಅಫೆಕ್ಟಿಂಗ್ ಏನು ಎಕನಾಮಿಕಲ್ ಪಾಯಿಂಟ್, ಎಕನಾಮಿಕಲ್ ಫ್ಯಾಕ್ಟರ್ಸ್, ಜಿಯೋಗ್ರಫಿಕಲ್, ಪೊಲಿಟಿಕಲ್, ಲೀಗಲ್, ಈ ತರ ತುಂಬಾ ಒಂದು ಪ್ರಾಡಕ್ಟ್ಗೆ ಒಂದು ಪ್ರೈಸ್ ಫಿಕ್ಸ್ ಮಾಡ್ಬೇಕು ಅಂತಂದ್ರೆ ಚಾಲೆಂಜಸ್ ಗಳಿರುತ್ತೆ. ಅದನ್ನೆಲ್ಲ ನೋಡ್ಕೊಂಡು ಡಿಮ್ಯಾಂಡ್ ಮತ್ತೆ ಸಪ್ಲೈ ಅವರು ಫೋಕಸ್ ಮಾಡಿ ಮ್ಯಾನುಫ್ಯಾಕ್ಚರರ್ ಅದಕ್ಕೆ ಪ್ರಾಡಕ್ಟ್ ಗೆ ಒಂದು ಪ್ರೈಸ್ ಫಿಕ್ಸ್ ಮಾಡ್ತಾರೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದಾರೆ. ಹಾಗಾದ್ರೆ ಮೂರನೇದು ಪ್ಲೇಸ್. ಗೈಸ್ ತುಂಬಾ ಇಂಪಾರ್ಟೆಂಟ್. ಈಗ ಪ್ಲೇಸ್ ಯಾಕೆ ಇಂಪಾರ್ಟೆಂಟ್ ಅಂತಂದ್ರೆ ಯಾವ ಒಂದು ಪ್ಲೇಸ್ ಅಲ್ಲಿ ಒಂದೇ ರೀತಿಯಾದಂತಹ ಜನರು ಇರ್ತಾರೆ, ಒಂದು ರಿಲಿಜನ್ ಆಗಿರ್ಬೋದು ಅಥವಾ ಒಂದೇ ಒಂದು ಕ್ರೀಡ್, ಒಂದೇ ಒಂದು ಪಂಗಡ ಇರ್ತಕ್ಕಂತಹವರಾಗಿರ್ಬೋದು, ಅವ್ರಿಗೆ ಒಂದೇ ತರದ ಪ್ರಾಡಕ್ಟ್ ಗಳು ಬೇಕಾಗುತ್ತೆ. ಈಗ ಫಾರ್ ಎಕ್ಸಾಂಪಲ್ ನೋಡಿ, ಇಲ್ಲಿ ಇಂಡಿಯಾದಲ್ಲಿ ವೇರಿಂಗ್ ಸ್ಯಾರಿ ಬೈ ವುಮನ್ ಇಸ್ ಮೋರ್. ಈಗ ಇಂಡಿಯಾದಲ್ಲಿ ಸ್ಯಾರಿ ಉಟ್ಕೊಳ್ತಕ್ಕಂತಹ ಹೆಣ್ಣು ಮಕ್ಕಳು ತುಂಬಾ ಜಾಸ್ತಿ ಇರ್ತಾರೆ, ಹೆಂಗಸರು ತುಂಬಾ ಜಾಸ್ತಿ ಇದ್ದಾರೆ. ಅದೇನೇನೆ ಸ್ಯಾರಿ ಮ್ಯಾನುಫ್ಯಾಕ್ಚರಿಂಗ್ ನ ಇಂಡಿಯಾದಲ್ಲಿ ಇಲ್ಲದೆ ಅಮೆರಿಕಾದಲ್ಲೋ ಜಪಾನಲ್ಲೋ ಅಥವಾ ಚೈನಾದಲ್ಲೋ ಇಟ್ರೆ ಅವು ಸೇಲ್ ಆಗುತ್ತಾ ಅಥವಾ ಅದರಿಂದ ಪ್ರಾಫಿಟ್ ಮಾಡಕ್ಕಾಗತ್ತಾ? ಖಂಡಿತ ಮಾಡಕ್ಕಾಗಂಗಿಲ್ಲ. ಯಾವ ಪ್ಲೇಸ್ ಅಲ್ಲಿ ರಿಕ್ವೈರ್ಮೆಂಟ್ ಇದೆ ಅದೇ ಪ್ಲೇಸ್ ಅಲ್ಲಿ ಮಾತ್ರನೇ ಇಂಡಸ್ಟ್ರಿ ಇತ್ತು ಅಂತಂದ್ರೆ ಅವ್ರಿಗೆ ಅಡ್ವಾಂಟೇಜ್ ಆಗುತ್ತೆ. ಇಲ್ಲ ಅಂತಂದ್ರೆ ಅವ್ರಿಗೆ ಕಾಸ್ಟ್, ಆರ್ಗನೈಸೇಷನ್ಗೆ ಕಾಸ್ಟ್ ಬರ್ಡನ್ ತುಂಬಾ ಜಾಸ್ತಿ ಆಗುತ್ತೆ. ಒಂದು ಪ್ಲೇಸ್ ಈಗ ಪ್ರೈಸ್ ಪ್ರಾಡಕ್ಟ್ ಹೇಗೆ ಇಂಪಾರ್ಟೆಂಟ್, ಪ್ಲೇಸು ಕೂಡ ತುಂಬಾ ಇಂಪಾರ್ಟೆಂಟ್. ಈಗ ನಿಮ್ಗೇನೋ ಒಂದು ಪ್ರಾಡಕ್ಟ್ ಬೇಕಾಗಿರುತ್ತೆ, ಆ ಪ್ರಾಡಕ್ಟ್ ಇಡೀ ನಿಮ್ಮ ಊರಲ್ಲೇ ಸಿಗ್ತಾ ಇಲ್ಲ ಅಂತಂದ್ರೆ ಅಥವಾ ನೀವಿರೋ ಲೊಕೇಶನ್ ಅಲ್ಲಿ ಸಿಗ್ತಾ ಇಲ್ಲ ಅಂತಂದ್ರೆ ಯಾವ್ದೋ ಒಬ್ಬ ಮ್ಯಾನುಫ್ಯಾಕ್ಚರಿಂಗ್ ಮಾಡಿ ಇಟ್ಕೊಂಡಿದ್ದಾನೆ, ಅದ್ರದ್ದು ಯೂಸ್ ಆಗ್ತಿಲ್ಲ ಅಂತಂದ್ರೆ ಏನ್ ಪ್ರಯೋಜನ ಬಂತು? ಈ ಕಡೆ ಮ್ಯಾನುಫ್ಯಾಕ್ಚರಿಂಗು ಯೂಸ್ ಆಗ್ತಿಲ್ಲ, ಈ ಕಡೆ ಕನ್ಸ್ಯೂಮರ್ಗೂ ಐಟಮ್ ಸಿಗ್ತಿಲ್ಲ ಅಂತಂದಾಗ ಮಿಸ್ ಮ್ಯಾಚ್ ಆಗ್ತಾ ಆಗುತ್ತೆ. ಸೊ ಒಂದು ಪ್ರಾಡಕ್ಟ್ ಅದಕ್ಕೆ ಪ್ರೈಸ್ ಅಷ್ಟೇ ಅಲ್ಲ, ಯಾವ ಪ್ಲೇಸ್ ಅಲ್ಲಿ ಮಾಡ್ತಾ ಇದ್ದಾರೆ. ಈಗ ನೋಡಿ, ಇಲ್ಲಿ ನೀವು ಇಂಡಸ್ಟ್ರಿಯಲ್ ಏರಿಯಾಗಳಲ್ಲಿ ಏನಿರುತ್ತೆ ಅಲ್ಲಿ ಎಲ್ಲವೂ ನಿಮ್ಗೆ ಇಂಡಸ್ಟ್ರಿಯಲ್ ಏರಿಯಾ ಸುತ್ತಮುತ್ತ ಕೆಲವು ಸಲ ಸಣ್ಣ ಹೋಟೆಲ್ಗಳನ್ನು ಕೂಡ ಮಾಡಿ ಇಟ್ಕೊಂಡಿರ್ತಾರೆ, ಕರೆಕ್ಟಾ? ದೊಡ್ಡ ದೊಡ್ಡ ಹೋಟೆಲ್ ಕೂಡ ಇರುತ್ತೆ. ಜನ ಸಣ್ಣ ಹೋಟ್ಲಲ್ಲೂ ಊಟ ಮಾಡೋರು ಇರ್ತಾರೆ, ದೊಡ್ಡ ದೊಡ್ಡ ಹೋಟ್ಲ್ ಊಟ ಮಾಡೋರು ಇರ್ತಾರೆ. ಸೊ ಅದು ಹೋಟೆಲ್ ಇಲ್ದೆ ಹೋದ್ರೆ ಏನಾಗ್ತಿತ್ತು, ಬೇರೆ ಕಡೆ ಹೋಗ್ಬೇಕಾಗಿತ್ತು. ಸೊ ಎಲ್ಲಿ ರಿಕ್ವೈರ್ಮೆಂಟ್ ಇದೆ ಅಲ್ಲೇ ಮಾತ್ರ ಬಿಸ್ನೆಸ್ ಮಾಡ್ಬೇಕು, ಅವಾಗ ಮಾತ್ರನೇ ಕ್ವಿಕ್ ಏನು ತುಂಬಾ ಗ್ರೋತ್ ನ ಕಂಡ್ಕೊಳ್ಳಿಕ್ಕೆ ಸಾಧ್ಯ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ರೆ ಪ್ಲೇಸ್ ಒನ್ ಅಮಾಂಗ್ ದ ಎಲಿಮೆಂಟ್ ಆಫ್ ಮಾರ್ಕೆಟಿಂಗ್ ಮಿಕ್ಸ್ ಅಂತ ಅಂದ್ಬಿಟ್ಟು ಹೇಳ್ತಾ ಇದಾರೆ. ಹಾಗಾದ್ರೆ ಲಾಸ್ಟ್ ಎಲಿಮೆಂಟ್ ಯಾವುದು? ಮಾರ್ಕೆಟಿಂಗ್ ಮಿಕ್ಸ್ ಅಲ್ಲಿ ಪ್ರಮೋಷನ್. ಏನು ಪ್ರಮೋಷನ್ ಅಂತಂದ್ರೆ ಪ್ರಚಾರ. ಗೈಸ್ ಯಾವುದೇ ಒಂದು ಪ್ರಾಡಕ್ಟ್ ನಿಮಗೆ ಗೊತ್ತಾಗ್ತಿದೆ ಅಂತಂದ್ರೆ ಥ್ರೂ ಯಾವುದೋ ಒಂದು ಮೋಡ್ ಇಂದಾನೆ ನೀವು ಗೊತ್ತಾಗಿರ್ಬೇಕು. ಸಿ ಫಾರ್ ಎಕ್ಸಾಂಪಲ್ ನಿಮ್ಗೆ ಹೇಳ್ತೀನಿ ನೋಡಿ, ನೀವ್ ಯಾವ್ದೋ ಒಂದು
ಬ್ರಾಂಡ್ ಬುಕ್ ನ ಯೂಸ್ ಮಾಡ್ತೀರಾ, ನವನೀತ್ ಆಗಿರ್ಬೋದು, ಕ್ಲಾಸ್ಮೇಟ್ ಆಗಿರ್ಬೋದು, ತುಂಬಾ ಮಾರ್ಕೆಟ್ ಅಲ್ಲಿ ಬ್ರಾಂಡ್ಸ್ ಗಳು ಸಿಗ್ತಾ ಹೋಗುತ್ತೆ. ಸೊ ಅದೆಲ್ಲ ನಿಮ್ಗೆ ಹೇಗ್ ಗೊತ್ತಾಯ್ತು, ಏನಕ್ಕೆ ನಿಮ್ಗೆ ಮೈಂಡ್ ಅಲ್ಲಿ ಅದೇ ಕುತ್ಕೊಳ್ತು? ನಿಮ್ಮ ಮೈಂಡ್ ಅಲ್ಲಿ ಈಗ ಅಪ್ಸರಾ ಪೆನ್ಸಿಲ್ ಅಂತಾನೆ ಇದೆ, ನಟರಾಜ ಸ್ಕೇಲ್ ಅಂತಾನೆ ಇದೆ, ಏನಪ್ಪಾ ಬ್ರ್ಯಾಂಡ್ ಆತರ ಮೈಂಡ್ ಫಿಕ್ಸ್ ಆಯ್ತು? ಏನಕ್ಕೆ ಅಂತಂದ್ರೆ ನೀವು ಅಡ್ವರ್ಟೈಸ್ಮೆಂಟ್ ನ ನೋಡಿರ್ತೀರಾ, ಅಥವಾ ಯಾರ ಕಡೆಯಿಂದನೂ ನಿಮ್ಮ ಫ್ರೆಂಡ್ಸ್ ಗಳನ್ನ ಯೂಸ್ ಮಾಡ್ತಕ್ಕಂತಹದ್ನ ನೋಡಿರ್ತೀರಾ. ಸೊ ಇನ್ಫ್ಲೂಯೆನ್ಸ್ ಆಗಿರ್ತೀರಾ. ಯಾವ್ದೋ ಪೆನ್ ಅನ್ನ ನಿಮ್ಮ ಫ್ರೆಂಡ್ ತುಂಬಾ ಚೆನ್ನಾಗಿ ಯೂಸ್ ಮಾಡ್ತಾ ಇದಾರೆ, ತುಂಬಾ ಇಷ್ಟ ಆಯ್ತು ಅಂತಂದ್ರೆ ನೀವು ಕೇಳ್ತೀರಾ ಯಾವ ಪೆನ್ನು, ಎಷ್ಟು ರೂಪಾಯಿ ಕೊಟ್ಟೆ ಅಂತ ಅಂದ್ಬಿಟ್ಟೆಲ್ಲ. ಕರೆಕ್ಟಾ? ಹಾಗಾಗಿ ಒಂದು ಪ್ರಾಡಕ್ಟ್ ಯಾರಿಗೋ ರೀಚ್ ಆಗ್ಬೇಕು ಅಂತಂದ್ರೆ ಪ್ರಮೋಷನ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಪ್ರಮೋಷನ್ ಮಾಡ್ಲಿಲ್ಲ ಅಂತಂದ್ರೆ ಆ ಪ್ರಾಡಕ್ಟ್ ಯಾವುದೇ ರೀತಿಯಾದಂತಹ ಜನಕ್ಕೆ ರೀಚ್ ಆಗೋದಿಲ್ಲ. ಹಾಗಾದ್ರೆ ಪ್ರಮೋಷನ್ ನ ಹೇಗ್ ಮಾಡ್ತಾರೆ? ಅಡ್ವರ್ಟೈಸ್ಮೆಂಟ್ ಬೋರ್ಡ್ ಗಳನ್ನ ನೀವು ನೋಡಿರ್ತೀರಾ. ಹಾಗೆ ನೀವು ಟಿವಿಯಲ್ಲಿ ಅಡ್ವರ್ಟೈಸ್ಮೆಂಟ್, ಯೂಟ್ಯೂಬ್ ಅಲ್ಲಿ ನೀವು ಯಾವ್ದಾದ್ರು ನೋಡ್ತೀನಿ ಅಂತಂದಾಗ ವಿಡಿಯೋಸ್ ಗಳು ಅದ್ರ ಮಧ್ಯದಲ್ಲೂ ನಿಮ್ಗೆ ಏನ್ ಬರ್ತಾ ಹೋಗುತ್ತೆ? ಅಡ್ವರ್ಟೈಸ್ಮೆಂಟ್ ಗಳು ಮಧ್ಯದಲ್ಲಿ ಬಂದಿರ್ತವೆ. ಹಾಗೇನೆ ನೀವು ಹೋಗ್ಬೇಕಾದ್ರೆ ನ್ಯಾಷನಲ್ ಹೈವೇಸ್ ಗಳಲ್ಲೆಲ್ಲ ಹೋಗ್ಬೇಕಾದ್ರೆ ಪಕ್ಕದಲ್ಲಿ ದೊಡ್ಡ ದೊಡ್ಡ ಬ್ಯಾನರ್ ಗಳನ್ನ ಹಾಕಿ ನೋಡಿರ್ತೀರಾ. ನೀವು ಎಲ್ಲ ಹೋಗಿ ಅಲ್ಲಿ ಒಂದು ಅಡ್ವರ್ಟೈಸ್ಮೆಂಟ್ ಬೋರ್ಡ್ ಗಳಂತೂ ಇದ್ದೇ ಇರುತ್ತೆ. ಟಿವಿಲಿ ಹಾಕ್ತೀನಿ, ಹೊರಗಡೆನೆ ಹೋಗ್ತೀನಿ ಅಂತಂದ್ರು. ಸೊ ಹಾಗಾಗಿ ಪ್ರಮೋಷನ್ ಮಾಡ್ಲಿಲ್ಲ ಅಂತಂದ್ರೆ ಯಾವುದೇ ಆರ್ಗನೈಸೇಷನ್ ಗಳು ಕೂಡ ಅವ್ರ ಪ್ರಾಡಕ್ಟ್ ಜನಕ್ಕಿದೆ ಅಂತ ಅಂದ್ಬಿಟ್ಟು ರೀಚ್ ಮಾಡಕ್ ಆಗಂಗಿಲ್ಲ. ಹಾಗಾಗಿ ಏನ್ ಮಾಡ್ತಾರೆ ಅಂತಂದ್ರೆ ಅಡ್ವರ್ಟೈಸಿಂಗ್ ನ ಕೊಡ್ತಾರೆ ಬೇರೆ ಬೇರೆ ಮೋಡ್ ಗಳಲ್ಲಿ. ಹಾಗೆ ಸೇಲ್ಸ್ ಪ್ರಮೋಷನ್ ನ ಮಾಡ್ತಾರೆ. ನೀವು ಯಾವುದೋ ಒಂದು ಮಾಲ್ಗೆ ಹೋಗಿರ್ತೀರಾ, ಅವ್ರದ್ದು ಪ್ರಾಡಕ್ಟ್ ರೆಕಗ್ನೈಸ್ ಆಗಿರೋದಿಲ್ಲ. ಅವಾಗ ಏನ್ ಮಾಡ್ತಾರೆ? ಸ್ಯಾಂಪಲ್ ಗಳನ್ನ ನಿಮ್ಗೆ ಕೊಟ್ಟು ಇದು ಟೇಸ್ಟ್ ನೋಡಿ, ಇದು ನಿಮ್ಗೆ ಇಷ್ಟ ಆಯ್ತು ಅಂತಂದ್ರೆ ನೆಕ್ಸ್ಟ್ ಪರ್ಚೇಸ್ ಮಾಡೋದಂತ ಅಂತಂದ್ರೆ ಪ್ರಮೋಷನ್ ನ ಮಾಡ್ತಾರೆ ಬೇರೆ ಬೇರೆ ಮೋಡ್ ಗಳಲ್ಲಿ. ಹಾಗೆ ಪರ್ಸನಲ್ ಸೆಲ್ಲಿಂಗ್ ಮಾಡ್ತಾರೆ. ಈಗ ನೋಡಿ, ಇಲ್ಲಿ ಯಾವುದೋ ಒಂದು ಪ್ರಾಡಕ್ಟ್ ನ ಒಬ್ಬ ಪರ್ಸನ್ ಯೂಸ್ ಮಾಡ್ತಾ ಇರ್ತಾರೆ. ಈಗ ನಿಮ್ಮ ಕಸಿನೇ ಆಗ್ಲಿ, ನಿಮ್ಮ ಬ್ರದರೇ ಆಗ್ಲಿ ಅಂತ ಅನ್ಕೊಳ್ಳಿ, ಅವ್ರು ಯಾವ್ದೋ ಒಂದು ಪ್ರಾಡಕ್ಟ್ ನ ಯೂಸ್ ಮಾಡ್ತಾ ಇರ್ತಾರೆ. ಸೊ ನೀನ್ ಇಂಥ ಕಂಪನಿನೇ ಪ್ರಾಡಕ್ಟ್ ನ ಪರ್ಚೇಸ್ ಮಾಡು, ಅವಾಗ ನಿನ್ಗೂ ತುಂಬಾ ಚೆನ್ನಾಗಿ ಎಫೆಕ್ಟಿವ್ ಆಗಿ ಅದ್ರ ರಿಸಲ್ಟ್ ಗೊತ್ತಾಗುತ್ತೆ ಅಂತ ಅಂದ್ಬಿಟ್ಟು ಪರ್ಸನಲ್ ಆಗಿ ಯಾರೋ ಹೇಳ್ತಾರೆ, ಸಜೆಷನ್ ಕೊಡ್ತಾರೆ. ಸೊ ಅದ್ರ ಜೊತೆಗೆ ಒಂದು ಮ್ಯಾನುಫ್ಯಾಕ್ಚರಿಂಗ್ ಏನ್ ಮಾಡ್ಬೇಕು ಅಂತಂದ್ರೆ ಪ್ರಾಡಕ್ಟ್ ನ ಮ್ಯಾನುಫ್ಯಾಕ್ಚರಿಂಗ್ ಮಾಡೋದಲ್ದೆ ಪೀಪಲ್ ಜೊತೆ ಇಂಟ್ರಾಕ್ಷನ್ ಇರ್ಬೇಕು. ಯಾರ ಜೊತೆ ಮಾರಿರ್ತಾನಲ್ಲ, ಸೊ ಪ್ರಾಡಕ್ಟ್ ಹೇಗಿದೆ ಅದ್ರ ಒಪಿನಿಯನ್ ಕೇಳಿದಾಗ ಇನ್ನೂ ಏನಾದ್ರು ಇಂಪ್ರೂವ್ಮೆಂಟ್ಸ್ ಇತ್ತು ಅಂತಂದ್ರೆ ಮಾಡ್ಬೋದಾಗಿದೆ ಅಂತ ಹೇಳ್ತಾ ಇದ್ದಾರೆ. ಸೊ ಗೈಸ್, ಇದು ಮಾರ್ಕೆಟಿಂಗ್ ಮಿಕ್ಸ್ ನ 4 ಎಲಿಮೆಂಟ್ಸ್ ತುಂಬಾ ಇಂಪಾರ್ಟೆಂಟ್ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ. ಸೊ ನಾನು ಎಲ್ಲಾನು ಕಂಪ್ಲೀಟ್ ಆಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ, ಪಾಯಿಂಟ್ ಟು ಪಾಯಿಂಟ್ ಎಲ್ಲಾನು ನೋಟ್ ಮಾಡ್ಕೊಂಡಿದ್ದೀರಾ ಅಂತ ಅನ್ಕೊಳ್ತೀನಿ. ಹಾಗಾದ್ರೆ ನೆಕ್ಸ್ಟ್ ಪಾಯಿಂಟ್ ಯಾವ್ದ್ರ ಬಗ್ಗೆ ನೋಡ್ತಾ ಹೋಗೋಣ ಅಂತಂದ್ರೆ ಪ್ರಾಡಕ್ಟ್ ಅಂತಂದ್ರೆ ಏನು ಅಂತ ತಿಳ್ಕೊಳ್ಳೋಣ. ಗಾಯ್ಸ್, ಇದು ತುಂಬಾ ಎಲಾಬ್ರೇಟ್ ಆಗಿದೆ, ತುಂಬಾ ದೊಡ್ಡ ಲೆವೆಲ್ ಅಲ್ಲಿ ಕ್ಲಾಸಿಫೈ ಮಾಡಿದ್ದಾರೆ. ಒಂದ್ ಬೈ ಒಂದ್ ನಿಧಾನಕ್ಕೆ ಅರ್ಥ ಮಾಡ್ಕೊಂಡ್ರೆ ನಿಮ್ಗೆ ಕ್ಲೀನ್ ಆಗಿ ಅರ್ಥ ಆಗ್ತಾ ಹೋಗುತ್ತೆ. ಹಾಗಾದ್ರೆ ಫಸ್ಟ್ ಹೇಳ್ತಾ ಇದಾರೆ ಪ್ರಾಡಕ್ಟ್ ಅಂತಂದ್ರೆ ಏನು ಅಂತ ಅಂದ್ಬಿಟ್ಟು ನೋಡೋಣ. ಪ್ರಾಡಕ್ಟ್ ಮೀನ್ಸ್ ಗೂಡ್ಸ್ ಆರ್ ಸರ್ವಿಸ್ ಆರ್ ಎನಿಥಿಂಗ್. ಏನ್ ಹೇಳ್ತಾ ಇದಾರೆ? ಪ್ರಾಡಕ್ಟ್ ಅಂದ್ರೆ ಗೂಡ್ಸ್ ಆರು ಆಗಿರ್ಬೋದು ಅಥವಾ ಸರ್ವಿಸ್ ಆರು ಆಗಿರ್ಬೋದು, ಎರಡರಲ್ಲಿ ಯಾವ್ದು ಬೇಕಾದ್ರೂ ಆಗಿರ್ಬೋದು. ಆರ್ ಎನಿಥಿಂಗ್ ಆಫ್ ವ್ಯಾಲ್ಯೂ ವಿಚ್ ಇಸ್ ಆಫರ್ ಟು ಟೇಕ್ ಮಾರ್ಕೆಟ್ ಟು ಸ್ಯಾಟಿಸ್ಫೈ ಕಸ್ಟಮರ್ ನೀಡ್ಸ್. ಏನ್ ಹೇಳ್ತಿದ್ರೆ? ಒಂದು ಕಸ್ಟಮರ್ ನೀಡ್ ಏನೋ ಒಂದು ಪ್ರಾಡಕ್ಟ್ ನ ಕೊಡೋದ್ರಿಂದ ಅವ್ನು ಸ್ಯಾಟಿಸ್ಫೈ ಆಗ್ತಾನೆ, ಒಂದು ಸರ್ವಿಸ್ ನ ಅವ್ನು ತಗೊಳ್ಳೋದ್ರಿಂದ ಸರ್ವಿಸ್ ಅದು ಅವನು ಸ್ಯಾಟಿಸ್ಫೈ ಆಗ್ತಾನೆ ಅಂತಂದ್ರೆ ಅದನ್ನ ಪ್ರಾಡಕ್ಟ್ ಅಂತ ಹೇಳ್ತಾರೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದಾರೆ. ಅಥವಾ ಪ್ರಾಡಕ್ಟ್ಸ್ ಇಸ್ ಎ ಮಿಕ್ಸ್ಚರ್ ಆಫ್ tangible and intangible attributes which are capable of being exchange of the value with ability to satisfy customer needs. ಏನ್ ಹೇಳ್ತಿದ್ರೆ? ಒಂದು ಕಸ್ಟಮರ್ ನ ನೀಡ್ಸ್ ನ ಫುಲ್ಫಿಲ್ ಮಾಡ್ಲಿಕ್ಕೆ ಏನೋ ಅದು ಕೆಲವು ಸಲ ಪ್ರಾಡಕ್ಟ್ ಕೊಡ್ತಕ್ಕಂತಹದ್ದು ಟ್ಯಾಂಜಿಬಲ್, ಕಣ್ಣಿಗೆ ಕಾಣಿಸುತ್ತೆ, ಕೆಲವು ಸಲ ಕಾಣಿಸ್ತಾ ಇರ್ಬೋದು. ಈಗ ನೋಡಿ, ಇಲ್ಲಿ ಟೆಲಿಕಾಮ್ ನ ನೀವು ಯೂಸ್ ಮಾಡ್ತೀರಾ, ಫೋನ್ ಗಳನ್ನ ಯೂಸ್ ಮಾಡ್ತೀರಾ, ಅದು ಸರ್ವಿಸಿಗೆ ಬರ್ತದೆ. ಕರೆಕ್ಟಾ? ನಿಮಗೆ ಕಣ್ಣಿಗೆ ಕಾಣಿಸುತ್ತಾ, ನೀವು ಫೋನ್ ಮಾಡಿ ಅವ್ರಿಗೆ ಇನ್ನೊಬ್ರಿಗೆ ಕಾಲ್ ನೀವು ಮಾತಾಡ್ತಾ ಇರೋದು ಅವ್ರಿಗೆ ಕೇಳಿಸ್ತಾ ಇರುತ್ತೆ. ಸೊ ಹೇಗ್ ಕೇಳಿಸ್ತೋ ಅದು ಕಾಣಿಸ್ತಿಲ್ಲ ಕಣ್ಣಿಗೆ. ಇಂಟ್ಯಾಂಜಿಬಲ್ ಅಂತಂದ್ರೆ ನಿಮಗೆ ಸರ್ವಿಸ್ ಸಿಗ್ತಾ. ಸೊ ಒಬ್ಬ ಕಸ್ಟಮರ್ ನ ಸ್ಯಾಟಿಸ್ಫ್ಯಾಕ್ಷನ್ ಫುಲ್ಫಿಲ್ ಆಗ್ತಾ ಇದೆ. ಸೊ ಅದನ್ನು ಕೂಡ ಏನ್ ಹೇಳ್ತಾರೆ? ಪ್ರಾಡಕ್ಟ್ ಅಂತ ಅಂದ್ಬಿಟ್ಟು ಹೇಳ್ತಾ ಇದಾರೆ. ಗೈಸ್, ಹಾಗಾದ್ರೆ ಈ ಪ್ರಾಡಕ್ಟ್ ನ ಮೇನ್ ಆಗಿ 2 ವಿಧವಾಗಿ ಕ್ಲಾಸಿಫೈ ಮಾಡಿದ್ದಾರೆ. ಇದನ್ನ ತುಂಬಾ ದೊಡ್ಡದಾಗಿ ಎಲಾಬ್ರೇಟ್ ಆಗಿ ಮಾಡಿ ಹೇಳಿದ್ದಾರೆ. ಸೊ ನಾನು ನಿಮ್ಗೆ ಒಂದು ಐಡಿಯಾ ಕೊಡ್ತಾ ಹೋಗ್ತೀನಿ ಯಾವ ತರ ಮಾಡಿದ್ದಾರೆ ಅಂತ ಅಂದ್ಬಿಟ್ಟು. ಸೊ ಇಲ್ಲಿ ನಿಮ್ಗೆ ಕ್ವಿಕ್ ಆಗಿ ಒಂದು ಇಲ್ಲಿ, ಯಾಕಂತಂದ್ರೆ ಇದನ್ನ ಯಾಕೆ ಮಾಡ್ತಿದೀನಿ ಅಂತಂದ್ರೆ ನಿಮ್ಗೆ ಕಂಪ್ಲೀಟ್ ಆಗಿ ಇಲ್ಲಿ ಥಿಯರಿಟಿಕಲ್ ಆಸ್ಪೆಕ್ಟ್ ಇದೆ. ಕರೆಕ್ಟಾ? ನಿಮಗೆ ನಾನು ನಿಮ್ಗೆ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಹೇಗೆ ಕ್ಲಾಸಿಫೈ ಮಾಡಿ ತೋರಿಸಿದಾಗ ತುಂಬಾ ಚೆನ್ನಾಗಿ ಗೊತ್ತಾಗ್ತಾ ಹೋಗುತ್ತೆ. ಪ್ರಾಡಕ್ಟ್ ಇದನ್ನು ತುಂಬಾ ಇಂಪಾರ್ಟೆಂಟ್, ಬರ್ಕೊಳ್ಳಿ, ಒಂದ್ ಕಡೆ ನೋಟ್ ಮಾಡಿರ್ಕೊಳ್ಳಿ. ಪ್ರಾಡಕ್ಟ್ ಮೇನ್ಲಿ ಕ್ಲಾಸಿಫೈಡ್ ಇಂಟು 2 ಕ್ಯಾಟಗರಿ. ಬರ್ಕೊಳ್ಳಿ, ಹಿಂಗಾರು ಹಾಕಿ 2. ಓಕೆನಾ? ಫಸ್ಟ್ ಒಂದು ಕನ್ಸ್ಯೂಮರ್ ಪ್ರಾಡಕ್ಟ್, ಆಯ್ತಾ? ಇನ್ನೊಂದು ಯಾವುದು? ಸೆಕೆಂಡ್ ಬಂದು ಇಂಡಸ್ಟ್ರಿಯಲ್ ಪ್ರಾಡಕ್ಟ್. ಆಯ್ತಾ ಗೈಸ್? ಏನು? ಪ್ರಾಡಕ್ಟ್ ನ ಮೇನ್ಲಿ ಕ್ಲಾಸಿಫೈಡ್ ಇಂಟು 2 ಕ್ಯಾಟಗರಿ ವಿಚ್ ಆರ್ ಬೋತ್ ಕನ್ಸ್ಯೂಮರ್ ಪ್ರಾಡಕ್ಟ್ ಅಂಡ್ ಇಂಡಸ್ಟ್ರಿಯಲ್ ಪ್ರಾಡಕ್ಟ್.
Again, consumer product mainly classified into two category ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾರೆ. ಯಾವುದು? ಎ ಅಂತ ಕನ್ಸಿಡರ್ ಮಾಡಿ. ಆನ್ ದ ಬೇಸಿಸ್ ಆಫ್ ಶಾಪಿಂಗ್, ಇಲ್ಲಿದೆ ನೋಡಿ, ಶಾಪಿಂಗ್ ಎಫರ್ಟ್ ಇನ್ವಾಲ್ವ್ಡ್. ಅದಾದ್ಮೇಲೆ ಇನ್ನೂ ಒಂದ್ ಏನಂತಂದ್ರೆ ಆನ್ ದ ಬೇಸಿಸ್ ಆಫ್ ಡ್ಯೂರಬಿಲಿಟಿ ಆಫ್ ದ ಪ್ರಾಡಕ್ಟ್. ಏನ್ ಹೇಳ್ತಾ ಇದ್ರೆ? ಆನ್ ದ ಬೇಸಿಸ್ ಆಫ್ ಶಾಪಿಂಗ್ ಮೇಲೆ, ನೆಕ್ಸ್ಟ್ ಒಂದು ಆನ್ ದ ಬೇಸಿಸ್ ಆಫ್ ಏನು ಡ್ಯೂರಬಿಲಿಟಿ ಮೇಲೆ ಮಾಡ್ತಾ ಇದ್ರೆ. ಇದ್ರ ಅಂಡರ್ ಅಲ್ಲಿ ಮತ್ತೇನೆ ಮೂರು ಬರ್ತಾ ಹೋಗುತ್ತೆ. ನಾನು ಎಕ್ಸ್ಪ್ಲೈನ್ ಮಾಡ್ಬೇಕಾದ್ರೆ ಹೇಳ್ತಾ ಹೋಗ್ತೀನಿ. ಹಾಗಾದ್ರೆ ಇಂಡಸ್ಟ್ರಿಯಲ್ ಪ್ರಾಡಕ್ಟ್ ಅಂತಂದ್ರೆ ಏನು? ಕನ್ಸ್ಯೂಮರ್ ಪ್ರಾಡಕ್ಟ್ ಅಂತಂದ್ರೆ ಕನ್ಸ್ಯೂಮರ್ ಡೈರೆಕ್ಟ್ ಆಗಿ ತಗೊಳ್ತಾನೆ. ಹಾಗಾದ್ರೆ ಇಂಡಸ್ಟ್ರಿಯಲ್ ಪ್ರಾಡಕ್ಟ್ ಅಂತಂದ್ರೆ ಇಂಡಸ್ಟ್ರಿ ಬೇಕಾದಂತಹ ಐಟಮ್ಗಳನ್ನ ಅವರು ಮ್ಯಾನುಫ್ಯಾಕ್ಚರಿಂಗ್ ನ ಮಾಡ್ತಾ ಹೋಗ್ತಾರೆ. ಸೊ ಅದನ್ನ ಇಂಡಸ್ಟ್ರಿಯಲ್ ಪ್ರಾಡಕ್ಟ್ ಅಂತಂತಾರೆ. ಕನ್ಸ್ಯೂಮರ್ ಪ್ರಾಡಕ್ಟ್ ಅಂತಂದ್ರೆ ನಾವು ಡೈಲಿ ದಿನನಿತ್ಯ ನಾವು ಕನ್ಸ್ಯೂಮರ್ಸ್ ಗಳು ಯಾವ್ದು ಯೂಸ್ ಮಾಡ್ತೀವಿ ಅದನ್ನ ಕನ್ಸ್ಯೂಮರ್ ಪ್ರಾಡಕ್ಟ್ ಅಂತ ಅಂತಾರೆ. ಇದು ಯಾವ್ಯಾವ್ದು ಬರುತ್ತೆ ಅಂತ ಅಂದ್ಬಿಟ್ಟು ಮತ್ತೆ ನಾನು ನೆಕ್ಸ್ಟ್ ಸ್ಲೈಡ್ಸ್ ಗಳಿಗೆ ಹೇಳ್ಬೇಕಾದ್ರೆ ಎಲಾಬ್ರೇಟ್ ಆಗಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಹಾಗಾದ್ರೆ ಫಸ್ಟ್ ಕನ್ಸ್ಯೂಮರ್ ಪ್ರಾಡಕ್ಟ್ ಅಂತಂದ್ರೆ ಏನು ಅನ್ನೋದನ್ನ ಅರ್ಥ ಮಾಡ್ಕೊಬಿಡೋಣ. ಕನ್ಸ್ಯೂಮರ್ ಪ್ರಾಡಕ್ಟ್ ಆರ್ ಪರ್ಚೇಸ್ಡ್ ಬೈ ದ ಅಲ್ಟಿಮೇಟ್ ಕನ್ಸ್ಯೂಮರ್ಸ್. ಏನ್ ಹೇಳ್ತಾರೆ? ಪ್ರಾಡಕ್ಟ್ ಗಳು ಯಾರು ಕನ್ಸ್ಯೂಮರ್ ಫೈನಲ್ ಆಗಿ ಪರ್ಚೇಸ್ ಮಾಡ್ತಾರೆ ಅದನ್ನ ಕನ್ಸ್ಯೂಮರ್ ಪ್ರಾಡಕ್ಟ್ ಅಂತ ಹೇಳ್ತಾ ಇದ್ರೆ. ಆರ್ ಯೂಸರ್ಸ್ ಆರ್ ಸ್ಯಾಟಿಸ್ಫೈಯಿಂಗ್ ದೇರ್ ಪರ್ಸನಲ್ ನೀಡ್ಸ್ ಅಂಡ್ ಈಟಬಲ್ಸ್, ಟೆಕ್ಸ್ಟೈಲ್ಸ್, ಟೂತ್ ಪೇಸ್ಟ್, ಫ್ಯಾನ್ಸ್ ಎಕ್ಸೆಟ್ರಾ. ಏನ್ ಹೇಳ್ತಾ ಇದ್ರೆ? ಕನ್ಸ್ಯೂಮರ್ ಪ್ರಾಡಕ್ಟ್ ಅಂತಂದ್ರೆ ಅದು ಎಂಡ್ ಯೂಸರ್ ಯಾರಿದ್ರೆ, ಈಗ ನನಗೆ ಯಾವ್ದೋ ಒಂದು ಟೂತ್ ಪೇಸ್ಟ್ ಬೇಕು, ನಾನು ಯಾವ್ದೋ ಒಂದು ಬಿಸ್ಕೆಟ್ ನ ಕನ್ಸ್ಯೂಮ್ ತಿನ್ಬೇಕು ಅಂತಂದಾಗ ನಾನ್ ಪರ್ಚೇಸ್ ಮಾಡ್ತೀನಲ್ಲ ಅದನ್ನ ಕನ್ಸ್ಯೂಮರ್ ಪ್ರಾಡಕ್ಟ್ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ರೆ. ಸೊ ಇದು ಏನ್ ಮಾಡುತ್ತೆ? ನನ್ನ ಪರ್ಸನಲ್ ಸ್ಯಾಟಿಸ್ಫ್ಯಾಕ್ಷನ್ ನ ಫುಲ್ಫಿಲ್ ಮಾಡುತ್ತೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ರೆ. ಅದಕ್ಕೆ ಎಕ್ಸಾಂಪಲ್ ಯಾವ್ದಿರ್ಬೋದು? ಬಿಸ್ಕೆಟ್ ಆಗಿರ್ಬೋದು, ಐಸ್ ಕ್ರೀಮ್ ಆಗಿರ್ಬೋದು, ಮೆಡಿಸಿನ್ಸ್ ಆಗಿರ್ಬೋದು, ನ್ಯೂಸ್ ಪೇಪರ್ ಆಗಿರ್ಬೋದು, ಅದಾದ್ಮೇಲೆ ಸ್ಟೇಷನರಿ ಐಟಮ್ಸ್ ಗಳಾಗಿರ್ಬೋದು, ಟೂತ್ ಪೇಸ್ಟ್ ಆಗಿರ್ಬೋದು, ಇವು ಎಲ್ಲವೂ ಕನ್ಸ್ಯೂಮರ್ ಪ್ರಾಡಕ್ಟ್ ಗಳಾಗಿದೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ರೆ. ಗೈಸ್, ಅದಾದ್ಮೇಲೆ ಕನ್ಸ್ಯೂಮರ್ ಪ್ರಾಡಕ್ಟ್ ಅಂತಂದ್ರೆ ಏನು ಅನ್ನೋದು ಗೊತ್ತಾಯ್ತು. ಈಗ ನೆಕ್ಸ್ಟ್ ನಾನು ಹೇಳಿದ್ನಲ್ಲ ಲಾಸ್ಟ್ ಸ್ಲೈಡ್ ಅಲ್ಲಿ ಮೇನ್ ಆಗಿ ಕನ್ಸ್ಯೂಮರ್ ಪ್ರಾಡಕ್ಟ್ ಅಲ್ಲಿ ಏನು ಅಂಡರ್ ಅಲ್ಲಿ ಯಾವ್ದ್ರ ಬೇಸಿಸ್ ಮೇಲೆ ಕ್ಲಾಸಿಫೈ ಮಾಡ್ತಾರೆ? ಆನ್ ದ ಬೇಸಿಸ್ ಆಫ್ ಶಾಪಿಂಗ್ ಎಫರ್ಟ್ ಇನ್ವಾಲ್ವ್ ಒಳಗೆ ಕನ್ವೀನಿಯನ್ಸ್ ಪ್ರಾಡಕ್ಟ್ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ರೆ. ಕನ್ವೀನಿಯನ್ಸ್ ಪ್ರಾಡಕ್ಟ್ ಅಂತ ಏನು ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋಣ. Convenience product which are purchased frequently, immediately and with least time and effort are referred to as convenience product. ಏನ್ ಹೇಳ್ತಾರೆ? ಕನ್ವೀನಿಯನ್ಸ್ ಪ್ರಾಡಕ್ಟ್ ಅಂತಂದ್ರೆ ಅದನ್ನ ಫ್ರೀಕ್ವೆಂಟ್ ಆಗಿ ಪರ್ಚೇಸ್ ಮಾಡ್ತಾ ಇರ್ತಾರಂತೆ. ಈಗ ನೋಡಿ, ಫಾರ್ ಎಕ್ಸಾಂಪಲ್ ಮನೇಲಿ ನಿಮ್ಮ ಏನೋ ವಯಸ್ಸಾಗಿರೋರು ಯಾರೋ ಇದ್ದೇ ಇರ್ತಾರೆ. ಅವ್ರಿಗೆ ಏನೇ ಬೇಕಾಗುತ್ತೆ? ಟ್ಯಾಬ್ಲೆಟ್ಸ್ ಗಳು ಬೇಕಾಗುತ್ತೆ. ಟ್ಯಾಬ್ಲೆಟ್ಸ್ ಅಂತ ಅಂದ್ಬಿಟ್ಟು ನೀವು 20, 30, 100 ಕಿಲೋಮೀಟರ್ ಹೋಗ್ತೀರಾ? ಇಲ್ಲ, ನಿಮ್ ಮನೆ ಹತ್ರನೇ ಅಥವಾ ನಿಮ್ಮ ಏರಿಯಾ ಸುತ್ತಮುತ್ತನೇ ಮೆಡಿಕಲ್ ಶಾಪ್ ಗಳು ಇರುತ್ತೆ, ಕರೆಕ್ಟಾ? ಸೊ ಅಲ್ಲಿ ಹೋಗ್ಬಿಟ್ಟು ಪರ್ಚೇಸ್ ಮಾಡ್ತೀರಾ. ನಿಮ್ಮ ಅಡಿಗೆ ಮನೇಲಿ ಅಮ್ಮ ಏನೋ ಅಡಿಗೆ ಮಾಡ್ತಾ ಇರ್ತಾರೆ, ಅವ್ರಿಗೆ ಏನೋ ಒಂದು ಐಟಮ್ ಬೇಕು ಅಂತಂದ್ರೆ ಕೇಳಿದ ತಕ್ಷಣ ನೀವೇನ್ ಮತ್ತೇನೆ ಮಾರ್ಕೆಟ್ಗೆ ಹೋಗ್ತೀರಾ? ಇಲ್ಲ, ನಿಮ್ ಮನೆ ಹತ್ರನೇ ಯಾವ್ದೋ ಒಂದು ಅಂಗಡಿ ಇದೆ, ಹೋಗ್ಬಿಟ್ಟು ಅಲ್ಲಿ ಪರ್ಚೇಸ್ ಮಾಡ್ತಾ ಇರ್ತೀರಾ. ಸೊ ಏನಂತಂದ್ರೆ ಕನ್ವೀನಿಯಂಟ್ ಪ್ರಾಡಕ್ಟ್ ಅಂತಂದ್ರೆ ಅದನ್ನ ನಾವು ಫ್ರೀಕ್ವೆಂಟ್ಲಿ ಅವಾಗ ತಗೊಳ್ತಾ ಇರ್ತೀವಿ. ಇಮಿಡಿಯೇಟ್ ಆಗಿ ಹೋಗಿ ಟಕ್ಕಂತ 5 ನಿಮಿಷಕ್ಕೆ ಹೋಗಿ ತಗೊಂಡ್ಬಂದ್ಬಿಡ್ಬೋದು. ಅಟ್ ಲೀಸ್ಟ್ ಟೈಮ್, ಕಮ್ಮಿ ಸಮಯದಲ್ಲಿ, ನಾವು ಗಂಟೆಗಟ್ಟಲೆ ಖರ್ಚು ಮಾಡಬೇಕಲ್ಲ, ಹತ್ರ ಇರ್ತಕ್ಕಂತಹದ್ನ ಹೋಗ್ಬಿಟ್ಟು ಬೇಗ ತಗೊಬಿಡ್ತೇವೆ. ಲೀಸ್ಟ್ ಟೈಮ್ ಅಂಡ್ ಎಫರ್ಟ್ಸ್, ಜಾಸ್ತಿ ಎಫರ್ಟ್ಸ್ ಬೇಕಾಗೋದಿಲ್ಲ. ಅದನ್ನ ಏನಂತಾರೆ? ಕನ್ವೀನಿಯನ್ಸ್ ಪ್ರಾಡಕ್ಟ್ ಅಂತ ಹೇಳ್ತಾರೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾರೆ. ಹಾಗಾದ್ರೆ ಈ ಕನ್ವೀನಿಯನ್ಸ್ ಪ್ರಾಡಕ್ಟ್ ಕ್ಯಾರೆಕ್ಟರಿಸ್ಟಿಕ್ಸ್ ಗಳೇನು ಅಂದ್ರೆ ಗುಣಲಕ್ಷಣಗಳು ಏನು ಅಂತ ಅಂದ್ಬಿಟ್ಟು ನೋಡೋಣ. These products are purchased at convenience location with least time and effort. ಆಗ್ಲೇ ಹೇಳ್ದಂಗೆ ಇದು ನಮ್ಮ ಕಮ್ಮಿ ಎನರ್ಜಿನ ಯೂಸ್ ಮಾಡ್ಕೊಂಡು ಬೇಗ ಐಟಮ್ ಯಾವ್ದು ಬೇಕೋ ಅದನ್ನ ಪರ್ಚೇಸ್ ಮಾಡ್ಕೊಳ್ಬಹುದಾಗಿದೆ. ಕನ್ವೀನಿಯಂಟ್ ಲೊಕೇಶನ್, ನಮ್ಮ ಮನೆ ಒಂದ್ 2-3 ರೋಡ್ ದಾಟಿದ ತಕ್ಷಣ ನಮ್ಗೆ ಯಾವ್ದೋ ಒಂದು ಅಂಗಡಿ ಸಿಕ್ಬಿಡುತ್ತೆ, ಅಲ್ಲಿ ಐಟಮ್ ನ ತಗೊಬಿಡ್ತೀವಿ. ತುಂಬಾ ಹತ್ರದಲ್ಲೇ ತಗೊಳ್ತೀವಿ. ತುಂಬಾ ದೂರ ಹೋಗಿ ವೆಯ್ಟ್ ಮಾಡಿ ತಗೊಳ್ಳೋಂತಹ ನೆಸೆಸಿಟಿ ಇರಲ್ಲ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ರೆ. ಕನ್ಸ್ಯೂಮರ್ ಪ್ರಾಡಕ್ಟ್ ಹ್ಯಾವ್ ಎ ರೆಗ್ಯುಲರ್ ಅಂಡ್ ಕಂಟಿನ್ಯೂಸ್ ಡಿಮ್ಯಾಂಡ್. ಇಂಥ ಪ್ರಾಡಕ್ಟ್ಗೆ ಯಾವಾಗ್ಲೂ ಕಂಟಿನ್ಯೂಸ್, ಯಾವಾಗ್ಲೂ ಕೂಡ ಏನಿರುತ್ತೆ? ಡಿಮ್ಯಾಂಡ್ ಇದ್ದೇ ಇರುತ್ತೆ. ನಿಮ್ಗೆ ಏನೋ ಮನೇಲಿ ಐಟಮ್ಗಳು ಬೇಕು, ಸಕ್ಕರೆ ಬೇಕು ಅಂತಂದ್ರೆ ಎಲ್ಲಾರ ಮನೆಗೂ ಸಕ್ಕರೆ ಬೇಕಾ? ಎಲ್ಲರೂ ಸಕ್ಕರೆನ ಕನ್ಸ್ಯೂಮ್ ಮಾಡ್ತಾರ? ಸೊ ಶುಗರ್ ಕನ್ಸ್ಯೂಮ್ ಮಾಡ್ತಾರೆ ಅಂತಂದ್ರೆ ರಿಕ್ವೈರ್ಮೆಂಟ್ ಇರುತ್ತೆ. ರಿಕ್ವೈರ್ಮೆಂಟ್ ಅಂತಂದ್ರೆ ಕಂಟಿನ್ಯೂಸ್ ರಿಕ್ವೈರ್ಮೆಂಟ್ ಇದ್ದೇ ಇರುತ್ತೆ. ಒಬ್ರು ಮನೇಲಿ ಖಾಲಿ ಆಯ್ತು ಅಂದ್ರೆ ಇನ್ನೊಬ್ರು ಮನೇಲಿ ಖಾಲಿ ಆಗಿರುತ್ತೆ. ಸೊ ಹೋಗಿ ಪರ್ಚೇಸ್ ಮಾಡ್ತಾರೆ ಇರ್ತಾರೆ. ಕನ್ವೀನಿಯಂಟ್ ಅಂದ್ರೆ ಕಂಟಿನ್ಯೂಸ್ ಡಿಮ್ಯಾಂಡ್ ಆ ಪ್ರಾಡಕ್ಟ್ ಇದ್ದೇ ಇರುತ್ತೆ. ಸಕ್ಕರೆ ಖಾಲಿ ಆಗ್ತಾನೆ ಇರುತ್ತೆ, ಮತ್ತೆ ಡಿಮ್ಯಾಂಡ್ ಅದಕ್ಕೆ ಕ್ರಿಯೇಟ್ ಆಗ್ತಾನೆ ಇರುತ್ತೆ ಅಂತ ಅಂದ್ಬಿಟ್ಟು. ದೀಸ್ ಪ್ರಾಡಕ್ಟ್ ಹ್ಯಾವ್
ಸ್ಮಾಲ್ ಯೂನಿಟ್ ಆಫ್ ಪ್ರಾಡಕ್ಟ್ ಅಂಡ್ ಲೋ ಪ್ರೈಸ್. ಏನ್ ಹೇಳ್ತಿದ್ರೆ, ನಿಮಗೆ ಮನೆಗೆ ಒಂದ್ ಐಟಮ್ ಬೇಕು ಅಂತಂದ್ರೆ ಶುಗರ್ ತಗೊಬರ್ತೀರಾ ಅಂತಂದ್ರೆ 20 kg 30 kg ತಗೊಂಡ್ಬಿಡ್ತೀರಾ, ಇಲ್ಲ ಅಲ್ವಾ, ಅರ್ಧ ಕೆಜಿನೋ 1 kgನೋ ತಂದು ಇಟ್ಕೊಳ್ತೀರಾ. ಅದು ಖಾಲಿ ಆದ್ಮೇಲೆ ಮತ್ತೆ ಪರ್ಚೇಸ್ ಮಾಡ್ತೀರಾ. ಸೊ ಸ್ಮಾಲ್ ಯೂನಿಟ್ ಅಲ್ಲಿ ನೀವು ಪರ್ಚೇಸ್ ಮಾಡ್ತೀರಾ, ಅದಕ್ಕೆ ಕಮ್ಮಿ ಪ್ರೈಸ್ ಇರುತ್ತೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದಾರೆ. ಕನ್ವೀನಿಯನ್ಸ್ ಪ್ರಾಡಕ್ಟ್ ಹ್ಯಾವ್ ಸ್ಟ್ಯಾಂಡರ್ಡೈಸ್ಡ್ ಪ್ರೈಸ್. ಇಂಥ ಪ್ರಾಡಕ್ಟ್ ಗೆ ಸ್ಟ್ಯಾಂಡರ್ಡೈಸ್ ಫಿಕ್ಸ್ ಆಗಿರುತ್ತೆ. 5 ರೂಪಾಯಿ ಗುಡ್ಡೆ ಬಿಸ್ಕೆಟ್, 10 ರೂಪಾಯಿ ಮಾರಿ ಬಿಸ್ಕೆಟ್. ಸೊ ಇದೇ ತರನೇ ಚಾಕ್ಲೇಟ್ 1 ರೂಪೀಸ್ 5 ರೂಪೀಸ್ ಚಾಕ್ಲೇಟ್, ಈ ತರ ಸ್ಟ್ಯಾಂಡರ್ಡ್ ಫಿಕ್ಸ್ ಆಗ್ಬಿಡುತ್ತೆ. 10 ರೂಪಾಯಿ ಚಾಕ್ಲೇಟ್. ಈಗ ದೊಡ್ಡ ಚಾಕ್ಲೇಟ್ ತರ್ತೀನಿ 100 ರೂಪೀಸ್ ಡೈರಿ ಮಿಲ್ಕ್ ತರ್ತೀನಿ ಅಂತಂದ್ರೆ ಆ ತರದ್ದು ಫಿಕ್ಸ್ ಆಗ್ಬಿಟ್ಟಿರುತ್ತೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದಾರೆ. ಸೊ ಈಗ ನಿಮ್ಮ ಮನೆಗೆ ಸಕ್ಕರೆ ಬೇಕು ಅಂತಂದ್ರೆ 40 ರೂಪೀಸ್ 45 ರೂಪೀಸ್ ಕೆಜಿ ತಗೊಂಡ್ಬಿಟ್ಟು ಶುಗರ್ ತಗೊಬರ್ತೀರಾ. ಈ ತರದ ಕನ್ವೀನಿಯನ್ಸ್ ಪ್ರಾಡಕ್ಟ್ ಅಲ್ಲಿ ಏನಂತ ಅಂತಂದ್ರೆ ಒಂದು ಸ್ಟ್ಯಾಂಡರ್ಡೈಸ್ ಪ್ರೈಸ್ ಇದ್ದೇ ಇರುತ್ತೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದಾರೆ. ದ ಕಾಂಪಿಟೇಷನ್ ಇನ್ ದೀಸ್ ಪ್ರಾಡಕ್ಟ್ ಆರ್ ಹೈ. ಏನ್ ಹೇಳ್ತಿದ್ರೆ, ಇಂಥ ಪ್ರಾಡಕ್ಟ್ ಗೆ ಮಾರ್ಕೆಟ್ ಅಲ್ಲಿ ತುಂಬಾ ಕಾಂಪಿಟೇಷನ್ ಇರುತ್ತೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದಾರೆ. ಈಗ ನೋಡಿ, ಇಲ್ಲಿ ಟೂತ್ ಪೇಸ್ಟ್ ನಿಮ್ಗೆ ಎಲ್ಲರಿಗೂ ರಿಕ್ವೈರ್ಮೆಂಟ್ ಇರುತ್ತೆ. ಪ್ರತಿದಿನನೂ ಯೂಸ್ ಮಾಡ್ತಿದ್ರೆ ಖಾಲಿ ಆಗ್ತಿರ್ತೀರಾ, ಕನ್ಸ್ಯೂಮ್ ಮಾಡ್ತಿರ್ತೀರಾ, ಹತ್ರ ಇರೋ ಅಂಗಡಿ ಹತ್ರಕ್ಕೆ ಹೋಗ್ಬಿಟ್ಟು ಪರ್ಚೇಸ್ ಮಾಡ್ತೀರಾ. ಆದ್ರೆ ನಿಮ್ಗೆ ಅದೇ ತರದ್ದು ಬ್ರ್ಯಾಂಡ್ ಗಳು ಬೇಕಾದಷ್ಟಿದೆ ಅಲ್ವಾ. ಟೂತ್ ಪೇಸ್ಟ್ ಅಲ್ಲೇ ಒಂದ್ 20-30 ವೆರೈಟಿ ತರದ್ದು ನೀವು ಪ್ರಾಡಕ್ಟ್ ಗಳನ್ನ ನೋಡ್ಬಿಡ್ಬೋದು. ಸೊ ಹಾಗಾಗಿ ಕನ್ವೀನಿಯಂಟ್ ಪ್ರಾಡಕ್ಟ್ ಅಲ್ಲಿ ಏನಂತಂದ್ರೆ ಇದಕ್ಕೆ ಕಾಂಪಿಟೇಷನ್ ಜಾಸ್ತಿ ಇದೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದಾರೆ. ಸೊ ಕನ್ವೀನಿಯನ್ಸ್ ಪ್ರಾಡಕ್ಟ್ ಅಂತಂದ್ರೆ ಅದ್ರ ಕ್ಯಾರೆಕ್ಟರಿಸ್ಟಿಕ್ಸ್ ಏನು ಅನ್ನೋದು ಕಂಪ್ಲೀಟ್ ಆಗಿ ಅರ್ಥ ಆಯ್ತು. ಸೊ ಆಗ್ಲೇನೆ ಹೇಳ್ದೆ ಏನು, ಆನ್ ದ ಬೇಸಿಸ್ ಆಫ್ ಕನ್ಸ್ಯೂಮರ್ ಪ್ರಾಡಕ್ಟ್ ಅಲ್ಲಿ ನಾವು ಆನ್ ದ ಬೇಸಿಸ್ ಆಫ್ ಡ್ಯೂರಬಿಲಿಟಿ, ಇಲ್ಲಿ ನೋಡಿ ಇಲ್ಲಿ ಯಾವುದು ಆನ್ ದ ಬೇಸಿಸ್ ಆಫ್ ದ ಶಾಪಿಂಗ್ ಡಿಪಾರ್ಟ್ಮೆಂಟ್ ಮಾಲ್ ಅಲ್ಲಿ ಕನ್ವೀನಿಯನ್ಸ್ ಪ್ರಾಡಕ್ಟ್ ಅಂತಂದ್ರೆ ಏನು ಅನ್ನೋದನ್ನ ಈಗ ಅರ್ಥ ಮಾಡ್ಕೊಂಡು, ಸೊ ನಾವ್ ಈಗ ಶಾಪಿಂಗ್ ಪ್ರಾಡಕ್ಟ್ ಅಂತಂದ್ರೆ ಏನು ಅನ್ನೋದನ್ನ ಅರ್ಥ ಮಾಡ್ಕೊಳ್ತೀವಿ. So shopping product are those consumer product in the purchase of which buyer devote considerable time to compare the quality, price, style, suitability, etc. ಏನ್ ಹೇಳ್ತಾ ಇದ್ರೆ, ಈ ಶಾಪಿಂಗ್ ಪ್ರಾಡಕ್ಟ್ ಅಂತ ಅಂತಕ್ಕಂತಹದ್ದು ಇದೊಂದು ಗೂಡ್ಸ್ ಆಗಿದೆ. ಸೊ ಕನ್ಸ್ಯೂಮರ್ ಗೂಡ್ಸ್ ಇನ್ ದ ಪರ್ಚೇಸ್ ಆಫ್ ವಿಚ್ ಬೈಯರ್ ಡಿವೋಟ್ಸ್ ಕನ್ಸಿಡರಬಲ್. ಇವನು ಏನ್ ಮಾಡ್ತಾನೆ, ಈಗ ನೋಡಿ ಶಾಪಿಂಗ್ ಪ್ರಾಡಕ್ಟ್ ನ ನೀವು ಮನೆ ಹತ್ರ ಪರ್ಚೇಸ್ ಮಾಡ್ತೀರಾ, ಇಲ್ಲ ಯಾವ್ದೋ ಒಂದು ಶಾಪಿಂಗ್ ಮಾಲ್ಗೆ ಹೋಗ್ಬಿಟ್ಟು ಪರ್ಚೇಸ್ ಮಾಡ್ತೀರಾ. ಅಲ್ಲಿ ಏನ್ ಮಾಡ್ತೀರಾ, ಈಗ 3-4 ವೆರೈಟೀಸ್ ಆಫ್ ಪ್ರಾಡಕ್ಟ್ ಗಳು ನಿಮ್ಗೆ ಸಿಗ್ತಾ ಹೋಗುತ್ತೆ. ಯಾವ್ದೋ ಒಂದು ಶೂ ಬ್ರ್ಯಾಂಡೇ ಇರಲಿ, ನೋಡಿ ಇಲ್ಲಿ ಶೂ ಅಲ್ಲೇನೆ ಬೇರೆ 500 ರೂಪಾಯಿ ಶೂ ಇರುತ್ತೆ, 1000 ರೂಪಾಯಿ ಇರುತ್ತೆ, 5000 ರೂಪಾಯಿ ಇರುತ್ತೆ, 10,000 ರೂಪಾಯಿ ಇರುತ್ತೆ. ಸೊ ನಿಮ್ಗೆ ಅಲ್ಲಿ ಟೈಮ್ ಇರುತ್ತೆ, ಕಂಪೇರ್ ಮಾಡ್ಬೋದು. ನಿಮ್ಮ ಬಜೆಟ್ ಗೆ ಯಾವ್ದು ಬೇಕೋ ಅದನ್ನ ಮಾತ್ರ ನೀವು ಪರ್ಚೇಸ್ ಮಾಡ್ತೀರಾ. ಸೊ ಅಲ್ಲಿ ಏನ್ ನೋಡ್ತೀರಾ, ಏನನ್ನ ಕಂಪೇರ್ ಮಾಡ್ಕೊಳ್ತೀರಾ ನೀವು, ಕ್ವಾಲಿಟಿ ನೋಡ್ತೀರಾ, ಪ್ರೈಸ್ ನೋಡ್ತೀರಾ, ಸ್ಟೈಲ್ ನೋಡ್ತೀರಾ, ನಿಮಗೆ ಅದು ಸೂಟಬಲ್ ಆಗುತ್ತೋ ಇಲ್ವೋ ಅಂತ ಅಂದ್ಬಿಟ್ಟು ನೋಡಿ ಪರ್ಚೇಸ್ ಮಾಡ್ತೀರಾ. ಸೊ ಅದಕ್ಕೆ ಅದನ್ನ ಏನ್ ಪ್ರಾಡಕ್ಟ್ ಶಾಪಿಂಗ್ ಪ್ರಾಡಕ್ಟ್ ಅಂತ ಕರೀತಾರೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದಾರೆ. ಎಕ್ಸೆಟ್ರಾ ಅಟ್ ಸೆವೆರಲ್ ಸ್ಟೋರ್ಸ್ ಬಿಫೋರ್ ಮೇಕಿಂಗ್ ದ ಫಿಕ್ಸ್ಡ್ ಪರ್ಚೇಸ್ ಆಫ್ ಏನದು ಕ್ಲಾತ್, ಬಟ್ಟೆಗಳನ್ನ ಪರ್ಚೇಸ್ ಮಾಡ್ಬೇಕಾದ್ರೆ ನೀವು ಡಿಸೈಡ್ ಮಾಡ್ಕೊಂಡು ಹೋಗಿರ್ತೀರಾ ಇಂತ ಪರ್ಚೇಸ್ ಮಾಡ್ಕೋಬೇಕು ಅಂತ ಅಂದ್ಬಿಟ್ಟು. ಶೂಸ್ ಆಗಿರ್ಬೋದು ಕಂಪೇರ್ ಮಾಡ್ಬಿಡ್ತಾ ಇರ್ತೀರಾ, ಜ್ಯುವೆಲ್ರಿ, ಫರ್ನಿಚರ್ ಆಗಿರ್ಬೋದು, ಟೆಲಿವಿಷನ್ ಆಗಿರ್ಬೋದು, ಇವು ಏನಾಗಿರುತ್ತೆ ಬಿಫೋರ್ ಮಾರ್ಕೆಟಿಂಗ್ ದ ಫಿಕ್ಸ್ಡ್ ಪರ್ಚೇಸ್ ಎಕ್ಸೆಟ್ರಾ. ಕ್ಲಾತ್ ಆಗಿರ್ಬೋದು, ಜ್ಯುವೆಲ್ರಿ ಆಗಿರ್ಬೋದು. ಸೊ ಈ ಪ್ರಾಡಕ್ಟ್ ಎಲ್ಲವೂ ಯಾವ್ದ್ರ ಅಂಡರ್ ಬರುತ್ತೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದಾರೆ, ಶಾಪಿಂಗ್ ಪ್ರಾಡಕ್ಟ್ ಗೆ ಬರುತ್ತೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದಾರೆ. ಹಾಗಾದ್ರೆ ಶಾಪಿಂಗ್ ಪ್ರಾಡಕ್ಟ್ ಕ್ಯಾರೆಕ್ಟರಿಸ್ಟಿಕ್ಸ್ ಏನು, ಗುಣಲಕ್ಷಣಗಳು ಏನು ಅಂತ ಅಂದ್ಬಿಟ್ಟು ನೋಡೋಣ. ದ ಶಾಪಿಂಗ್ ಪ್ರಾಡಕ್ಟ್ ಆರ್ ಜನರಲಿ ಆಫರ್ ಡ್ಯೂರಬಲ್ ಇನ್ ನೇಚರ್. ಏನ್ ಹೇಳ್ತಿದ್ರೆ, ಶಾಪಿಂಗ್ ಪ್ರಾಡಕ್ಟ್ಗಳು ತುಂಬಾ ದಿನ ಡ್ಯೂರಬಲ್ ಇರುತ್ತೆ, ನಾನ್ ಡ್ಯೂರಬಲ್ ಅಲ್ಲ. ಡ್ಯೂರಬಲ್ ಅಂತಂದ್ರೇನು, ತುಂಬಾ ವರ್ಷಗಟ್ಲೆ ಯೂಸ್ ಮಾಡ್ಬೋದು. ಈಗ ನೀವು ಜ್ಯುವೆಲರಿ ಯಾವ್ದೋ ಒಂದು ಒಡವೆ ತಗೋತೀರಾ ಅಂತಂದಿದ ತಕ್ಷಣ ಒಂದೇ ವರ್ಷಕ್ಕೆ ಅದನ್ನ ಮುರಿಸ್ಬಿಡ್ತೀರಾ ಅಥವಾ ಮಾರ್ಬಿಡ್ತೀರಾ, ಇಲ್ಲ. ಹಾಗೇನೆ ಒಂದು ಶೂ ತಗೋತೀರಾ ಅಂತಂದ್ರೆ 2 ದಿನ ತಗೋತೀರಾ, ಇಲ್ಲ, ಸುಮಾರು ತಿಂಗಳಗಟ್ಲೆ ಯೂಸ್ ಮಾಡ್ತೀರಾ. ಕರೆಕ್ಟಾ? ಒಂದ್ ಬಟ್ಟೆ ತಗೋತೀರಾ ಅಂತಂದ್ರೆ ಒಂದೇ ದಿನಕ್ಕೆ ಹಾಕ್ಬಿಟ್ಟು ಎಷ್ಟು ಬಿಡ್ತೀರಾ, ಖಂಡಿತ ಇಲ್ಲ. ಸೊ ಇಂಥವ್ ಏನಂತಂದ್ರೆ ಡ್ಯೂರಬಲ್ ಇರುತ್ತೆ, ತುಂಬಾ ದಿನ ಯೂಸ್ ಮಾಡಬಹುದಾಗಿದೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದಾರೆ. ದ ಯೂನಿಟ್ ಪ್ರೈಸ್ ಅಂಡ್ ದ ಪ್ರಾಫಿಟ್ ಮಾರ್ಜಿನ್ ಆಫ್ ದ ಶಾಪಿಂಗ್ ಪ್ರಾಡಕ್ಟ್ ಈಸ್ ಜನರಲಿ ಹೈ. ಇಂಥ ಪರ್ಚೇಸ್ ನೀವು ಬಟ್ಟೆ ತಗೊಳಕಾಗಿರ್ಬೋದು, ಜ್ಯುವೆಲರಿ ತಗೊಳಕಾಗಿರ್ಬೋದು, ಫರ್ನಿಚರ್ ಆಗಿರ್ಬೋದು, ಶೂ ಆಗಿರ್ಬೋದು, ಇಂಥ ನೀವು ಪ್ರಾಡಕ್ಟ್ ನ ತಗೊಳ್ತೀನಿ ಅಂತ ಹೋದಾಗ ಅಲ್ಲಿ ಪ್ರಾಫಿಟ್ ಮಾರ್ಜಿನ್ ತುಂಬಾ ಜಾಸ್ತಿ ಇರುತ್ತೆ. ಅವರು ಬಿಸ್ನೆಸ್ ಮೆನ್ ಅದಕ್ಕೆ ಏನೋ ಪ್ರಾಫಿಟ್ ನ ಆಡ್ ಮಾಡಿ ಮಾರ್ತಾರೆ, ಸುಮ್ನೆ ಅವರು ಮಾರೋದಿಲ್ಲ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ರೆ. ಪರ್ಚೇಸ್ ಆಫ್ ಶಾಪಿಂಗ್ ಪ್ರಾಡಕ್ಟ್ಸ್ ಆರ್ ಜನರಲಿ ಪ್ರೀ ಪ್ಲಾನೆಡ್. ನೀವು ಪರ್ಚೇಸ್ ಯಾವ್ದೇ ಒಂದು ಜ್ಯುವೆಲರಿ ಪರ್ಚೇಸ್ ಮಾಡಕ್ ಹೋಗ್ತೀನಿ ಅಂತಂದ್ರೆ ಸುಮ್ನೆ ಹೊಟ್ಟೋಗ್ಬಿಡ್ತೀರಾ, ಕೈಯಲ್ಲಿ ದುಡ್ಡು ಇರ್ಬೇಕು ತಾನೆ, ದುಡ್ಡಿದ್ರೆ ಮಾತ್ರನೇ ನೀವು ಹೋಗ್ತೀರಾ. ಸರಿಯಪ್ಪ ನೋಡೋಣ, ನೋಡ್ಕೊ ಬರೋಣ, ನಮ್ಮ ಹತ್ರ ಐಟಮ್ ನಮ್ಮ ಬಜೆಟ್ ಏನಾದ್ರು ಬಂತು ಅಂತಂದ್ರೆ ಪರ್ಚೇಸ್ ಮಾಡ್ಕೊ ಬರೋಣ ಅಂತ ಅಂದ್ಬಿಟ್ಟು ನೀವು ದುಡ್ಡಿದ್ದೇ ಗೋಲ್ಡ್ ಜ್ಯುವೆಲರಿ ಶಾಪ್ ಹೋಗ್ತೀರಾ, ಇಲ್ಲದೆ ಹೋದ್ರೆ ಹೋಗೋದಿಲ್ಲ. ಕರೆಕ್ಟಾ? ಸೊ ಹಾಗಾಗಿ ಪ್ರೀ ಪ್ಲಾನ್ ಮಾಡ್ಕೊಂಡೇ ಹೋಗ್ತೀರಾ. ಪ್ರೀ ಪ್ಲಾನ್ ಇಲ್ಲದೆ ಇಂಥ ಪ್ರಾಡಕ್ಟ್ ಗಳನ್ನ ಪರ್ಚೇಸ್ ಮಾಡಕ್ಕಾಗಲ್ಲ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ರೆ. Retailer generally play an important role in the sale of product, shopping product. ಏನ್ ಹೇಳ್ತಿದ್ರೆ,
ಇದರಲ್ಲಿ ರಿಟೇಲರ್ ಪಾತ್ರ ತುಂಬಾ ಇಂಪಾರ್ಟೆಂಟ್ ಅಂತ ಅಂದ್ಬಿಟ್ಟು ಹೇಳ್ತಿದ್ರೆ. ಏನ್ ಹೇಳ್ತಾರೆ, ರಿಟೇಲ್ ಅಂದ್ರೆ ಮಾರ್ತಕ್ಕಂಥವನು. ರಿಟೇಲರ್ ಜನರಲಿ ಪ್ಲೇ ಇಂಪಾರ್ಟೆಂಟ್ ರೋಲ್ ಇನ್ ದ ಸೇಲ್ ಆಫ್ ಪ್ರಾಡಕ್ಟ್ ಅಂತ ಅಂದ್ಬಿಟ್ಟು ಏನ್ ಮಾಡ್ತಾರೆ, ನೀವು ಐಟಮ್ ನ ಪರ್ಚೇಸ್ ಮಾಡ್ಬೇಕಾದ್ರೆ ಒಂದು ಶಾಪಿಂಗ್ ಹೋಗಿದ್ರ ಅಂತಂದ್ರೆ ನಿಮ್ಮ ಹತ್ರ ಬಂದ್ಬಿಟ್ಟು ಸರ್ ಈ ಪ್ರಾಡಕ್ಟ್ ಈ ತರ ಪ್ರೈಸ್ ಇದೆ, ನಿಮ್ಗೆ ಯಾವ ತರದ್ದು ಡಿಮ್ಯಾಂಡ್ ಇದೆ, ನಿಮ್ಗೆ ಯಾವ ತರದ ಟೇಸ್ಟ್ ಇದೆ ಅಂತ ಅಂದ್ಬಿಟ್ಟು ಎಲ್ಲಾನು ಕೇಳಿ ನಿಮ್ಮ ಪ್ರಿಫರೆನ್ಸ್ ಮತ್ತೆ ನಿಮ್ಮ ಸ್ಟೈಲ್ಗೆ ನೋಡ್ಕೊಂಡು ನಿಮ್ಗೆ ಆ ತರದ ಪ್ರಾಡಕ್ಟ್ ಗಳನ್ನ ನಿಮ್ಗೆ ಕೊಡ್ತಾ ಹೋಗ್ತಾರೆ. ಕರೆಕ್ಟಾ? ಸೊ ಹಾಗಾಗಿ ಇಲ್ಲಿ ರಿಟೇಲರ್ ತುಂಬಾ ಇಂಪಾರ್ಟೆಂಟ್ ರೋಲ್ ನ ಪ್ಲೇ ಮಾಡ್ತಾನೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದಾರೆ. ಸೊ ಇಲ್ಲಿಗೆ ನಿಮ್ಮ ಕನ್ಸ್ಯೂಮರ್ ಪ್ರಾಡಕ್ಟ್ ಅಂತಂದ್ರೇನು, ಹಾಗೇನೆ ಶಾಪಿಂಗ್ ಪ್ರಾಡಕ್ಟ್ ಅಂತಂದ್ರೆ ಏನು ಅನ್ನೋದು ಗೊತ್ತಾಯ್ತು. ಈಗ ಮೂರನೇ ಕಾನ್ಸೆಪ್ಟ್ ಯಾವ್ದು, ಫಸ್ಟ್ ಸ್ಲೈಡ್ಸ್ ಅಲ್ಲಿ ಸ್ಪೆಷಾಲಿಟಿ. ಈಗ ಕನ್ವೀನಿಯನ್ಸ್ ಆಯ್ತು, ಶಾಪಿಂಗ್ ಪ್ರಾಡಕ್ಟ್ ಆಯ್ತು, ಸ್ಪೆಷಾಲಿಟಿ ಪ್ರಾಡಕ್ಟ್ ಅಂತಂದ್ರೆ ಏನು ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋಣ. Specialty product are those consumer products which have certain specific features before which people make special effort in their purchase. ಏನ್ ಹೇಳ್ತಿದ್ರೆ, ಯಾವ್ದೋ ಒಬ್ಬ ಪರ್ಚೇಸ್ ಮಾಡ್ತಾ ಇದ್ದಾನೆ ಸ್ಪೆಷಾಲಿಟಿ ಪ್ರಾಡಕ್ಟ್ ಅಂತಂದ್ರೆ ಅದಕ್ಕೆ ಅವನು ತುಂಬಾ ಯೋಚನೆ ಮಾಡಿ ಅದ್ರದ್ದು ಗುಣಗಳನ್ನೆಲ್ಲ ನೋಡಿ ಅವನು ಥಿಂಕ್ ಮಾಡಿ ಆಮೇಲೆ ಪರ್ಚೇಸ್ ಮಾಡ್ತಾನೆ. ಅದ್ರದ್ದು ಸ್ಪೆಸಿಫಿಕೇಶನ್ ನೋಡ್ಬಿಟ್ಟು ಇಲ್ಲಿ ನೋಡಿ, ಇಲ್ಲಿ ಕನ್ಸ್ಯೂಮರ್ ಪ್ರಾಡಕ್ಟ್ ವಿಚ್ ಹ್ಯಾವ್ ಸರ್ಟೈನ್ ಸ್ಪೆಸಿಫಿಕ್ ಫೀಚರ್, ಅದಕ್ಕೆ ಇಂಥ ಫೀಚರ್ ಗಳು ಇದ್ರೆ ಮಾತ್ರನೇ ಪರ್ಚೇಸ್ ಮಾಡ್ತಾರೆ ಅನ್ನೋದು ಅವರ ಮೈಂಡ್ ಅಲ್ಲಿ ಇರುತ್ತೆ. ಅಂತ ಪ್ರಾಡಕ್ಟ್ ಅನ್ನ ಸ್ಪೆಸಿಫಿಕ್ ಪ್ರಾಡಕ್ಟ್, ಸ್ಪೆಷಾಲಿಟಿ ಪ್ರಾಡಕ್ಟ್ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾರೆ. ಸೊ ಆ ತರದ ಎಕ್ಸಾಂಪಲ್ ಏನು, ರೇರ್ ಕಲೆಕ್ಷನ್ ಆಫ್ ಆರ್ಟ್ ವರ್ಕ್ ಆರ್ ಆಂಟಿಕ್ ಪೀಸ್ ಗಳು ಇರುತ್ತೆ ಅಂತ ಕೇಳಿದಿರಲ್ವಾ. ಆಂಟಿಕ್ ಗಳು ಅವು ಏನಿರುತ್ತೆ ಅಂತದ್ನ ಪರ್ಚೇಸ್ ಮಾಡ್ಬೇಕು ಅಂತಂದಾಗ ನಿಮ್ಗೆ ಫಸ್ಟ್ ಐಡಿಯಾ ಇರ್ಬೇಕು ಎಂತೆಂತ ಆಂಟಿಕ್ ಗಳನ್ನ ನಾವು ಪರ್ಚೇಸ್ ಮಾಡ್ಬೇಕು ಅಂತಂದ್ಬಿಟ್ಟು. ಆಂಟಿಕ್ ಅಂತಂದ್ರೆ ಏನು, ಹಳೇ ಕಾಲದ್ದು ಮಿಷಿನ್ ಗಳಾಗಿರ್ಬೋದು, ಹಳೆ ಕಾಲದ ದೀಪಗಳಾಗಿರ್ಬೋದು, ಹಳೆ ಕಾಲದ ಕಾಯಿನ್ ಆಗಿರ್ಬೇಕು. ನಿಮ್ಗೆ ಆ ಕ್ಯೂರಿಯಸ್ ಇರ್ಬೇಕು ಅಂತ ಕಲೆಕ್ಟ್ ಮಾಡ್ಬೇಕು ಅಂತ ಅಂದ್ಬಿಟ್ಟು. ಕ್ಯೂರಿಯಾಸಿಟಿ ಇತ್ತು ಅಂತಂದ್ರೆ ಮಾತ್ರನೇ ಪರ್ಚೇಸ್ ಮಾಡ್ತೀರಾ, ಇಲ್ಲ ಅಂತಂದ್ರೆ ನೀವು ಅಂತ ಐಟಮ್ ಗಳನ್ನ ನೀವು ಪರ್ಚೇಸ್ ಮಾಡೋದಿಲ್ಲ. ಹಾಗಾಗಿ ಸ್ಪೆಷಾಲಿಟಿ ಪ್ರಾಡಕ್ಟ್ ನಾವು ಐಟಮ್ ಅಥವಾ ಪ್ರಾಡಕ್ಟ್ ಮೇಲೆ ಸ್ಪೆಷಾಲಿಟಿ ಇರ್ಬೇಕು. ಕನ್ಸ್ಯೂಮರ್ ಏನು ಅಂತಂದ್ರೆ ಸುಮ್ನೆ ತಗೊಳ್ಳೋದಿಲ್ಲ, ಅವನು ಇಂಟ್ರೆಸ್ಟ್ ಇರ್ಬೇಕು, ಮತ್ತೆ ಅದನ್ನೆಲ್ಲ ಯೋಚನೆ ಮಾಡಿ ಆತ ಪರ್ಚೇಸ್ ಮಾಡ್ತಾನೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದಾರೆ. ಓಕೆನಾ? ಸೊ ಅದನ್ನ ಸ್ಪೆಷಾಲಿಟಿ ಪ್ರಾಡಕ್ಟ್ ಅಂತ ಹೇಳ್ತಾ ಇದ್ದಾನೆ. ಎಕ್ಸಾಂಪಲ್ ಆಂಟಿಕ್ ಗಳು ಅಂತ ಅಂದ್ಬಿಟ್ಟು ಹೇಳ್ತಾ ಇದಾರೆ. ಹಾಗಾದ್ರೆ ಈ ಸ್ಪೆಷಾಲಿಟಿ ಪ್ರಾಡಕ್ಟ್ ಫೀಚರ್ ಗಳು ಏನು, ಕ್ಯಾರೆಕ್ಟರಿಸ್ಟಿಕ್ಸ್ ಗಳು ಏನು ಅಂತ ಅಂದ್ಬಿಟ್ಟು ನೋಡೋಣ. ದ ಡಿಮ್ಯಾಂಡ್ ಫಾರ್ ದ ಸ್ಪೆಷಾಲಿಟಿ ಪ್ರಾಡಕ್ಟ್ ಇಸ್ ಲಿಮಿಟೆಡ್ ಆಸ್ ರಿಲೇಟಿವ್ಲಿ ಸ್ಮಾಲ್ ನಂಬರ್ ಆಫ್ ಪೀಪಲ್ ಬೈ ದಿಸ್ ಪ್ರಾಡಕ್ಟ್. ಏನ್ ಹೇಳ್ತಂದ್ರೆ ಇಂಥ ಪ್ರಾಡಕ್ಟ್ ಗೆ ಡಿಮ್ಯಾಂಡ್ ತುಂಬಾನೇ ಕಡಿಮೆ. ಯಾಕೆ ಅಂತಂದ್ರೆ ಅದ್ರ ಪ್ರೈಸ್ ತುಂಬಾನೇ ಜಾಸ್ತಿ ಇರುತ್ತೆ. ಸೊ ಲಿಮಿಟೆಡ್ ಕಸ್ಟಮರ್ಸ್ ಇರ್ತಾರೆ. ಅದು ಪ್ರೈಸ್ ತುಂಬಾ ಕಾಸ್ಟ್ಲಿ ಇದ್ದಾಗ, ಈಗ ನೋಡಿ ಇಲ್ಲಿ ಸಾವಿರಾರು ವರ್ಷಗಳದ್ದು ಯಾವ್ದೋ ಕಾಯಿನ್ ಅಂತಂದಾಗ ನಿಮ್ಗೂ ಇಂಟ್ರೆಸ್ಟ್ ಇರುತ್ತೆ. ಸಾವಿರಾರು ವರ್ಷಗಳದ ಒಂದು ಲೈಟ್ ಆಗಿರ್ಬೋದು, ಒಂದು ಕ್ಯಾಂಡಲ್ ಆಗಿರ್ಬೋದು, ಅಥವಾ ಯಾವ್ದೋ ಒಂದು ಕ್ಲಾಕ್ ಟವರ್ ಆಗಿರ್ಬೋದು, ಒಂದು ಸ್ಮಾಲ್ ಯಾವ್ದೋ ಒಂದು ನಿಮ್ಗೆ ವಾಚ್ ಆಗಿರ್ಬೋದು. ಇಂಥವೆಲ್ಲ ತುಂಬಾ ಹಳೇ ವರ್ಷದ 100 ವರ್ಷ 200 ವರ್ಷದ್ದೆಲ್ಲ ಐಟಮ್ ಗಳನ್ನ ಹಿಂದಿನ ತಾಳ್ತೀನಿ ಅಂತಂದ್ರೆ ಕಾಸ್ಟ್ಲಿ ಇರುತ್ತೆ. ಸೊ ನೀವು ಜಾಸ್ತಿ ಪ್ರೈಸ್ ಅನ್ನ ಕೊಡ್ಬೇಕಾಗತ್ತೆ. ಸೊ ಅದಕ್ಕೆ ಜಾಸ್ತಿ ಪ್ರೈಸ್ ಇದ್ದಾಗ ಯೋಚನೆ ಮಾಡ್ತಾರಲ್ವಾ ಯಾವ್ದೇ ಜನ ಆದ್ರೂ. ಸೊ ಯೋಚನೆ ಮಾಡಿ ಪರ್ಚೇಸ್ ಮಾಡ್ತಾರೆ. ಇಂಥದ್ದು ನಮಗೆ ರಿಕ್ವೈರ್ಮೆಂಟ್ ರಿಕ್ವೈರ್ಮೆಂಟ್ ಇಲ್ವಾ ಅಂತ ಅಂದ್ಬಿಟ್ಟು ಯೋಚನೆ ಮಾಡ್ತಾರೆ. ಹಾಗಾಗಿ ಇದ್ರದ್ದು ನಂಬರ್ ಆಫ್ ಪರ್ಚೇಸರ್ ಏನಿದ್ದಾರೆ ಅವರು ತುಂಬಾ ಕಡಿಮೆ, ಇಂಥವಕ್ಕೆ ಡಿಮ್ಯಾಂಡ್ ಕಡಿಮೆ ಅಂತ ಹೇಳ್ತಾರೆ. These products are generally costly and the unit per price is very high. ಆಗ್ಲೇ ಹೇಳ್ದಂಗೆ ಇವು ತುಂಬಾ ಕಾಸ್ಟ್ಲಿ ಇರುತ್ತೆ. ಒಂದು ಪ್ರಾಡಕ್ಟ್ ನ ನೀವು ತಗೊಳ್ತೀನಿ ಅಂತಂದ್ರೆ ಆಂಟಿಕ್ ನ ತುಂಬಾ ಕಾಸ್ಟ್ಲಿ ಇರುತ್ತೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದಾರೆ. ದೀಸ್ ಪ್ರಾಡಕ್ಟ್ ಆರ್ ಅವೈಲಬಲ್ ಫಾರ್ ಸೇಲ್ ಅಟ್ ಎ ಫ್ಯೂ ಪ್ಲೇಸಸ್. ಇವು ಆಂಟಿಕ್ ಗಳು ನಿಮ್ಗೆ ಎಲ್ಲಾ ಪ್ಲೇಸ್ ಅಲ್ಲೂ ಸಿಗಲ್ಲ, ಕೆಲವೊಂದು ಪ್ಲೇಸ್ ಅಲ್ಲಿ ಮಾತ್ರ ಸಿಗುತ್ತೆ. ಆ ಪ್ಲೇಸ್ ಅಲ್ಲಿ ಬಿಟ್ರೆ ಇನ್ನ ಕೆಲವು ಕಡೆ ನಿಮ್ಗೆ ಆ ಐಟಮ್ ಗಳು ಸಿಗೋದಿಲ್ಲ, ಆ ಪ್ರಾಡಕ್ಟ್ ಅಲ್ಲಿ ಸಿಗಲ್ಲ ಅಂತ ಅಂದ್ಬಿಟ್ಟು ಹೇಳ್ತಾ ಇದಾರೆ. And aggressive promotion is required for the sale of specific product in order to inform people about their availability, feature, etc. ಏನ್ ಹೇಳ್ತಾ ಇದಾರೆ, ಇಂಥ ಪ್ರಾಡಕ್ಟ್ ಗಳಿಗೆ ಅಗ್ರೆಸಿವ್ ಮಾರ್ಕೆಟ್ ಟೆಕ್ನಿಕ್ ಗಳು ಬೇಕು. ಈಗ ನೋಡಿ ಇಲ್ಲಿ ಯಾವ್ದೋ ಒಂದು ರೇರ್ ಕಾಯಿನ್ ಅಂತ ಅನ್ಕೊಳ್ಳಿ, ರೇರ್ ಮೆಟಲ್ ಯಾರೋ ಒಬ್ಬನ ಹತ್ರ ಮಾತ್ರನೇ ಇದೆ ಅಂತ ಅನ್ಕೊಳ್ಳಿ. ಸೊ ಎಲ್ಲರೂ ಅದನ್ನ ಬಂದು ಪರ್ಚೇಸ್ ಮಾಡೋದಿಲ್ಲ, ಯಾಕಂದ್ರೆ ಕಾಸ್ಟ್ ಇರುತ್ತೆ ಅಂದ್ಬಿಟ್ಟು ಗೊತ್ತು. ಯಾರೋ ಒಬ್ಬ ಬಂದ್ಬಿಟ್ಟು ಅದನ್ನ ಪರ್ಚೇಸ್ ಮಾಡ್ತಾನೆ ಅಂತಂದ್ರೆ ಈತ ಮಾರೋನು ಅದ್ರ ಬಗ್ಗೆ ಅದ್ರ ಫೀಚರ್ ಗಳು ಏನು, ಯಾಕೆ ನೀವು ಪರ್ಚೇಸ್ ಮಾಡ್ಬೇಕು, ಇದು ಎಲ್ಲಿ ಸಿಗುತ್ತೆ, ಹೇಗ್ ಸಿಗುತ್ತೆ ಅದ್ರದ್ದು ವಿಶೇಷ ಸ್ಪೆಷಾಲಿಟಿ ಏನಿದೆ ಅದನ್ನ ಎಕ್ಸ್ಪ್ಲೈನ್ ಮಾಡಿದ್ರೆ ಮಾತ್ರ ಪರ್ಚೇಸ್ ಮಾಡ್ತಾನೆ, ಇಲ್ದೆ ಹೋದ್ರೆ ಮಾಡೋದಿಲ್ಲ ಅಂತ ಅಂದ್ಬಿಟ್ಟು. ಸೊ ಅಗ್ರೆಸಿವ್ ಪ್ರಮೋಷನ್ ತುಂಬಾ ರಿಕ್ವೈರ್ಮೆಂಟ್ ಇದೆ ಅಂತ ಅಂದ್ಬಿಟ್ಟು ಹೇಳ್ತಿದ್ರೆ. ಏನಕ್ಕೆ, ಅದ್ರದ್ದು ಸ್ಪೆಸಿಫಿಕೇಶನ್ ಹೇಳ್ಬೇಕಾಗತ್ತೆ, ಅದ್ರ ಫೀಚರ್ ಏನು ಅಂತ ಅಂದ್ಬಿಟ್ಟು ಹೇಳ್ಬೇಕಾಗತ್ತೆ ಅಂತ ಅಂದ್ಬಿಟ್ಟು ಹೇಳ್ತಿದ್ರೆ. ಲಾಸ್ಟ್ ಪಾಯಿಂಟ್, ಆಫ್ಟರ್ ಸೇಲ್ ಸರ್ವಿಸ್ ವೆರಿ ಇಂಪಾರ್ಟೆಂಟ್ ಫಾರ್ ಮೆನಿ ಆಫ್ ದ ಸ್ಪೆಷಾಲಿಟಿ ಪ್ರಾಡಕ್ಟ್ ಅಂತ ಅಂದ್ಬಿಟ್ಟು ಏನ್ ಹೇಳ್ತಿದ್ರೆ. ಇದಕ್ಕೆ
ಸರ್ವಿಸ್ ನ ನೀವು ಪ್ರಾಡಕ್ಟ್ ನ ಮಾರಿದ ತಕ್ಷಣನೇ ಅಲ್ಲಿಗೆ ಮುಗ್ದೋಗೋದಿಲ್ಲ, ಅದ್ರದ್ದು ಸರ್ವಿಸ್ ನು ಕೂಡ ಕೊಡ್ಬೇಕಾಗುತ್ತೆ. ಸರ್ವಿಸ್ ಕೊಡ್ಲೇ ಹೋದ್ರೆ ಅಂತ ಪ್ರಾಡಕ್ಟ್ ಗಳನ್ನ ನೀವು ಅಂತ ಪ್ರಾಡಕ್ಟ್ ಗಳನ್ನ ನೆಕ್ಸ್ಟ್ ಯಾರೇ ಆಗ್ಲಿ ಪರ್ಚೇಸ್ ಮಾಡಕ್ಕೆ ಇಷ್ಟ ಪಡೋದಿಲ್ಲ ಅಂತ ಅಂದ್ಬಿಟ್ಟು ಹೇಳ್ತಾ ಇದಾರೆ. ಸೊ ಇದಾಗಿತ್ತು ಸ್ಪೆಷಾಲಿಟಿ ಪ್ರಾಡಕ್ಟ್ ಅಂತಂದ್ರೆ ಏನು, ಮತ್ತೆ ಸ್ಪೆಷಾಲಿಟಿ ಪ್ರಾಡಕ್ಟ್ ಗಳದ್ದು ಫೀಚರ್ ಏನು ಅಂತ ಅನ್ನೋದು ನಮ್ಗೆ ಕಂಪ್ಲೀಟ್ ಆಗಿ ಅರ್ಥ ಆಯ್ತು ಅಂತ ಅನ್ಕೊಳ್ತೀನಿ. ಹಾಗಾದ್ರೆ ನಾವು ಈಗ ಯಾವ್ದು ನೋಡಿದೀವಿ, ಆನ್ ದ ಬೇಸಿಸ್ ಆಫ್ ಏನ್ ಅರ್ಥ ಮಾಡ್ಕೊಂಡು ಶಾಪಿಂಗ್ ಎಪಾರ್ಟ್ ಇನ್ ಮಾಲ್ ಅಲ್ಲಿ ಮೂರನ್ನು ಅರ್ಥ ಮಾಡ್ಕೊಂಡಿದೀವಿ. ಈಗ ಆನ್ ದ ಬೇಸಿಸ್ ಆಫ್ ಡ್ಯೂರಬಿಲಿಟಿ ಆಫ್ ಪ್ರಾಡಕ್ಟ್ ಏನು ಅನ್ನೋದನ್ನ ಸೆಕೆಂಡ್ ಪಾರ್ಟ್ ಅನ್ನ ಇಲ್ಲಿಗೆ ಬಂದು ನಾವೀಗ ಈ ಪಾರ್ಟ್ ಅನ್ನ ಅರ್ಥ ಮಾಡ್ಕೊಳ್ತಾ ಹೋಗೋಣ. ಓಕೆನಾ? ಹಾಗಾದ್ರೆ ಡ್ಯೂರಬಲ್ ಪ್ರಾಡಕ್ಟ್ ಅಂತ ಏನು ಅಂತ ಫಸ್ಟ್, ದೋಸ್ ಟ್ಯಾಂಜಿಬಲ್ ಕನ್ಸ್ಯೂಮರ್ ಪ್ರಾಡಕ್ಟ್ ವಿಚ್ ನಾರ್ಮಲಿ ಸರ್ವಿಸ್ many users are referred to as durable product. Example, refrigerator, television, bicycle, swimming machine, kitchen gadgets, etc. ಏನ್ ಹೇಳ್ತಿದ್ರೆ, those tangible consumer products which are normally survive many users ಆರ್ ರೆಫರ್ಡ್. ಏನ್ ಹೇಳ್ತಿದ್ರೆ, ಬಹಳಷ್ಟು ಯೂಸರ್ಸ್ ಗಳು ಅದನ್ನ ಯೂಸ್ ಮಾಡ್ತಾರೆ. ನಾರ್ಮಲಿ ಸರ್ವೈವ್ ಮೆನಿ ಯೂಸರ್ಸ್, ತುಂಬಾ ಯೂಸರ್ಸ್ ಗೆ ಅದು ರಿಕ್ವೈರ್ಮೆಂಟ್ ಇರುತ್ತೆ. ಹಾಗೇನೆ ತುಂಬಾ ವರ್ಷನೂ ಅದನ್ನ ಯೂಸ್ ಮಾಡ್ಬೋದು. ಹಾಗಾದ್ರೆ ಯಾವ್ದಿರುತ್ತೆ, ಮೆಷಿನರಿ ಆಗಿರ್ಬೋದು, ವಾಷಿಂಗ್ ಮಿಷಿನ್ ಆಗಿರ್ಬೋದು, ಹಾಗೆ ಟೆಲಿವಿಷನ್, ಟಿವಿ ಆಗಿರ್ಬೋದು, ಬೈಸಿಕಲ್ ಆಗಿರ್ಬೋದು. ಇದು ಒಂದು ತಗೊಂಡಿದ ತಕ್ಷಣ ಒಂದೇ ತಿಂಗಳಿಗೆ ನೀವು ಮಾರ್ಬಿಡ್ತೀರಾ? ಖಂಡಿತ ಇಲ್ಲ, ತುಂಬಾ ವರ್ಷ ಯೂಸ್ ಮಾಡ್ತೀರಾ. ಸೊ ಆ ಪ್ರಾಡಕ್ಟ್ ಗಳು ಹಾಳಾಗೋದಿಲ್ವಾ? ಈಗ ನೀವು ಏನೋ ವೆಜಿಟೇಬಲ್ ತರ್ತೀರಾ ಅಂತಂದ್ರೆ ಏನೋ ಅದ್ರದ್ದು ನಾನ್ ಡ್ಯೂರಬಲ್ ಪ್ರಾಡಕ್ಟ್ ಗಳು ಒಂದ್ ವಾರ ಇದ್ರೆ ಮ್ಯಾಕ್ಸಿಮಮ್ ಅಂದ್ರೆ ಇರುತ್ತೆ, ಅದಾದ್ಮೇಲೆ ಅವು ಹಾಳಾಗಕ್ಕೆ ಸ್ಟಾರ್ಟ್ ಆಗ್ಬಿಡುತ್ತೆ. ಆದ್ರೆ ಇಂಥ ಪ್ರಾಡಕ್ಟ್ ಗಳು ನಾನ್ ಡ್ಯೂರಬಲ್ ಪ್ರಾಡಕ್ಟ್ ಗಳು, ಡ್ಯೂರಬಲ್ ಅಂದ್ರೆ ಹಾಳಾಗದೆ ಇರ್ಬೋದು, ರೆಫ್ರಿಜರೇಟರ್ ಆಗಿರ್ಬೋದು, ಸೈಕಲ್ ಆಗಿರ್ಬೋದು, ಮಿಷಿನ್ ಯಾವ್ದು ಹೊಲಿಗೆ ಮಿಷಿನ್ ಆಗಿರ್ಬೋದು, ಟಿವಿ ಆಗಿರ್ಬೋದು, ಇವೆಲ್ಲ ಇದಕ್ಕೆ ಎಕ್ಸಾಂಪಲ್ ಗಳು ಅಂತ ಅಂದ್ಬಿಟ್ಟು ಹೇಳ್ತಾರೆ. ಏನು, ರೆಫ್ರಿಜರೇಟರ್, ಬೈಸಿಕಲ್, ಸ್ವಿಮ್ಮಿಂಗ್ ಮಿಷಿನ್, ಸೀವಿಂಗ್ ಮಿಷಿನ್ ಅಂತಂದ್ರೆ ಏನು, ಬಟ್ಟೆ ಹೊಲಿಯೋ ಮಿಷಿನ್ ಅಂತ ಅಂದ್ಬಿಟ್ಟು ಹೇಳ್ತಿದಾರೆ. ಕುಕ್ಕರ್ ಮತ್ತೆ ಟೆಲಿವಿಷನ್ ಅಂತ ಅಂದ್ಬಿಟ್ಟು ಹೇಳ್ತಿದ್ರೆ. ಇವೆಲ್ಲ ಡ್ಯೂರಬಲ್ ಪ್ರಾಡಕ್ಟ್, ತುಂಬಾ ವರ್ಷ ಯೂಸ್ ಮಾಡ್ಬೋದು ಅಂತ ಅಂದ್ಬಿಟ್ಟು. ಸೊ ಹಾಗಾದ್ರೆ ನಾನ್ ಡ್ಯೂರಬಲ್ ಪ್ರಾಡಕ್ಟ್ ಅಂತಂದ್ರೆ ಏನು ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋಣ. ಓಕೆನಾ? ನಾನ್ ಡ್ಯೂರಬಲ್ ಪ್ರಾಡಕ್ಟ್ ದ ಕನ್ಸ್ಯೂಮರ್ ಪ್ರಾಡಕ್ಟ್ ವಿಚ್ ಆರ್ ನಾರ್ಮಲಿ ಕನ್ಸ್ಯೂಮರ್ಡ್ ಇನ್ ಒನ್ ಆರ್ ಫ್ಯೂ ಯೂಸರ್ಸ್ ಆರ್ ಕಾಲ್ಡ್ ನಾನ್ ಡ್ಯೂರಬಲ್ ಪ್ರಾಡಕ್ಟ್. ಏನ್ ಹೇಳ್ತಾರೆ, ಒಂದು ಪ್ರಾಡಕ್ಟ್ ನ ಒಂದೇ ಸಲ ಮಾತ್ರನೇ ಅದನ್ನ ಯೂಸ್ ಮಾಡ್ಬೋದು, ಅಥವಾ ಕೆಲವು ಟೈಮ್ ಯೂಸ್ ಮಾಡಿದ್ರೆ ಮಾತ್ರನೇ ಅದು ಡ್ಯೂರಬಿಲಿಟಿ ಇರುತ್ತೆ. ಅದಾದ್ಮೇಲೆ ಅದ್ರದ್ದು ಡ್ಯೂರಬಿಲಿಟಿ ಹೊರಟೋಗ್ಬಿಡುತ್ತೆ. ಅದನ್ನ ನಾನ್ ಡ್ಯೂರಬಲ್ ಪ್ರಾಡಕ್ಟ್ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ರೆ. ಹಾಗಾದ್ರೆ ಎಕ್ಸಾಂಪಲ್ ಯಾವುದು, ಟೂತ್ ಪೇಸ್ಟ್, ಬಾತಿಂಗ್ ಸೋಪ್, ಸ್ಟೇಷನರಿ ಪ್ರಾಡಕ್ಟ್ ಎಕ್ಸೆಟ್ರಾ. ನೀವು ನೋಡಿ ಇಲ್ಲಿ ಪೇಸ್ಟ್ ಬರ್ತೀರಾ, ಪೇಸ್ಟ್ ಇರೋ ತನಕ ಯೂಸ್ ಮಾಡ್ತೀರಾ, ಅದಾದ್ಮೇಲೆ ಏನಾಯ್ತು, ಮುಗಿದೋಯ್ತು. ಹೊಸದನ್ನ ಪ್ರಾಡಕ್ಟ್ ಡ್ಯೂರಬಲ್ ಅಂದ್ರೆ ಒಂದ್ ಸ್ವಲ್ಪ ದಿನ ಯೂಸ್ ಮಾಡಿದ್ರೆ ಖಾಲಿ ಆಗೋಯ್ತು, ಮತ್ತೆ ನಾವು ಅದಕ್ಕೆ ಡಿಮ್ಯಾಂಡ್ ಕ್ರಿಯೇಟ್ ಆಗುತ್ತೆ. ಸೊ ಅದಾದ್ಮೇಲೆ ಬಾತಿಂಗ್ ಸೋಪ್, ನೀವು ಯೂಸ್ ಮಾಡ್ತಕ್ಕಂತಹ ಸೋಪ್ ಆಗಿರ್ಬೋದು. ಹಾಗೆ ಇನ್ನೂ ಒಂದೇನಂತಂದ್ರೆ ಸ್ಟೇಷನರಿ, ಈಗ ನೀವು ಎರೇಸರ್ ನ ಪರ್ಚೇಸ್ ಮಾಡ್ತೀರಾ, ಎರೇಸರ್ ಇರೋಷ್ಟು ದಿನ ಎಷ್ಟು ದಿನ ತನಕ ಬರುತ್ತೆ ಅಷ್ಟು ದಿನ ಯೂಸ್ ಮಾಡ್ತೀರಾ, ಅದಾದ್ಮೇಲೆ ಏನು ಎರೇಸರ್ ಖಾಲಿ ಆಗ್ಬಿಡುತ್ತೆ, ನೀವು ಹೊಸ ಎರೇಸರ್ ನ ತಗೊಳ್ಬೇಕಾಗುತ್ತೆ. ಸೊ ಹಾಗಾಗಿ ಇಂಥವನ್ನೆಲ್ಲ ನಾನ್ ಡ್ಯೂರಬಲ್ ಪ್ರಾಡಕ್ಟ್ ಅಂತ ಹೇಳ್ತಾರೆ. ಅಂದ್ರೆ ಒಂದಷ್ಟು ದಿನ ಯೂಸ್ ಮಾಡ್ಬೋದು, ಅದಾದ್ಮೇಲೆ ಅದು ಮುಗ್ದೋಗ್ಬಿಡುತ್ತೆ, ಮತ್ತೆ ಹೊಸದಾಗಿ ಪರ್ಚೇಸ್ ಮಾಡ್ಬೇಕು ಅಂತ ಅಂದ್ಬಿಟ್ಟು. ಹಾಗಾದ್ರೆ ಎಕ್ಸಾಂಪಲ್ ಗಳು ಯಾವ್ದು, ಡ್ರೈ ಕ್ಲೀನಿಂಗು, ಬಟ್ಟೆಗಳನ್ನ ಡ್ರೈ ಕ್ಲೀನಿಂಗ್ ಗೆ ಕೊಟ್ಟಿರ್ತಾರೆ. ನಿಮ್ ಮನೆಗಳಲ್ಲಿ ಕೇಳಿದ್ರೆ ನಿಮ್ಗೆ ಐಡಿಯಾ ಬರುತ್ತೆ. ಸೊ ಆ ಐಡಿಯಾ ಏನಂತಂದ್ರೆ, ಡ್ರೈ ಕ್ಲೀನಿಂಗ್ ಆದ್ಮೇಲೆ ಒಂದ್ಸಲ 2 ಸಲ ಮತ್ತೆ ಬಟ್ಟೆಗಳನ್ನ ಯೂಸ್ ಮಾಡ್ಬೋದು, ಅದಾದ್ಮೇಲೆ ಮತ್ತೆ ಅದು ಕೊಳೆ ಆಗುತ್ತೆ, ಮತ್ತೆ ಡ್ರೈ ಕ್ಲೀನಿಂಗ್ ಗೆ ಕಳಿಸ್ಬೇಕಾಗತ್ತೆ. ಅಂದ್ರೆ ಡ್ರೈ ಕ್ಲೀನ್ ಆಗಿ 1-2 ಯೂಸ್ ಮಾಡ್ಬೋದು, ಮತ್ತೆ ಕಂಟಿನ್ಯೂಸ್ ಆಗಿ ಡ್ರೈ ಕ್ಲೀನ್ ಆಗದೆ ಮತ್ತೆ ಯೂಸ್ ಮಾಡಕ್ಕಾಗಲ್ಲ, ಹಾಳಾಗ್ಬಿಡುತ್ತೆ ಅಂತ ಅಂದ್ಬಿಟ್ಟು ಹೇಳ್ತಿದ್ರೆ. ಏನು, ವಾಚ್ ರಿಪೇರಿ, ಒಂದ್ಸಲ ನಿಮ್ ಮೊಬೈಲ್ ವಾಚ್ ಏನಾದ್ರು ಕೆಟ್ಟೋಯ್ತು ಅಂತಂದ್ರೆ ತಗೋಗಿ ತೋರಿಸ್ತೀರಾ, ಮತ್ತೆ ಕೆಟ್ಟು ಅಂತಂದ್ರೆ ತೋರಿಸ್ಬೇಕಾಗತ್ತೆ. ಹೇರ್ ಕಟಿಂಗ್ ಒಂದ್ಸಲ ಕಟಿಂಗ್ ಮಾಡ್ಸಿರ್ತೀರಾ, ಅದಾದ್ಮೇಲೆ ಸ್ವಲ್ಪ ತಿಂಗಳಾದ್ಮೇಲೆ ಮತ್ತೆ ಹೇರ್ ಗ್ರೋತ್ ಆಗುತ್ತೆ. ಸೊ ನೀವು ಕಟಿಂಗ್ ಮಾಡಿಸ್ಬೇಕಾಗತ್ತೆ. ಸ್ವಲ್ಪ ಡ್ಯೂರೇಷನ್ ತನಕ ಮಾತ್ರ ಇತ್ತು, ಅದಾದ್ಮೇಲೆ ಮತ್ತೆ ನೀವು ಆ ಸರ್ವಿಸ್ ನ ತಗೊಳ್ಬೇಕಾಗತ್ತೆ. ಪೋಸ್ಟಲ್ ಸರ್ವಿಸ್ಗಳು, ನೀವು ಯಾವ್ದೋ ಒಂದು ಲೆಟರ್ ನ ಅಥವಾ ಏನೋ ಒಂದ್ ಪ್ಲೇಸ್ ಇಂದ ಇನ್ನೊಂದ್ ಕಡೆಗೆ ಕಳಿಸ್ಬೇಕಾಗಿತ್ತು ಅಂತಿದ ತಕ್ಷಣ ಕಳಿಸಿ ನೀವು ನಿಮ್ಮ ಹತ್ರದ್ದು ಪೋಸ್ಟ್ ಆಫೀಸ್ಗೆ ಹೋಗ್ಬಿಟ್ಟು ಕೊರಿಯರ್ ಮಾಡ್ತೀರಾ ಅಂತ ಅನ್ಕೊಳ್ಳಿ. ಏನೋ ಒಂದು ಐಟಮ್ ಇರುತ್ತೆ, ಕೊರಿಯರ್ ಕಳಿಸ್ತೀರಾ, ಅಲ್ಲಿ ರೀಚ್ ಆಗಿದ ತಕ್ಷಣ ಅದ್ರದ್ದು ಮುಗ್ದೋಗುತ್ತೆ ಕೆಲಸ. ಸೊ ಅದನ್ನೆಲ್ಲ ಏನಂದ್ರೆ ನಾನ್ ಡ್ಯೂರಬಲ್. ಅದಾದ್ಮೇಲೆ ಸರ್ವಿಸ್ ಆಫರ್ಡ್ ಬೈ ಡಾಕ್ಟರ್. ಏನೋ ನಿಮಗೆ ಹುಷಾರಿಲ್ಲ ಅಂತಂದಾಗ ಡಾಕ್ಟರ್ ಹತ್ರ ಹೋಗ್ತೀರಾ, ಡಾಕ್ಟರ್ ನಿಮ್ಗೆ ನೋಡಿ ಡಯಾಗ್ನೈಸ್ ಮಾಡಿ ಏನ್ ಪ್ರಾಬ್ಲಮ್ ಇದೆ ಅಂತ ಅಂದ್ಬಿಟ್ಟು ಕೊಡ್ತಾರೆ. ಇವೆಲ್ಲ ನಾನ್ ಡ್ಯೂರಬಲ್. ಒಂದ್ ಟೈಮ್ ಕೊಟ್ಟು ಕಳಿಸ್ಬಿಟ್ರೆ ಮುಗೀತು, ಮತ್ತೆ ನಿಮಗೆ ಬೇರೆ ಟೈಮ್ ಇನ್ನೊಂದ್ಸಲ ಜ್ವರ ಬಂತು ಅಂದ್ರೆ ಮತ್ತೆ ಬರ್ಬೇಕಾಗತ್ತೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾರೆ. ಹಾಗಾದ್ರೆ ಇಂಥ ನಾನ್ ಡ್ಯೂರಬಲ್ ಪ್ರಾಡಕ್ಟ್ ಕ್ಯಾರೆಕ್ಟರಿಸ್ಟಿಕ್ಸ್ ಗಳು ಏನು ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ರೆ, ಇದ್ರಲ್ಲಿ ಸರ್ವಿಸಸ್ ಆರ್ ಇಂಟ್ಯಾಂಜಿಬಲ್. ಡಾಕ್ಟರ್ ಹೇಳಿದ್ರಲ್ಲ, ಆ ಸರ್ವಿಸ್ ಆಗಿರ್ಬೋದು, ಇಂಜಿನಿಯರ್ ಮಾಡ್ಕೊಡ್ತಿರುವಂತಹ ಪ್ಲಾನ್ ಆಗಿರ್ಬೋದು, ಇವೆಲ್ಲ ಇಂಟ್ಯಾಂಜಿಬಲ್ ಇರುತ್ತೆ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಅಂದ್ರೆ ಕಣ್ಣಿಗೆ ಬೇಗನೆ ಟಕ್ ಅಂತ ಕಾಣಿಸೋದಿಲ್ಲ ಅಂತ ಅಂದ್ಬಿಟ್ಟು. ಎ ಸರ್ವಿಸ್ ಈಸ್ ಇನ್ಸೆಪರಬಲ್ ಫ್ರಮ್ ದ ಸೋರ್ಸ್. ಏನ್ ಹೇಳ್ತಾ ಇದ್ರೆ,
ಡಾಕ್ಟರ್ ಕೊಡ್ತಕ್ಕಂತಹ ಸರ್ವಿಸ್ ನ ಅದನ್ನ ಡಿವೈಡ್ ಡಿವೈಡ್ ಮಾಡಿ ನೋಡಕ್ ಪ್ರಾಡಕ್ಟ್ ತರ ಅಂತ ಅಂದ್ಬಿಟ್ಟು ಹೇಳ್ತಾ ಇದಾರೆ. ಆಯ್ತಾ? ಹಾಗೇನೆ ಮೂರನೇದೇನು, ಸರ್ವಿಸಸ್ ಕೆನಾಟ್ ಬಿ ಸ್ಟೋರ್ಡ್. ಈಗ ಹುಷಾರಿಲ್ಲದೆ ಇದ್ದಾಗ ಮಾತ್ರನೇ ಡಾಕ್ಟರ್ ಹತ್ರಕ್ಕೆ ಹೋಗ್ತಾರೆ. ಹುಷಾರಿದ್ದಾಗ ಚೆನ್ನಾಗಿದ್ದಾಗ ಯಾರು ಹೋಗ್ತಾರ? ಖಂಡಿತ ಯಾರು ಹೋಗೋದಿಲ್ಲ. ಸೊ ಹಾಗಾಗಿ ಆರೋಗ್ಯ ಕೆಟ್ಟು ಅಂತ ಅಂದಾಗ ಮಾತ್ರನೇ ಡಾಕ್ಟರ್ ಹತ್ರ ಹೋಗ್ತಾರೆ. ಸೊ ಆಗ ಆರೋಗ್ಯ ಕೆಟ್ಟಾಗ ಡಾಕ್ಟರ್ ಹತ್ರ ಹೋಗ್ತಾರೆ, ಡಾಕ್ಟರ್ ಅವಾಗ ಸರ್ವಿಸ್ ನ ಕೊಡ್ತಾರೆ. ಕರೆಕ್ಟಾ? ಸೊ ಆ ಸರ್ವಿಸ್ ಕೊಡೋದ್ರಿಂದ ಆ ಟೈಮಲ್ಲಿ ಗುಣ ಆಗುತ್ತೆ. ಚೆನ್ನಾಗಿದ್ದವ್ರು ಏನಕ್ಕೆ ಹೋಗ್ತಾರೆ? ಸೊ ಹಾಗಾಗಿ ಆ ಸರ್ವಿಸ್ ನ ಸ್ಟೋರ್ ಮಾಡಿ ಇಟ್ಕೊಳಕ್ ಆಗೋದಿಲ್ಲ ಅಂತ ಅಂದ್ಬಿಟ್ಟು ಹೇಳ್ತಾ ಇದಾರೆ. ಫೈನಲ್ ಆಗಿ ಸರ್ವಿಸ್ ಆರ್ ಹೈಲಿ ವೇರಿಯಬಲ್. ಇವು ವೇರಿಯಬಲ್ ಇರುತ್ತೆ ಅಂತ ಅಂದ್ಬಿಟ್ಟು, ಒಂದು ಪ್ರಾಡಕ್ಟ್ ಮತ್ತೊಂದು ಪ್ರಾಡಕ್ಟ್, ಒಂದು ಸರ್ವಿಸ್ಗೂ ಇನ್ನೊಂದು ಸರ್ವಿಸ್ಗೂ ತುಂಬಾ ವೇರಿ ಇರುತ್ತೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದಾರೆ. ಸೊ ನಿಮ್ಗೆ ಡ್ಯೂರಬಲ್ ಪ್ರಾಡಕ್ಟ್ ಅಂತಂದ್ರೇನು, ನಾನ್ ಡ್ಯೂರಬಲ್ ಪ್ರಾಡಕ್ಟ್ ಅಂತಂದ್ರೆ ಏನು ಅನ್ನೋದು ಅರ್ಥ ಆಯ್ತು. ಇಲ್ಲಿ ನೋಡಿ, ಇಲ್ಲಿ ಯಾವ್ಯಾವ್ದನ್ನ ಕವರ್ ಮಾಡಿದೀವಿ ಅಂತ ಅಂದ್ಬಿಟ್ಟು ನೋಡೋಣ. ಡ್ಯೂರಬಲ್, ನಾನ್ ಡ್ಯೂರಬಲ್ ಮತ್ತೆ ಸರ್ವಿಸ್ ನಿಮ್ಗೆ ನಾನ್ ಡ್ಯೂರಬಲ್ ಅಲ್ಲಿ ಬರ್ತಾ ಹೋಗುತ್ತೆ. ನಾನು ಹೇಳಿದೀನಿ, ಎಕ್ಸ್ಪ್ಲೈನ್ ಮಾಡಿದೀನಿ. ಹಾಗಾದ್ರೆ ನಿಮ್ಗೆ ಫಸ್ಟ್ ಕ್ಲಾಸಿಫಿಕೇಶನ್ ಆದಂತಹ ಕನ್ಸ್ಯೂಮರ್ ಪ್ರಾಡಕ್ಟ್ ಏನಿದೆಯಲ್ಲ ಅದು ಕಂಪ್ಲೀಟ್ ಆಯ್ತು. ನಾವ್ ಇವಾಗ ಇಂಡಸ್ಟ್ರಿಯಲ್ ಪ್ರಾಡಕ್ಟ್ ಅಂತಂದ್ರೆ ಏನು ಸೆಕೆಂಡ್ ಪಾಯಿಂಟ್ ಇದೆಯಲ್ಲ ಅದಕ್ಕೆ ಜಂಪ್ ಆಗ್ತಾ ಹೋಗೋಣ. ಏನಾರ ಐಡಿಯಾ ಇದೆಯಾ ಏನು ಇಂಡಸ್ಟ್ರಿಯಲ್ ಪ್ರಾಡಕ್ಟ್ ಅಂತ ಅಂದ್ರೆ ಏನು ಅಂತ ಅಂದ್ಬಿಟ್ಟು? ಗೈಸ್, ಈಗ ಕನ್ಸ್ಯೂಮರ್ ಪ್ರಾಡಕ್ಟ್ ಅಂತಂದ್ರೆ ನಾವು ನಮ್ ಪರ್ಪಸ್ಗೋಸ್ಕರ ಯೂಸ್ ಮಾಡ್ತೀವಿ. ಸೊ ಇಂಡಸ್ಟ್ರಿಯಲ್ ಪ್ರಾಡಕ್ಟ್ ಅಂತಂದ್ರೆ ಒಂದು ಇಂಡಸ್ಟ್ರಿಗೆ ಬೇಕಾದಂತಹ ಪ್ರಾಡಕ್ಟ್ ನ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಕ್ಕಂತಹದ್ನೇ ಇಂಡಸ್ಟ್ರಿಯಲ್ ಪ್ರಾಡಕ್ಟ್. ಇನ್ ಸಿಂಪಲ್ ಆಗಿ ಹೇಳ್ತೀನಿ ಅಂತಂದ್ರೆ, ಸೊ ಇನ್ನ ಮೀನಿಂಗ್ ನ ಏನ್ ಹೇಳುತ್ತೆ ಅಂತ ಅಂದ್ಬಿಟ್ಟು, ಇಂಡಸ್ಟ್ರಿಯಲ್ ಪ್ರಾಡಕ್ಟ್ಸ್ ಆರ್ ದೋಸ್ ಪ್ರಾಡಕ್ಟ್ ವಿಚ್ ಆರ್ ಯೂಸ್ಡ್ ಆಸ್ ಇನ್ಪುಟ್ ಇನ್ ಪ್ರೊಡ್ಯೂಸಿಂಗ್ ಅದರ್ ಪ್ರಾಡಕ್ಟ್ಸ್. ಗೈಸ್, ಏನ್ ಹೇಳ್ತಾ ಇದ್ರೆ ಇಂಡಸ್ಟ್ರಿಯಲ್ ಪ್ರಾಡಕ್ಟ್ ಅಂತಂದ್ರೆ, ಈಗ ನಾವು ಕನ್ಸ್ಯೂಮರ್ ಪ್ರಾಡಕ್ಟ್ ಅಂತಂದ್ರೆ ಏನು ಅನ್ನೋದನ್ನ ಅರ್ಥ ಮಾಡ್ಕೊಂಡು, ಒಬ್ಬ ಕನ್ಸ್ಯೂಮರ್ ಬೇಕಾದಂತಹ ಪ್ರಾಡಕ್ಟ್ ಅನ್ನ ನಾವು ಪರ್ಚೇಸ್ ಮಾಡ್ತೀವಿ ಅಂದ್ರೆ ನಾವೇ ಕನ್ಸ್ಯೂಮರ್, ಇನ್ಯಾರು ಅಲ್ಲ. ನಮಗ್ ಬೇಕಾದಂತಹ ಪ್ರಾಡಕ್ಟ್ ಅನ್ನ ಪರ್ಚೇಸ್ ಮಾಡ್ತಕ್ಕಂತಹದ್ನೇ ಕನ್ಸ್ಯೂಮರ್ ಪ್ರಾಡಕ್ಟ್ ಅಂತ ಅಂತಾರೆ ಅಂತ ಅಂದ್ಬಿಟ್ಟು ಅರ್ಥ ಆಯ್ತು. ಇಂಡಸ್ಟ್ರಿಯಲ್ ಪ್ರಾಡಕ್ಟ್ಸ್ ಅಂತಂದ್ರೆ ಇಂಡಸ್ಟ್ರಿಯಲ್ ಪ್ರಾಡಕ್ಟ್ ಆಫ್ ಡ್ಯೂರ್ ಪ್ರಾಡಕ್ಟ್ ವಿಚ್ ಆರ್ ಯೂಸ್ಡ್ ಬೈ ಇನ್ಪುಟ್ ಪ್ರೊಡ್ಯೂಸಿಂಗ್ ಅದರ್ ಪ್ರಾಡಕ್ಟ್. ಒಂದು ಪ್ರಾಡಕ್ಟ್ ನ ಮ್ಯಾನುಫ್ಯಾಕ್ಚರಿಂಗ್ ಮಾಡಕ್ಕೋಸ್ಕರನೇ ಇನ್ನೊಂದು ಇನ್ಪುಟ್ ನ ತಗೊಳ್ತಾರೆ. ಈಗ ನೋಡಿ, ಇಲ್ಲಿ ಟೂತ್ ಪೇಸ್ಟ್ ಮಾಡ್ಬೇಕು ಅಂತಂದ್ರೆ ಅದಕ್ಕೆ ಬೇಕಾಗಿರ್ತಕ್ಕಂತಹ ರಾ ಮೆಟೀರಿಯಲ್ ನ ಬೇರೆ ಕಡೆಯಿಂದ ಪರ್ಚೇಸ್ ಮಾಡ್ಬೇಕಾಗತ್ತೆ. ಸೊ ಅದನ್ನ ಇಂಡಸ್ಟ್ರಿಯಲ್ ಪ್ರಾಡಕ್ಟ್ ಅಂತ ಅಂದ್ಬಿಟ್ಟು ಹೇಳ್ತಾ ಇದಾರೆ ಅಂತ. ಹಾಗಾದ್ರೆ ಇಂಡಸ್ಟ್ರಿಯಲ್ ಪ್ರಾಡಕ್ಟ್ ಗಳಿಗೆ ಎಕ್ಸಾಂಪಲ್ ಗಳೇನು? ರಾ ಮೆಟೀರಿಯಲ್. ನೀವು ಒಂದು ಬಟ್ಟೆ ಮಾಡ್ತಾರೆ ಅಂತಂದ್ರೆ ಅದಕ್ಕೆ ಏನ್ ಬೇಕು? ಅದಕ್ಕೆ ಒಂದು ದಾರ ಇರ್ಬೇಕು. ಕರೆಕ್ಟಾ? ದಾರ ಇಲ್ಲ ಅಂತಂದ್ರೆ ಮಾಡ್ಲಿಕ್ಕೆ ಆಗುತ್ತಾ? ಸೊ ಆ ದಾರ ಮಾಡ್ಬೇಕು ಅಂತಂದ್ರೆ ಏನ್ ಬೇಕಾಗುತ್ತೆ? ಹತ್ತಿ ಬೇಕಾಗುತ್ತೆ, ರಾ ಮೆಟೀರಿಯಲ್. ಸೊ ಅದು ರಾ ಮೆಟೀರಿಯಲ್ ಆಗುತ್ತೆ. ಹಾಗೆ ಇಂಡಸ್ಟ್ರಿಗೆ ಅದನ್ನ ಒಂದು ಕ್ಲಾತ್ ಆಗಿ ಕನ್ವರ್ಟ್ ಮಾಡ್ಲಿಕ್ಕೆ ಏನ್ ಬೇಕಾಗುತ್ತೆ? ಮಿಷನರಿಗಳು ಬೇಕಾಗುತ್ತೆ. ಕರೆಕ್ಟಾ? ಹಾಗೆ ಇಂಜಿನ್ಸ್ ಗಳು ಬೇಕಾಗುತ್ತೆ. ಅದಕ್ಕೆ ಬೇಕಾದಂತಹ ಟೂಲ್ಸ್ ಗಳು ಇಂಪಾರ್ಟೆಂಟ್ ಆಗುತ್ತೆ. ಹಾಗೆ ಲೂಬ್ರಿಕೆಂಟ್ಸ್ ಅಂತಂದ್ರೆ ಇಂಜಿನ್ ಗಳು ಸ್ಮೂತ್ ಆಗಿ ವರ್ಕ್ ಮಾಡ್ಲಿಕ್ಕೆ ಆಯಿಲ್ ಬೇಕಾಗುತ್ತೆ. ಸೊ ಇವೆಲ್ಲ ಇಂಡಸ್ಟ್ರಿಯಲ್ ಪ್ರಾಡಕ್ಟ್ ಅಂತ ಹೇಳ್ತಾರೆ. ಇಂಡಸ್ಟ್ರಿಯಲ್ ಪ್ರಾಡಕ್ಟ್ಸ್ ಆರ್ ದೋಸ್ ಪ್ರಾಡಕ್ಟ್ ವಿಚ್ ಆರ್ ಏನು ಯೂಸ್ಡ್ ಆಸ್ ಇನ್ಪುಟ್ಸ್ ಇನ್ ಪ್ರೊಡ್ಯೂಸಿಂಗ್ ಅದರ್ ಪ್ರಾಡಕ್ಟ್. ಒಂದು ಪ್ರಾಡಕ್ಟ್ ನ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ಲಿಕ್ಕೋಸ್ಕರ ಒಂದು ಪ್ರಾಡಕ್ಟ್ ನ ಇನ್ನೊಂದು ಪ್ರಾಡಕ್ಟ್ ನ ಡಿಪೆಂಡ್ ಆಗಿರ್ತಾರೆ, ಇನ್ಪುಟ್ಸ್ ನ ತಗೊಳ್ತಾರೆ. ಅದನ್ನ ಏನ್ ಹೇಳ್ತಾರೆ? ಇಂಡಸ್ಟ್ರಿಯಲ್ ಪ್ರಾಡಕ್ಟ್ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಎಕ್ಸಾಂಪಲ್ ರಾ ಮೆಟೀರಿಯಲ್ ಆಗಿರ್ಬೋದು, ಮಿಷನರಿಗಳಾಗಿರ್ಬೋದು, ಟೂಲ್ಸ್ ಆಗಿರ್ಬೋದು, ಲೂಬ್ರಿಕೆಂಟ್ ಆಗಿರ್ಬೋದು ಅಂದ್ಬಿಟ್ಟು, ಇಂಜಿನ್ಸ್ ಆಗಿರ್ಬೋದು ಅಂತ ಅಂದ್ಬಿಟ್ಟು ಹೇಳ್ತಾ ಇದಾರೆ. ಹಾಗಾದ್ರೆ ಇದ್ರದ್ದು ಇಂಡಸ್ಟ್ರಿಯಲ್ ಪ್ರಾಡಕ್ಟ್ ಕ್ಯಾರೆಕ್ಟರಿಸ್ಟಿಕ್ಸ್ ಗಳು ಏನು ಅಂತ ಒನ್ ಬೈ ಒನ್ ಅರ್ಥ ಮಾಡ್ಕೊಳ್ತಾ ಹೋಗೋಣ. ನಂಬರ್ ಆಫ್ ಬಯರ್ ಇಸ್ ಲಿಮಿಟೆಡ್. ಗೈಸ್, ಆಗ್ಲೇ ಹೇಳ್ದಂಗೆ ಈಗ ಒಂದು ರಾ ಮೆಟೀರಿಯಲ್ ನ ಕನ್ವರ್ಟ್ ಮಾಡ್ಬೇಕು ಕ್ಲಾತ್ ಆಗಿ ಅಂತ ಅಂದಾಗ ಅದಕ್ಕೆ ಮಿಷನರಿಗಳು ಬೇಕು, ದೊಡ್ಡ ದೊಡ್ಡ ಮಿಷನರಿಗಳು ಬೇಕು. ಅಂತದ್ನ ನಾವು ಪರ್ಚೇಸ್ ಮಾಡಕ್ಕಾಗತ್ತಾ? ಕನ್ಸ್ಯೂಮರ್ ಗಳು ಪರ್ಚೇಸ್ ಮಾಡ್ತಾರ? ಸೊ ಅಂತ ಪರ್ಚೇಸ್ ಮಾಡ್ಬೇಕು ಅಂತಂದ್ರೆ ಒಬ್ಬ ದೊಡ್ಡ ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ಓನರ್ ಗಳೇ ಬೇಕಾಗ್ತಾರೆ. ಸೊ ಹಾಗಾಗಿ ಇಂಥ ಪ್ರಾಡಕ್ಟ್ ಗಳನ್ನ ಒಂದು ರಾ ಮೆಟೀರಿಯಲ್ ಆಗಿರ್ಲಿ ಅಥವಾ ಒಂದು ಮಿಷನರಿಗಳೇ ಆಗಿರ್ಲಿ, ಒಂದು ಇಂಜಿನ್ ನ ತಗೊಳತಕ್ಕಂತವ್ರು ಯಾರೇ ಆಗಿರ್ಲಿ, ಸೊ ನಂಬರ್ ಆಫ್ ಬಯರ್ಸ್ ತುಂಬಾ ಕಮ್ಮಿ ಇರ್ತಾರೆ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಯಾರ್ಯಾರು ಬೇಕು ಹೋಗಿ ಪರ್ಚೇಸ್ ಮಾಡ್ಬೋದು, ಅಷ್ಟು ಫ್ರೀಕ್ವೆಂಟ್ ಆಗಿ ಇರೋದಿಲ್ಲ. ನಂಬರ್ ಆಫ್ ಬೈಯರ್ಸ್ ಕಮ್ಮಿ ಇದ್ದಾಗ ನಂಬರ್ ಆಫ್ ಸೆಲ್ಲರ್ಸ್ ಕೂಡ ಕಮ್ಮಿನೇ ಇರ್ತಾರೆ ಅಂತ ಅಂದ್ಬಿಟ್ಟು ಹೇಳುತ್ತೆ. ಇಲ್ಲಿ ಫಸ್ಟ್ ಪಾಯಿಂಟ್ ನಂಬರ್ ಆಫ್ ಬೈಯರ್ಸ್, ಅದನ್ನ ಪರ್ಚೇಸ್ ಮಾಡೋರು, ಮಿಷನರಿಗಳನ್ನ ಪರ್ಚೇಸ್ ಮಾಡೋರು ಕಮ್ಮಿ ಇರ್ತಾರೆ. ಫಸ್ಟೇನೆ ಚಾನಲ್ ಇಸ್ ವೆರಿ ಶಾರ್ಟ್. ಏನ್ ಹೇಳ್ತಾರೆ? ಚಾನಲ್ ಲೆವೆಲ್ ಇಸ್ ವೆರಿ ಶಾರ್ಟ್ ಅಂತಂದ್ರೆ, ಈಗ ನೋಡಿ, ಇಲ್ಲಿ ಒಂದು ಬಟ್ಟೆ ಮ್ಯಾನುಫ್ಯಾಕ್ಚರಿಂಗ್ ಮಾಡಕ್ಕೆ ಒಂದು ಮಿಷನರಿ ಬೇಕು. ಆ ಮಿಷನರಿನ ಯಾರ ಕಡೆಯಿಂದನೋ ಇನ್ನೊಬ್ಬರಿಂದ ನಾವು ಪರ್ಚೇಸ್ ಮಾಡ್ಬೇಕು. ಈಗ ನಾನು ಈ ಬಿಸ್ನೆಸ್, ನಾನು ಬಟ್ಟೆ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾ ಇದ್ದೀನಿ. ನಾನು ರಾ ಮೆಟೀರಿಯಲ್ ಅಂದ್ರೆ ಹತ್ತಿನ ತಗೊಬರ್ತೀನಿ. ಹತ್ತಿನ ನಾನು ಬಟ್ಟೆಯಾಗಿ ಕನ್ವರ್ಟ್ ಮಾಡ್ಬೇಕು ಅಂದ್ರೆ ಅಂತ ಒಂದು ಮಿಷನರಿ ಬೇಕು. ಮಿಷನರಿ ಪರ್ಚೇಸ್ ಮಾಡ್ಬೇಕು ಅಂತಂತಂದ್ರೆ ನಾನು ಕನ್ಸ್ಯೂಮರ್ ಪ್ರಾಡಕ್ಟ್ ತಗೊಂಡಂಗೆ ಒಬ್ಬ ಅಂಗಡಿಗೆ ಹೋಗ್ಬಿಟ್ಟು ಕೇಳಕ್ಕಾಗತ್ತಾ? ಖಂಡಿತ ಇಲ್ಲ. ಈ ಮಿಷನರಿನ ಮ್ಯಾನುಫ್ಯಾಕ್ಚರಿಂಗ್ ಯಾರ ಹತ್ರ ಮಾಡ್ತಾನೆ ಅಂತವ್ರ ಹತ್ರನೇ ಹೋಗ್ಬೇಕಾಗತ್ತೆ. ಕರೆಕ್ಟಾ? ಸೊ ಅವನ ಹತ್ರ ಹೇಳಿ ನನಗೆ ಈ ತರದ್ದು ಒಂದು ಮಿಷನರಿ ಬೇಕು ಅಂತಂದಾಗ ಅವನು ಕೊಡ್ತಾನೆ. ಸೊ ಇಲ್ಲಿ ಮಿಡಲ್ ಮ್ಯಾನ್ ಗಳಾಗಿರ್ಲಿ, ಈಗ
ಪ್ರಾಡಕ್ಟ್ ಇಂದ ಏನು ಮ್ಯಾನುಫ್ಯಾಕ್ಚರಿಂಗ್ ಇಂದ ಹೋಲ್ಸೇಲರ್ ಇಂದ ರಿಟೇಲರ್ ಗಿಂತ ಕನ್ಸ್ಯೂಮರ್, ಆ ತರದ್ದು ಸಣ್ಣದು ಮತ್ತೆ ಲಿಂಕ್ಗಳು ಸಿಗ್ತಾ ಹೋಗಲ್ಲ. ಯಾರೋ ಒಬ್ಬ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾ ಇರ್ತಾನೆ ಆ ತರದ ಮಿಷನರಿಗಳನ್ನ, ಈತ ಯಾರು ಬಿಸ್ನೆಸ್ ಮ್ಯಾನ್ ಇರ್ತಾನೆ ಹೋಗಿ ಅವನ ಹತ್ರ ಪರ್ಚೇಸ್ ಮಾಡ್ತಾನೆ. ಅಲ್ಲಿ ಶಾರ್ಟೇಜ್ ಅಂತಂದ್ರೆ ಲೆವೆಲ್ ಕಮ್ಮಿ ಇರುತ್ತೆ ಅಂತ ಅಂದ್ಬಿಟ್ಟು ಹೇಳ್ತಾರೆ, ಮಿಡಲ್ ಮ್ಯಾನ್ ಗಳು ಯಾರು ಇರೋದಿಲ್ಲ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾರೆ. ಮೂರನೇದು ಡಿರೈವ್ಡ್ ಡಿಮ್ಯಾಂಡ್ ಫ್ರಮ್ ದ ಕನ್ಸ್ಯೂಮರ್ ಪ್ರಾಡಕ್ಟ್. ಇಂಥ ಪ್ರಾಡಕ್ಟ್ ಗೆ ಎಲ್ಲಿಂದ ಡಿಮ್ಯಾಂಡ್ ಬರುತ್ತೆ ಅಂತಂದ್ರೆ ಕನ್ಸ್ಯೂಮರ್ ಪ್ರಾಡಕ್ಟ್ ಇಂದ ಇಂಥ ಡಿಮ್ಯಾಂಡ್ ಬರುತ್ತೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದಾರೆ. ಈಗ ಜನ ಎಲ್ಲರೂ ಬಟ್ಟೆ ಕ್ಲಾತ್ ಅನ್ನ ವೇರ್ ಮಾಡ್ತಾರೆ, ಕರೆಕ್ಟಾ? ಕ್ಲಾತ್ ವೇರ್ ಮಾಡೋದ್ರಿಂದನೇ ಅದಕ್ಕೆ ಡಿಮ್ಯಾಂಡ್ ಇದೆ, ಎಲ್ಲರೂ ಬಟ್ಟೆನ ತಾಂಡೇ ತಗ್ತಾರೆ. ಸೊ ಹಾಗಾಗಿ ಈ ಮಿಷನರಿಗೆ ಎಲ್ಲಿಂದ ಡಿಮ್ಯಾಂಡ್ ಬಂತು? ಜನ ಪರ್ಚೇಸ್ ಮಾಡ್ತಾ ಇರೋದ್ರಿಂದ ಕ್ಲಾತ್ ಅನ್ನ. ಸೊ ಹಾಗಾಗಿ ಈ ಇಂಡಸ್ಟ್ರಿಯಲ್ ಪ್ರಾಡಕ್ಟ್ ಗೆ ಎಲ್ಲಿಂದ ಡಿಮ್ಯಾಂಡ್ ಬಂತು? ಕನ್ಸ್ಯೂಮರ್ ಪ್ರಾಡಕ್ಟ್ ಇಂದ. ಅಂದ್ರೆ ಈ ಮಿಷನರಿಯಿಂದ ಒಂದು ಬಟ್ಟೆ ತಯಾರಿಸಿ ಬಟ್ಟೆನ ಬಿಟ್ಟು, ಸೊ ಆ ಬಟ್ಟೆ ಮಾಡ್ಬೇಕು ಅಂತಂದ್ರೆ ಈ ಮಿಷನರಿ ಇರ್ಬೇಕಾಗಿತ್ತು. ಸೊ ಹಾಗಾಗಿ ಇದಕ್ಕೆ ಎಲ್ಲಿಂದ ಡಿಮ್ಯಾಂಡ್ ಬಂತು? ಕನ್ಸ್ಯೂಮರ್ ಪ್ರಾಡಕ್ಟ್ ಇಂದ ಇದಕ್ಕೆ ಡಿಮ್ಯಾಂಡ್ ಬಂತು ಅಂದ್ಬಿಟ್ಟು ಹೇಳ್ತಾ ಇದ್ರೆ. ರೋಲ್ ಆಫ್ ಟೆಕ್ನಿಕಲ್ ಕನ್ಸಿಡರೇಷನ್ ಏನು? ಈ ಮಿಷನರಿಗಳನ್ನ ಅಥವಾ ದೊಡ್ಡದು ಏನಿದೆ ಮಿಷಿನ್ ನ ಕೊಟ್ಬಿಟ್ರೆ, ಯಾರೋ ಒಬ್ಬ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ಬಿಟ್ಟು ಇವನಿಗೆ ಕೊಟ್ಟ ಅಂತಂದ್ರೆ ಯಾರೋ ಬಿಸ್ನೆಸ್ ಮನ್ಗೆ ಆಗ್ಲಿಲ್ಲ. ಸೊ ಇದೇನಾದ್ರು ಪ್ರಾಬ್ಲಮ್ ಬಂತು ಅಂತಂದ್ರೆ ಅದಕ್ಕೆ ಸರ್ವಿಸು ಫ್ರೀಕ್ವೆಂಟ್ ಆಗಿ ಬೇಕಾಗತ್ತೆ. ಅದನ್ನ ಚೆನ್ನಾಗಿದ್ರೆ ತಾನೇ ಅದು ಮ್ಯಾನುಫ್ಯಾಕ್ಚರಿಂಗ್ ಚೆನ್ನಾಗಿ ಮಾಡ್ದು, ಇಲ್ಲದೆ ಹೋದ್ರೆ ಮಾಡಂಗಿಲ್ಲ. ಹಾಗಾಗಿ ಅದಕ್ಕೆ ಟೆಕ್ನಿಕಲ್ ಕನ್ಸಿಡರೇಷನ್ ತುಂಬಾ ಇಂಪಾರ್ಟೆಂಟ್. ಪ್ರಾಬ್ಲಮ್ಸ್ ಆಯ್ತು ಅಂತಂದ್ರೆ, ಏನೋ ಟೆಕ್ನಿಕಲ್ ಇಶ್ಯೂ ಬಂತು ಅಂತಂದ್ರೆ ಅವ್ರನ್ನ ಕಲಿಸ್ಕೊಟ್ಟು ಅದ್ರದ್ದು ಪ್ರಾಬ್ಲಮ್ ಏನೇ ಆಗಿತ್ತು ಅಂತಂದ್ರೆ ಅದನ್ನ ರಿಸಾಲ್ವ್ ಮಾಡ್ಬೇಕು ತಾನೆ, ಆ ತರ ಮಾಡ್ಬೇಕು ಅಂತ ಅಂದ್ಬಿಟ್ಟು ಹೇಳ್ತಿದ್ರೆ. ಲೀಸಿಂಗ್ ಔಟ್ ರಾದರ್ ದನ್ ಪರ್ಚೇಸ್. ಏನ್ ಹೇಳ್ತಿದ್ರೆ, ಈಗ ನೋಡಿ ನಿಮ್ಮ ಮನೆ ಹತ್ರ ಒಂದು ಸಿಂಪಲ್ ಆಗಿ ಜನರಲ್ ಆಗಿ ಮಾತಾಡ್ತೀನಿ. ನೀವ್ ಯಾವ್ದೋ ಒಂದು ಫಂಕ್ಷನ್ ನಿಮ್ ಮನೆ ಮುಂದೆ ಮಾಡ್ತೀರಾ ಅಂತಂದ್ರೆ ನಿಮ್ಗೆ ಶಾಮಿಯಾನ ಬೇಕಾಗತ್ತೆ, ಕರೆಕ್ಟಾ? ಶಾಮಿಯಾನ ನೀವು ಪರ್ಚೇಸ್ ಮಾಡ್ತೀರಾ? ಇಲ್ಲ, ಏನು ಪರ್ಚೇಸ್ ಮಾಡಲ್ಲ. ನೀವು ಯಾವಾಗ್ಲೋ ವರ್ಷಕ್ಕೋ 5 ವರ್ಷಕ್ಕೋ ಯಾವಾಗ್ಲೂ ತುಂಬಾ ರೇರ್ ಆಗಿ ನೀವು ಫಂಕ್ಷನ್ ಮಾಡ್ತೀರಾ. ಪ್ರತಿದಿನ ಫಂಕ್ಷನ್ ಮಾಡ್ತಿದ್ರೆ ಒಂದ್ ಸೆಟ್ ತಗೊಂಡ್ ಇಟ್ಕೊಂಡ್ಬಿಡೋಣ ಅಂತ ನಂಗೆ ಆಗ್ತಿತ್ತು. ಆದ್ರೆ ನೀವು ರೇರ್ ಆಗಿ ಫಂಕ್ಷನ್ ಗಳನ್ನ ಕಂಡಕ್ಟ್ ಮಾಡ್ತೀರಾ. ಸೊ ರೇರ್ ಆಗಿ ಫಂಕ್ಷನ್ ಮಾಡೋದಕ್ಕೆ ಏನ್ ಮಾಡ್ತೀರಾ? ಯಾರೋ ಒಬ್ಬ ಮಾರೋರು ಇರ್ತಾರೆ, ಅಂದ್ರೆ ಅವ್ರ ಹತ್ರ ಹೋಗಿ ಲೀಸ್ತಾ ಇರ್ತೀರಾ. ಅಂದ್ರೆ ಬಾಡಿಗೆ ತಗೊಂಡು ಒಂದ್ ದಿನಕ್ಕೆ ನನಗೆ ಶಾಮಿಯಾನ ಬೇಕು ಅಂತ ಅಂದ್ಬಿಟ್ಟು ಅದನ್ನ ಲೀಸಿಗ್ತಾ ಬರ್ತೀರಾ. ಸೊ ಅವನು ಒಂದ್ ದಿನಕ್ಕೆ ಇಷ್ಟ ಆಗುತ್ತೆ ಅಂತ ಹೇಳ್ತಾನೆ. ನೀವು ಪ್ರೈಸ್ ಕೊಟ್ರೆ ಅವನು ಬಂದು ಶಾಮಿಯಾನ ಹಾಕೋನು ಬಂದು ಫಿಕ್ಸ್ ಮಾಡ್ಬಿಟ್ಟು ಹೋಗ್ತಾನೆ. ಸೊ ಹಾಗೇನೆ ಈ ಮಿಷನರಿಗಳು ಅಷ್ಟೇನೆ. ಈ ಇಂಡಸ್ಟ್ರಿಗಳು ಪ್ರಾಡಕ್ಟ್ ದೊಡ್ಡ ಮಿಷನರಿಗಳ ಏನಿದೆಯಲ್ಲ ಅದನ್ನ ಪರ್ಚೇಸ್ ಮಾಡೋಕ್ಕಿಂತ ಇನ್ನೊಬ್ರ ಹತ್ರ ಲೀಸಿಗೆ ತಗೊಳ್ತಾರೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ರೆ. ಲೀಸ್ ಅಲ್ಲಿ ಇಂಥ ಮಿಷನರಿಗಳು ವ್ಯಾಪಾರ ಆಗುತ್ತೆ ಅಂತ ಅಂದ್ಬಿಟ್ಟು ಅದು ಒಂದು ಕ್ಯಾರೆಕ್ಟರಿಸ್ಟಿಕ್ಸ್ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ರೆ. ಜಿಯೋಗ್ರಫಿಕಲ್ ಕನ್ಸಿಡರೇಷನ್ ನೋಡಿ, ಇಲ್ಲಿ ಇಂಡಸ್ಟ್ರಿಯಲ್ ಪ್ರಾಡಕ್ಟ್ ಗಳಲ್ಲಿ ಏನಂತಂದ್ರೆ ಎಲ್ಲಿ ರಾ ಮೆಟೀರಿಯಲ್ಗಳು ವ್ಯವಸ್ಥೆ ಚೆನ್ನಾಗಿದೆ, ಯಾವ ಪ್ಲೇಸ್ ಅಲ್ಲಿ ಒಂದು ಜಿಯೋಗ್ರಾಫಿಕಲ್ ಕಂಡೀಷನ್ ಅಲ್ಲಿ ಮಾತ್ರ ಆ ತರದ ಬಿಸ್ನೆಸ್ ರನ್ ಆಗುತ್ತೆ ಅಂತಂದ್ರೆ ಮಾತ್ರನೇ ಅಂತ ಇಂಡಸ್ಟ್ರಿಯಲ್ ಪ್ರಾಡಕ್ಟ್ ಗಳು ಇರುತ್ತೆ. ಇಲ್ಲದೆ ಹೋದ್ರೆ ಇರೋದಿಲ್ಲ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ರೆ. ನೋಡಿ, ಇಲ್ಲಿ ಕೋಲ್ ಬೇಕಾಗುತ್ತೆ, ಕರೆಕ್ಟಾ? ಏನು ಕಲ್ಲಿದ್ದಲು ಬೇಕಾಗುತ್ತೆ. ಕಲ್ಲಿದ್ದಲಿಂದ ಏನ್ ಮಾಡ್ತಾರೆ? ಎಲೆಕ್ಟ್ರಿಸಿಟಿನ ಜನರೇಟ್ ಮಾಡ್ತಾರೆ. ಸೊ ಹಾಗಾಗಿ ಇಂಡಸ್ಟ್ರಿಗಳು ಮತ್ತೆ ಜಿಯೋಗ್ರಾಫಿಕಲ್ ಲೊಕೇಶನ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಇಂಡಸ್ಟ್ರಿ ಹತ್ರ ಇರಬೇಕು, ಕೋಲ್ ತುಂಬಾ ದೂರನೂ ಇರಬಾರ್ದು, ಮತ್ತೆ ಇಂಡಸ್ಟ್ರಿನೂ ತುಂಬಾ ದೂರ ಇರಬಾರ್ದು. ಎರಡು ತುಂಬಾ ಡಿಸ್ಟೆನ್ಸ್ ಇತ್ತು ಅಂತಂದ್ರೆ ಏನಾಗುತ್ತೆ? ಟ್ರಾನ್ಸ್ಪೋರ್ಟೇಷನ್ ಮಾಡ್ಬೇಕಾಗುತ್ತೆ, ಎಕ್ಸ್ಪೆನ್ಸಸ್ ತುಂಬಾ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಜಿಯೋಗ್ರಾಫಿಕಲ್ ಕಾನ್ಸಂಟ್ರೇಷನ್ ತುಂಬಾ ಇಂಪಾರ್ಟೆಂಟ್ ಅಂದ್ಬಿಟ್ಟು ಹೇಳ್ತಾ ಇದಾರೆ. ಹಾಗಾದ್ರೆ ಫೈನಲ್ ಆಗಿ ರೆಸಿಪ್ರೋಕಲ್ ಬೈಯಿಂಗ್ ಅಂತ ಹೇಳ್ತಾ ಇದಾರೆ. ಏನ್ ರೆಸಿಪ್ರೋಕಲ್ ಬೈಯಿಂಗ್ ಅಂತಂದ್ರೆ, ಇಂತ ಯಾವುದೋ ಒಂದು ಮೆಷಿನರಿನ ನಾವು ಪರ್ಚೇಸ್ ಮಾಡ್ತಾರೆ ಅಂದ್ರೆ ಇನ್ನೊಬ್ಬ ಮ್ಯಾನುಫ್ಯಾಕ್ಚರ್ ಇಂದಾನೇ ಪರ್ಚೇಸ್ ಮಾಡ್ಬೇಕು. ಅಂದ್ರೆ ಅವನು ಸೆಲ್ಲರ್, ಕರೆಕ್ಟಾ? ಅವನು ಆ ಪ್ರಾಡಕ್ಟ್ ನ ಮ್ಯಾನುಫ್ಯಾಕ್ಚರಿಂಗ್ ಮಾಡಿ ಇಟ್ಕೊಳ್ಳೋನೆ, ಅವನು ಒಬ್ಬ ಮ್ಯಾನುಫ್ಯಾಕ್ಚರರ್. ಸೊ ಇವನು ಬಿಸ್ನೆಸ್ ಮನ್, ಈ ಬಿಸ್ನೆಸ್ ಮನ್ ಇನ್ನೊಂದು ಬಿಸ್ನೆಸ್ ಮನ್ ಇಂದ ಪರ್ಚೇಸ್ ಮಾಡ್ತಾನೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದಾರೆ. ಅರ್ಥ ಆಯ್ತಾ ಕಾನ್ಸೆಪ್ಟ್? ಇವನು ಬಿಸ್ನೆಸ್ ಮನ್, ಇವನಿಗೆ ಒಂದು ಮಿಷನರಿ ಬೇಕು. ಇವನು ಯಾರಿಂದ ಪರ್ಚೇಸ್ ಮಾಡ್ತಾನೆ? ಕನ್ಸ್ಯೂಮರ್ ಇಂದನ? ನೋ. ಸೊ ಇವನು ಇನ್ನೊಬ್ಬ ಮ್ಯಾನುಫ್ಯಾಕ್ಚರ್ ಇಂದ, ಇನ್ನೊಬ್ಬ ಬಿಸ್ನೆಸ್ ಮನ್ ಇಂದ ಅದನ್ನ ಪರ್ಚೇಸ್ ಮಾಡ್ತಾರೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾನೆ. ಸೊ ಅದನ್ನ ರೆಸಿಪ್ರೋಕಲ್ ಬೈಯಿಂಗ್ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾರೆ. ಸೊ ಅಲ್ಲಿಗೆ ಇಂಡಸ್ಟ್ರಿಯಲ್ ಪ್ರಾಡಕ್ಟ್ ಅಂತ ಅಂದ್ರೆ ಏನು, ಇಂಡಸ್ಟ್ರಿಯಲ್ ಪ್ರಾಡಕ್ಟ್ ಕ್ಯಾರೆಕ್ಟರಿಸ್ಟಿಕ್ಸ್ ಗಳಿಗೆ ಏನೇನು ಅನ್ನೋದು ಅರ್ಥ ಆಯ್ತಾ ಹೋಯ್ತು. ಹಾಗಾದ್ರೆ ಜನರಿಕ್ ನೇಮ್ ಆಫ್ ಪ್ರಾಡಕ್ಟ್ ಅಂತಂದ್ರೆ ಏನು ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋಣ. ಜನರಿಕ್ ನೇಮ್ ರೆಫರ್ಸ್ ಟು ದ ನೇಮ್ ಆಫ್ ಹೋಲ್ ಕ್ಲಾಸ್ ಆಫ್ ಪ್ರಾಡಕ್ಟ್ ಅಂತ ಹೇಳ್ತಿದಾರೆ. ಏನು, ಇಡೀ ಎಲ್ಲವನ್ನ ಸೇರಿಸಿ ಒಂದ್ ಅಂತ ಕರೀತಾರೆ ಅಂತ ಅಂದ್ಬಿಟ್ಟು ಹೇಳ್ತಿದಾರೆ. ಅದನ್ನ ಜನರಿಕ್ ನೇಮ್ ಆಫ್ ಪ್ರಾಡಕ್ಟ್ ಅಂತ ಅಂದ್ಬಿಟ್ಟು ಹೇಳ್ತಿದ್ರೆ. ಎಕ್ಸಾಂಪಲ್ ಏನಂತಂದ್ರೆ ಎ ಬುಕ್, ಎ ಕ್ಯಾಮ್ರಾ, ಎ ಬ್ರಿಸ್ಟ್ ವಾಚ್, ಟೈರ್, ಟಾಯ್ಲೆಟ್ ಸೋಪ್. ಈಗ ನೋಡಿ, ಇಲ್ಲಿ ನೀವು ಒಂದು ವಾಚ್ ತಗೊಳ್ತೀರಾ ಅಂತಂದ್ರೆ ಅದು ಏನು ಜನರಿಕ್ ನೇಮ್ ಅಂತಂದ್ರೆ ಅದು ಯೂನಿವರ್ಸಲ್ ಆಗಿ ಒಂದೇ ಕರೀತಾರೆ. ಯಾವ್ದು ಬುಕ್ ಅಂತಂದ್ರೆ ಬುಕ್ ಸ್ಪೆಸಿಫಿಕ್ ಆಗಿ ನೀವು ಮೆನ್ಷನ್ ಮಾಡಿದ್ರೆ ಮಾತ್ರನೇ ಗೊತ್ತು, ಇಲ್ದ ಹೋದ್ರೆ ಅದನ್ನ ಮೆನ್ಷನ್ ಮಾಡಿಲ್ಲ ಅಂದ್ರೆ ಅದೊಂದು ಬುಕ್ ಅಷ್ಟೇ. ಕ್ಯಾಮ್ರಾ ಅಂದ್ರೆ ಕ್ಯಾಮ್ರಾ ಅಷ್ಟೇನೆ. ಸೊ ವಾಚ್ ಅಂತಂದ್ರೆ ವಾಚ್ ಅಷ್ಟೇನೆ, ಟೈರ್ ಅಂದ್ರೆ ಟೈರ್ ಅಷ್ಟೇನೆ. ಸೊ ಇಂಥದ್ನ ಜನರಿಕ್ ನೇಮ್ ಆಫ್ ಪ್ರಾಡಕ್ಟ್ ಅಂತ ಅಂದ್ಬಿಟ್ಟು ಹೇಳ್ತಿದ್ರೆ.
ನೋಡಿ ಇಲ್ಲಿ ನೋಟಲ್ಲಿ ಹೇಳ್ತಾ ಇದ್ದೇನೆ, ಇಫ್ ದ ಪ್ರಾಡಕ್ಟ್ ಆರ್ ಸೋಲ್ಡ್ ಬೈ ಅ ಜನರಿಕ್ ನೇಮ್ ಮಾರ್ಕೆಟರ್ ಫೈಂಡ್ ಇಟ್ ಡಿಫಿಕಲ್ಟ್ ಟು ಡಿಸ್ಟಿಂಗ್ವಿಶ್ ದೇರ್ ಪ್ರಾಡಕ್ಟ್ ಫ್ರಮ್ ದಟ್ ದೇರ್ ಕಾಂಪಿಟೇಟರ್. ಏನ್ ಹೇಳ್ತಿದ್ರೆ, ಇಂಥ ಪ್ರಾಡಕ್ಟ್ ಗಳನ್ನ ಮಾರ್ಕೆಟ್ ಮಾಡ್ಬೇಕಾದ್ರೆ ಮಾರ್ಕೆಟರ್ಗೆ ಸ್ವಲ್ಪ ಡಿಫಿಕಲ್ಟ್ ಆಗುತ್ತೆ. ಏನಕ್ಕೆ ಅಂತಂದ್ರೆ ಸೇಮ್ ಇರುತ್ತೆ. ಬುಕ್ ಅಂತಂದ್ರೆ ಬುಕ್, ಇದು ಕ್ಯಾಮ್ರಾ ಅಂದ್ರೆ ಕ್ಯಾಮ್ರಾ. ಡಿಫ್ರೆನ್ಸ್ ಯಾವಾಗ ಮಾಡ್ತಾರೆ ಅಂತಂದ್ರೆ ಒಂದು ಬ್ರ್ಯಾಂಡ್ ಮೇಲೆ ಬ್ರ್ಯಾಂಡ್ ನೇಮ್ ಕೊಟ್ಟರೆ ಮಾತ್ರನೇ. ಈಗ ನೋಡಿ ಇಲ್ಲಿ ನಿಕಾನ್ ಕ್ಯಾಮ್ರಾ, ಕ್ಯಾನಾನ್ ಕ್ಯಾಮ್ರಾ, ಗೋಪ್ರೋ ಕ್ಯಾಮ್ರಾ, ಬ್ರ್ಯಾಂಡ್ ನೇಮ್ ಮೆನ್ಷನ್ ಮಾಡಿದಾಗ ಆ ಕಂಪ್ನಿ ಹೆಸರು ಯೂಸ್ ಮಾಡಿದಾಗ ಮಾತ್ರನೇ ಅದು ಗೊತ್ತಾಗುತ್ತೆ, ಇಲ್ದವ್ರೆ ಗೊತ್ತಾಗೋದಿಲ್ಲ. ಜನರಿಕ್ ನೇಮ್ ಆಫ್ ಪ್ರಾಡಕ್ಟ್ ಅಂತಂದ್ರೆ ಯೂನಿವರ್ಸಲ್ ಆಗಿ ಒಂದೇ ತರನೇ ಕರೀತಾರೆ. ಬುಕ್ಸ್ ಆಗಿರ್ಬೋದು, ಪೆನ್ ಆಗಿರ್ಬೋದು, ವಾಚ್ ಆಗಿರ್ಬೋದು, ಹಾಗೇನೆ ಸೋಪ್ ಆಗಿರ್ಬೋದು, ಮತ್ತೆ ಇನ್ನೊಂದೇನು ಟೈರ್ ಆಗಿರ್ಬೋದು ಅಂತ ಅಂದ್ಬಿಟ್ಟು ಹೇಳ್ತಾ ಇದಾರೆ. ಸೊ ಇದನ್ನ ಜನರಿಕ್ ನೇಮ್ ಆಫ್ ಪ್ರಾಡಕ್ಟ್ ಅಂತ ಅಂದ್ಬಿಟ್ಟು ಹೇಳ್ತಾ ಇದಾರೆ. ಹಾಗಾದ್ರೆ ನೆಕ್ಸ್ಟ್ ಕಾನ್ಸೆಪ್ಟ್ ಏನು, ಬ್ರ್ಯಾಂಡಿಂಗ್. ಗೈಸ್ ಇದು 4 ಮಾರ್ಕ್ಸ್ ಗೆ ಕೇಳ್ತಕ್ಕಂತಹ ಚಾನ್ಸಸ್ ಗಳು ಇರುತ್ತೆ. ಹಾಗಾದ್ರೆ ಬ್ರ್ಯಾಂಡಿಂಗ್ ಸಿಂಪಲ್ ಆಗಿದೆ, ಅರ್ಥ ಮಾಡ್ಕೊಳ್ಳೋಣ. ಬ್ರ್ಯಾಂಡಿಂಗ್ ಅಂದ್ರೆ ಕ್ಯಾರೆಕ್ಟರಿಸ್ಟಿಕ್ಸ್ ಗಳು, ಮತ್ತೆ ಇನ್ನೊಂದು ಸ್ಲೈಡ್ಸ್ ನ ನೋಡ್ಬಿಡೋಣ. ಓಕೆನಾ, ಇದರಲ್ಲಿ ದ ಪ್ರೋಸೆಸ್ ಆಫ್ ಗಿವಿಂಗ್ ನೇಮ್ ಆರ್ ಸೈನ್ ಆರ್ ಸಿಂಬಲ್ ಹೇಳ್ತಾ ಇದಾರೆ. ನೋಡಿ ಇಲ್ಲಿ ಏನ್ ಹೇಳ್ತಾ ಇದಾರೆ, ಬ್ರ್ಯಾಂಡಿಂಗ್ ಅಂತಂದ್ರೆ ದ ಪ್ರೋಸೆಸ್ ಆಫ್ ಅಂದ್ರೆ ಒಂದು ಕಾಯಕವನ್ನ ಮಾಡ್ತಾ ಇದಾರೆ, ಒಂದು ಕೆಲಸ ಮಾಡ್ತಾ ಇದಾರೆ. ಏನಂತಂದ್ರೆ ಒಂದು ಪ್ರಾಡಕ್ಟ್ ಗೆ ಒಂದು ಸೈನ್ ನ ಕೊಡ್ತಾ ಇದಾರೆ, ಅದಕ್ಕೆ ನೇಮ್ ನ ಕೊಡ್ತಾ ಇರ್ತಾರೆ. ಈಗ ನೋಡಿ ಇಲ್ಲಿ ಯಾವ್ದು ಫಾಸ್ಟ್ ಟ್ರ್ಯಾಕ್ ವಾಚ್ ಅಂತ ಅಂದ್ರೆ ಅದೊಂದು ಜನರಿಕ್ ಪ್ರಾಡಕ್ಟ್, ಆದ್ರೆ ಬ್ರ್ಯಾಂಡಿಂಗ್ ನ ಮಾಡ್ತಾ ಇದಾರೆ. ಬ್ರ್ಯಾಂಡಿಂಗ್ ಮಾಡ್ಬೇಕು ಅಂತಂದ್ರೆ ಅದಕ್ಕೆ ಏನಿರ್ಬೇಕು, ಅದಕ್ಕೊಂದು ನೇಮ್ ಇರ್ಬೇಕು. ಕರೆಕ್ಟಾ, ನೇಮ್ ಇರ್ಬೋದು, ಅದಕ್ಕೆ ಸೈನ್ ಇರ್ಬೋದು. ಈಗ ಫಾಸ್ಟ್ ಟ್ರ್ಯಾಕ್ ಅಂದಿದ ತಕ್ಷಣ ನಿಮ್ಗೆ ಐಡಿಯಾ ಬಂದ್ಬಿಡುತ್ತೆ, ನೀವು ಎಲ್ಲೋ ಅದ್ರದ್ದು ಲೋಗೋ ನೋಡಿರ್ತೀರಾ, ಇದೇ ಡಿಸೈನ್ ಅಲ್ಲಿ ಇರುತ್ತೆ ಅಂತ ಅಂದ್ಬಿಟ್ಟು. ಸೊ ಆ ಸಿಂಬಲ್ ಆಗಿರ್ಬೋದು, ಸೈನ್ ಆಗಿರ್ಬೋದು, ಅದನ್ನ ಬ್ರ್ಯಾಂಡಿಂಗ್ ಅಂತ ಹೇಳ್ತಾರೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದಾರೆ. to a product by a marketer is called as branding. ಒಂದು ಪ್ರಾಡಕ್ಟ್ ಗೆ ನೇಮ್ ಕೊಡ್ಬೋದು, ಸಿಂಬಲ್ ಕೊಡ್ಬೋದು, ಸೈನ್ ಕೊಡ್ಬೋದು, ಅದನ್ನ ಬ್ರ್ಯಾಂಡಿಂಗ್ ಅಂತ ಕರೀತಾರೆ. ಏನು ಕೊಡ್ತಾರೆ, ಐಡೆಂಟಿಫೈ ಆಗ್ಲಿ ಅಂತ ಅಂದ್ಬಿಟ್ಟು. ಇಟ್ ಹೆಲ್ಪ್ ಇನ್ ಐಡೆಂಟಿಫೈಯಿಂಗ್ ಅಂಡ್ ಡಿಸ್ಟಿಂಗ್ವಿಶಿಂಗ್ ದಿಸ್ ಪ್ರಾಡಕ್ಟ್ ಫ್ರಮ್ ದ ಕಾಂಪಿಟೇಟರ್ ಪ್ರಾಡಕ್ಟ್. ಏನ್ ಮಾಡ್ತಾರೆ, ಯಾಕೋಸ್ಕರ ಒಂದು ಪ್ರಾಡಕ್ಟ್ ಗೆ ನೇಮ್ ನ ಕೊಡ್ತಾರೆ ಅಥವಾ ಬ್ರ್ಯಾಂಡಿಂಗ್ ನ ಮಾಡ್ತಾರೆ ಅಂತಂದ್ರೆ, ಮಾರ್ಕೆಟ್ ಅಲ್ಲಿ ಬೇರೆ ಪ್ರಾಡಕ್ಟ್ ಬೇರೆ ಬೇರೆ ಹೆಸರಿರುತ್ತೆ. ಸೊ ನಮ್ಮ ಪ್ರಾಡಕ್ಟ್ ಗೊತ್ತಾಗಬೇಕು ಅಂದ್ರೆ ನಾವು ಕಂಪಲ್ಸರಿ ಅದಕ್ಕೆ ನೇಮನ ಕೊಡ್ಬೇಕು, ಒಂದು ಬ್ರ್ಯಾಂಡಿಂಗ್ ನ ಮಾಡ್ಲೇಬೇಕು ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ರೆ. ಹಾಗಾದ್ರೆ ಅಡ್ವಾಂಟೇಜಸ್ ಆಫ್ ಬ್ರ್ಯಾಂಡಿಂಗ್ ಟು ದ ಮಾರ್ಕೆಟರ್. ಒಬ್ಬ ಮ್ಯಾನುಫ್ಯಾಕ್ಚರಿಂಗ್ ಅಥವಾ ಮಾರ್ಕೆಟರ್ಗೆ ಒಂದು ಬ್ರ್ಯಾಂಡ್, ಒಂದು ಪ್ರಾಡಕ್ಟ್ ಗೆ ಒಂದು ಬ್ರ್ಯಾಂಡ್ ನ ಇಡೋದ್ರಿಂದ ಏನೇನ್ ಅಡ್ವಾಂಟೇಜ್ ಅಂತ ಅಂದ್ಬಿಟ್ಟು ನೋಡೋಣ. ಎನೇಬಲ್ ಮಾರ್ಕೆಟಿಂಗ್ ಪ್ರಾಡಕ್ಟ್ ಡಿಫ್ರೆಂಟೇಷನ್. ಹೌದಲ್ವಾ, ಈಗ ವಾಚ್ ಗಳದ್ದು ತುಂಬಾ ಕಂಪನಿ ವಾಚ್ ಗಳಿದೆ, ಶೂಸ್ ಗಳಲ್ಲೂ ತುಂಬಾ ಕಂಪನಿ ಶೂಸ್ ಗಳಿದೆ, ಕ್ಲಾತ್ ಮೆಟೀರಿಯಲ್ ತುಂಬಾ ಕ್ಲಾತ್ ಮೆಟೀರಿಯಲ್ ಇದೆ, ಮೊಬೈಲ್ ಗಳು ತುಂಬಾ ಕಂಪನಿಯ ಮೊಬೈಲ್ ಫೋನ್ಗಳು ಇದೆ. ಆದ್ರೆ ಅವ್ರು ಹೆಸರನ್ನ ಯಾಕಿರ್ತಾರೆ, ಬೇರೆ ಅಂತ ಡಿಫ್ರೆಂಟ್ ಆಗಿದೆ ಅಂತ ಅಂದ್ಬಿಟ್ಟು. ಬೇರೆ ಪ್ರಾಡಕ್ಟ್ ನಮ್ದು ಅವ್ರದ್ದಲ್ಲ. ಈಗ ನೋಡಿ ಇಲ್ಲಿ ಸ್ಯಾಮ್ಸಂಗು ಇದೆ, ವಿವೋನು ಇದೆ. ಸೊ ಏನಕ್ಕೆ ಬೇರೆ ಇಟ್ರು, ಅದ್ರದ್ದು ಪ್ರಾಡಕ್ಟ್ ಬೇರೆ, ಇದ್ರ ಪ್ರಾಡಕ್ಟ್ ಬೇರೆ ಅಂತ ಅಂದ್ಬಿಟ್ಟು ಡಿಫ್ರೆನ್ಸಿಯೇಷನ್ ಗೊತ್ತಾಗ್ಲಿ ಅಂತ ಅಂದ್ಬಿಟ್ಟು ಇಟ್ಟಿದ್ದಾರೆ. ಹೆಲ್ಪ್ ಇನ್ ಅಡ್ವರ್ಟೈಸಿಂಗ್ ಅಂಡ್ ಡಿಸ್ಪ್ಲೇ ಪ್ರೋಗ್ರಾಮ್ಸ್. ಏನು ಅಡ್ವರ್ಟೈಸ್ ಆಗಿರ್ಬೇಕು, ಅವ್ರ ಬ್ರ್ಯಾಂಡ್ ಹೆಸರು ಹೇಳಿದ ತಕ್ಷಣ ವಿವೋ ಇಲ್ಲ ಐಫೋನ್ ಯೂಸ್ ಮಾಡಿದ ತಕ್ಷಣ ಏನಾಯ್ತು, ಅಡ್ವರ್ಟೈಸ್ ಆಯ್ತು, ಆ ತರ ಇರ್ಬೇಕು ಅಂತ ಅಂದ್ಬಿಟ್ಟು ಹೇಳ್ತಾರೆ. ಡಿಫ್ರೆನ್ಶಿಯಲ್ ಪ್ರೈಸಿಂಗ್. ಏನು ಡಿಫ್ರೆನ್ಶಿಯಲ್, ಬೇರೆ ಬೇರೆ ಬ್ರ್ಯಾಂಡ್ ಗಳಿಗೆ ಬೇರೆ ಬೇರೆ ಪ್ರೈಸಿಂಗ್ ಸಿಗ್ತಾ ಹೋಗುತ್ತೆ. ಕರೆಕ್ಟಾ, ಸೊ ಡಿಫ್ರೆನ್ಶಿಯಲ್ ಪ್ರೈಸಿಂಗ್ ಇರುತ್ತೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾರೆ. ಸೊ ಅದು ಡಿಫ್ರೆನ್ಶಿಯಲ್ ಪ್ರೈಸ್ ಇಂದ ಐಡೆಂಟಿಫೈ ಮಾಡ್ಬೋದು ಬ್ರ್ಯಾಂಡ್ ನ. ತುಂಬಾ ಕಾಸ್ಟ್ಲಿನಪ್ಪ, ಈಗ ನೋಡಿ ಇಲ್ಲಿ ಈಗ ಐಫೋನ್ ತಗೊಳ್ತೀರಾ 1.5 ಲಕ್ಷ ರೂಪಾಯಿ ತನಕ ಎಲ್ಲ ಇದೆ, ಬಿಡೋ ತುಂಬಾ ಕಾಸ್ಟ್ಲಿ ಇದೆ ಅಂತ ಅಂದ್ಬಿಟ್ಟು ಹೇಳ್ತೀರಾ ಅವರು. ಸೊ ಬ್ರ್ಯಾಂಡಿಂಗು ಪ್ರೈಸ್ ಮೇಲೂ ಫಿಕ್ಸ್ ಆಗುತ್ತೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ರೆ, ಡಿಫರೆನ್ಶಿಯಲ್ ಪ್ರೈಸ್ ಆಗುತ್ತೆ ಅಂತ ಅಂದ್ಬಿಟ್ಟು. ಲಾಸ್ಟ್ ಈಸ್ ಇನ್ ಇಂಟ್ರೊಡ್ಯೂಸಿಂಗ್ ಎ ನ್ಯೂ ಪ್ರಾಡಕ್ಟ್. ಅವರು ಇನ್ನೊಂದು ಯಾವ್ದಾದ್ರು ಹೊಸ ಪ್ರಾಡಕ್ಟ್ ನ ಇಂಟ್ರೊಡ್ಯೂಸ್ ಮಾಡ್ತಾ ಇದಾರೆ ಅಂತಂದ್ರೆ ಅದೇ ನೇಮ್ ಮೇಲೆ ಅವ್ರಿಗೆ ಬ್ರ್ಯಾಂಡ್ ತುಂಬಾ ಚೆನ್ನಾಗಿ ಸಿಗುತ್ತೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದಾರೆ. ಹಾಗಾದ್ರೆ ಬ್ರ್ಯಾಂಡಿಂಗ್ ಅಡ್ವಾಂಟೇಜಸ್ ಮಾರ್ಕೆಟರ್ಗೆ ಏನ್ ಅಡ್ವಾಂಟೇಜ್ ಆಯ್ತು ಅಂತ ಅಂದ್ಬಿಟ್ಟು, ಈಗ ಕನ್ಸ್ಯೂಮರ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಏನ್ ಅಡ್ವಾಂಟೇಜ್ ಆಗುತ್ತೆ ಅಂತ ಅಂದ್ಬಿಟ್ಟು ನೋಡೋಣ. ಹೆಲ್ಪ್ ಇನ್ ಪ್ರಾಡಕ್ಟ್ ಐಡೆಂಟಿಫಿಕೇಶನ್. ನಿಮಗೆ ನೀವು ಯಾವುದೋ ಒಂದು ಪ್ರಾಡಕ್ಟ್ ನ ತಗೊಳಕ್ ಹೋಗ್ತೀನಿ ಅಂತ ಅಂದಿದ ತಕ್ಷಣ ಅದ್ರ ಬ್ರ್ಯಾಂಡ್ ನೇಮ್ ಇರುತ್ತೆ. ಈಗ ಮಕ್ಳಿಗೆ ಯಾವ ಸೋಪ್ ನ ಯೂಸ್ ಮಾಡ್ತಾರೆ, ಜಾನ್ಸನ್ ಬೇಬಿ ಸೋಪ್ ನ ಯೂಸ್ ಮಾಡ್ತಾರೆ. ಕರೆಕ್ಟಾ, ಸೊ ನಿಮ್ಗೆ ಮೈಂಡ್ ಅಲ್ಲಿ ಫಿಕ್ಸ್ ಆಗ್ಬಿಟ್ಟಿರುತ್ತೆ. ಸೊ ಅದನ್ನ ಐಡೆಂಟಿಫೈ ಮಾಡ್ತೀರಾ, ಇದು ಬೇರೆ ಸಂತೂರ್ಗಿಂತ ಅಥವಾ ಲಕ್ಸ್ ಗಿಂತ ಬೇರೆ ಡಿಫ್ರೆಂಟ್ ಇದೆ ಅಂತ ಅಂದ್ಬಿಟ್ಟು. ಸೊ ನೀವು ಪ್ರಾಡಕ್ಟ್ ನ ಐಡೆಂಟಿಫೈ ಮಾಡಕ್ಕೆ ಅನುಕೂಲ ಆಯ್ತು ಅಂತ ಅಂದ್ಬಿಟ್ಟು ಹೇಳ್ತಿದ್ದಾರೆ. ಶ್ಯೂರ್ ಕ್ವಾಲಿಟಿ. ನೀವು ಅಂತ ಬ್ರ್ಯಾಂಡಿಂಗ್ ಪ್ರಾಡಕ್ಟ್ ನ ತಾಳ್ತಾ ಇದೀರಿ ಅಂತಂದ್ರೆ ಅದಕ್ಕೆ ಏನಿರುತ್ತೆ, ಕ್ವಾಲಿಟಿ ತುಂಬಾ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಸ್ಟೇಟಸ್ ಸಿಂಬಲ್. ಏನು, ಈಗ ನೋಡಿ ಇಲ್ಲಿ ಐಫೋನ್ ಯೂಸ್ ಮಾಡ್ತಾರೆ ಅಂತ ಅಂದಿದ ತಕ್ಷಣ ಅವ್ರಿಗೆ ಏನೋ ಒಂದು ಪ್ರೈಡ್ ಇರುತ್ತೆ. ನಾನು ಯಾಕಂತಂದ್ರೆ ತುಂಬಾ ಕಾಸ್ಟ್ಲಿ ಕೊಟ್ಟಿದ್ದೀನಪ್ಪ ನಾವು ಈ ಪ್ರಾಡಕ್ಟ್ ನ ಯೂಸ್ ಮಾಡಕ್ಕೆ ಅಂತ ಅಂದ್ಬಿಟ್ಟು ಒಂದು ಮೈಂಡ್ ಇರುತ್ತೆ. ಸೊ ಹಾಗಾಗಿ ಅದು ಸ್ಟೇಟಸ್ ಮ್ಯಾಟರ್ ಆಗುತ್ತೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ರೆ. ಬ್ರ್ಯಾಂಡಿಂಗ್ ಅಂದ್ರೆ ಏನು, ಅದ್ರ ಅಡ್ವಾಂಟೇಜಸ್, ಮಾರ್ಕೆಟರ್ಗೆ ಏನು ಅಡ್ವಾಂಟೇಜ್, ಕನ್ಸ್ಯೂಮರ್ಗೆ ಏನ್ ಅಡ್ವಾಂಟೇಜ್ ಅಂತ ಅಂದ್ಬಿಟ್ಟು ಅರ್ಥ ಆಯ್ತು. ಹಾಗಾದ್ರೆ ಬ್ರ್ಯಾಂಡಿಂಗ್ ಕ್ಯಾರೆಕ್ಟರಿಸ್ಟಿಕ್ಸ್ ಗಳು ಏನು ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋಣ ಗೈಸ್. ಇದು 4 ಮಾರ್ಕ್ಸ್ ಗೆ ಕೇಳ್ತಕ್ಕಂತಹ ಚಾನ್ಸಸ್ ಇರುತ್ತೆ.
ಪಾಯಿಂಟ್ಸ್ ತುಂಬಾ ಶಾರ್ಟ್ ಆಗಿನೇ ನಾನು ಯೂಸ್ ಮಾಡಿದೀನಿ, ಯಾಕಂದ್ರೆ ನಿಮ್ಮ ನೆನಪಲ್ಲಿ ಉಳ್ಕೊಳಕ್ಕೆ ಅಂತ ಅಂದ್ಬಿಟ್ಟು. ನೋಡಿ ಇಲ್ಲಿ ಹಾಗಾದ್ರೆ ಬ್ರ್ಯಾಂಡಿಂಗ್ ಕ್ಯಾರೆಕ್ಟರಿಸ್ಟಿಕ್ಸ್ ಏನು? ಸಿಂಪಲ್ ಅಂಡ್ ಈಸಿ ಟು ಪ್ರೊನೌನ್ಸ್, ಫಾಸ್ಟ್ ಟ್ಯಾಗ್, ಯಾವ್ದು ಅದಾದ್ಮೇಲೆ ನೀವು ಯಾವ್ದೋ ಒಂದು ಇದನ್ನ ಚಿಪ್ಸ್ ತಗೊಳ್ತೀರಾ ಅಂದ್ರೆ ಲೇಸ್ ಆಯ್ತಾ, ನಿಮ್ಗೆ ಆಪಲ್ ಆಗಿರ್ಬೋದು, ಐಫೋನ್ ಆಗಿರ್ಬೋದು, ಹಾಗೇನೆ ಅಂತ ಪ್ರಾಡಕ್ಟ್ ಗಳನ್ನ ಫಾಸ್ಟ್ ಟ್ಯಾಗ್ ವಾಚ್ ಆಗಿರ್ಬೋದು, ಸೊ ಬಾಟಾ ಶೂ ಆಗಿರ್ಬೋದು, ವುಡ್ಲ್ಯಾಂಡ್ ಶೂಸ್ ಆಗಿರ್ಬೋದು. ಸೊ ಹೀಗೆ ಸಿಂಪಲ್ ಆಗಿರುತ್ತೆ, ಈಸಿಯಾಗಿ ಪ್ರೊನೌನ್ಸ್ ಮಾಡ್ಬೋದು, ಬೇಗ ಮೈಂಡ್ ಅಲ್ಲಿ ನೆನ್ಪಿಟ್ಕೊಳ್ಬಹುದು ಅಂತ ಅಂದ್ಬಿಟ್ಟು. ಶಾರ್ಟ್ ಆಗಿರುತ್ತೆ, ಅದು ತುಂಬಾ ಸಣ್ಣ ಇರುತ್ತೆ, ತುಂಬಾ ಲೆಂತಿ ಇರೋದಿಲ್ಲ ಅಂತ ಅಂದ್ಬಿಟ್ಟು ಹೇಳ್ತಿದ್ರೆ. ಒಂದು 5-10 ಲೆಟರ್ಸ್ ಸೇರಿಸಿ ಮಾಡಿ ಅದು ಸಿಂಪಲ್ ಆಗಿ ಶಾರ್ಟ್ ಅಂಡ್ ಸ್ವೀಟ್ ಆಗಿ ಅದ್ರ ಹೆಸರು ಬಿಡುತ್ತೆ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಈಸಿ ಟು ರೆಕಗ್ನೈಸ್ ಅಂಡ್ ರಿಮೆಂಬರ್, ಅದನ್ನ ನೆನಪಲ್ಲೂ ಇಟ್ಕೊಳ್ಬಹುದು, ಈಸಿಯಾಗಿ ಐಡೆಂಟಿಫೈ ಮಾಡ್ಬೋದು ಅಂತ ಅಂದ್ಬಿಟ್ಟು ಹೇಳ್ತಾರೆ. ಇದು ಹೊಸದು ಮತ್ತೆ ಹೊಸ ಬ್ರ್ಯಾಂಡ್ ಆಗಿರೋದ್ರಿಂದ ಹೊಸ ತರ ಇರುತ್ತೆ ಮತ್ತೆ ಅಟ್ರಾಕ್ಟಿವ್ ಇರುತ್ತೆ, ಯಾವುದೇ ಜನ ನೋಡಿದ ತಕ್ಷಣ ಅದು ಅಟ್ರಾಕ್ಟ್ ಆಗ್ಬಿಡುತ್ತೆ ಅಂತ ಅಂದ್ಬಿಟ್ಟು ಹೇಳ್ತಿದ್ರೆ. ಶುಡ್ ರಿಫ್ಲೆಕ್ಟ್ ದ ನೇಮ್ ಆಫ್ ದ ಪ್ರಾಡಕ್ಟ್. ಈಗ ನೋಡಿ ಇಲ್ಲಿ ಅಪ್ಸರ ಅಂದಿದ ತಕ್ಷಣ ನಿಮಗೆ ಏನ್ ನೆನಪಾಗುತ್ತೆ? ಅಪ್ಸರ ಪೆನ್ಸಿಲ್ ಅಥವಾ ಶಾರ್ಪ್ನರ್ ಈ ತರ ನೆನಪಾಗ್ತಾ ಹೋಗುತ್ತೆ. ಹಾಗೇನೆ ಬಾಟಾ ಅಂದಿದ ತಕ್ಷಣ ಏನ್ ನೆನಪಾಗುತ್ತೆ? ಶೂ ನೆನಪಾಗುತ್ತೆ. ಸೊ ಆ ಬ್ರ್ಯಾಂಡ್ ಇಂದ ಆ ಪ್ರಾಡಕ್ಟ್ ನಮ್ಗೆ ಐಡೆಂಟಿಫೈ ಆಗುತ್ತೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದಾರೆ. ಲೀಗಲ್ ಸೇಫ್ಟಿ, ಲೀಗಲಿ ಸೇಫ್ ಏನ್ ಹೇಳ್ತಾ ಇದ್ರೆ, ಈಗ ಯಾವ್ದೋ ಒಂದು ಬ್ರ್ಯಾಂಡ್ ಪ್ರಾಡಕ್ಟ್ ನ ನೀವು ಯೂಸ್ ಮಾಡೋದ್ರಿಂದ ನಿಮ್ಗೆ ಲೀಗಲ್ ಆಗಿ, ಸೊ ಅವರು ಬ್ರ್ಯಾಂಡ್ ನ ಮೇಂಟೈನ್ ಮಾಡ್ಕೊಂತ ಬಂದಿರ್ತಾರೆ. ಸೊ ಅದು ಕರೆಕ್ಟ್ ಆಗಿದೆಯಪ್ಪ, ಕ್ಲೀನ್ ಆಗಿದೆ, ಸೇಫ್ ಆಗಿದೆ, ಆ ಪ್ರಾಡಕ್ಟ್ ನ ಯೂಸ್ ಮಾಡೋದ್ರಿಂದ ನನ್ಗೆ ಏನು ಪ್ರಾಬ್ಲಮ್ ಬರಂಗಿಲ್ಲ ಅಂತ ಅಂದ್ಬಿಟ್ಟು ನಿಮ್ಗೆ ಅದು ಒಂದು ಐಡಿಯಾ ಇರುತ್ತೆ, ಸೇಫ್ಟಿ ಇರುತ್ತೆ ನಿಮ್ಗೆ ಆ ಪ್ರಾಡಕ್ಟ್ ಇಂದ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಸೊ ಹಾಗೆ ಇದು ಸಜೆಸ್ಟಿವ್ ಆಗಿರುತ್ತೆ. ಈಗ ನೋಡಿ ನೀವು ನಿಮ್ಮ ಫ್ಯಾಮಿಲಿ ಮನೆ ಕಟ್ತಾ ಇದಾರೆ ಅಂತಂದ್ರೆ ಅದಕ್ಕೆ ಟಾಟಾ ಸ್ಟೀಲ್ಸ್ ಏನಾದ್ರು ಯೂಸ್ ಮಾಡ್ತಾ ಇದಾರೆ ಅಂತಂದ್ರೆ ಅದ್ರ ಮೇಲೆ ಒಂದು ನಂಬಿಕೆ ಇರುತ್ತೆ, ಅದ್ರದ್ದು ಪ್ರೀಮಿಯಂ ಕೊಟ್ಟು ಕೆಲವು ಸಲ ಯೂಸ್ ಮಾಡ್ತಾ ಇರ್ತಾರೆ. ಸೊ ಅದು ಆ ಪ್ರಾಡಕ್ಟ್ ನ ಇನ್ನೊಬ್ರಿಗೆ ನೀವು ಸಜೆಸ್ಟ್ ಮಾಡ್ತಕ್ಕಂತಹ ಪ್ರಾಡಕ್ಟ್ ಆಗಿರುತ್ತೆ. ತಗೊಳ್ಳಿ ನೀವೇ, ಆ ಪ್ರಾಡಕ್ಟ್ ತುಂಬಾ ಚೆನ್ನಾಗಿದೆ ಅಂತ ಅಂದ್ಬಿಟ್ಟು ಸಜೆಸ್ಟ್ ಮಾಡೋ ರೀತಿಲೂ ಇರುತ್ತೆ. ಸೊ ಇದಾಗಿತ್ತು ಪ್ರಾಡಕ್ಟ್ ಅಂದ್ರೇನು, ಪ್ರಾಡಕ್ಟ್ ಅಡ್ವಾಂಟೇಜ್, ಬ್ರ್ಯಾಂಡ್ ಅಂದ್ರೇನು, ಬ್ರ್ಯಾಂಡ್ ಅಡ್ವಾಂಟೇಜಸ್ ಏನು, ಒಂದು ಬ್ರ್ಯಾಂಡ್ ಫೀಚರ್ ಗಳು ಏನು ಅಂತ ಅಂದ್ಬಿಟ್ಟು. ಹಾಗಾದ್ರೆ ನಾವ್ ಇವತ್ತಿಂದ ಬೆಳಿಗ್ಗೆಯಿಂದ ಏನನ್ನ ಕ್ವಿಕ್ ಆಗಿ ಅರ್ಥ ಮಾಡ್ಕೊಂಡು ಅಂತ ಒಂದು ಕ್ವಿಕ್ ರೌಂಡ್ ಅಪ್ ಮಾಡೋಣ. ರೋಲ್ ಆಫ್ ಮಾರ್ಕೆಟಿಂಗು ಒಬ್ಬ ಫಾರ್ಮ್ ಏನು, ಎಕನಾಮಿಕ್ ಅಂದ್ರೆ ಏನು, ಮಾರ್ಕೆಟಿಂಗ್ ಮಿಕ್ಸ್ ಅಲ್ಲಿ ಬರ್ತಕ್ಕಂತಹ 4 ಎಲಿಮೆಂಟ್, ಪ್ರಾಡಕ್ಟ್, ಪ್ಲೇಸ್, ಪ್ರೈಸ್, ಪ್ರಮೋಷನ್ ಅಂತಂದ್ರೆ ಏನು ಅನ್ನೋದನ್ನ ಎಲಾಬ್ರೇಟ್ ಆಗಿ ಅರ್ಥ ಮಾಡ್ಕೊಂಡಿದೀವಿ. ಪ್ರಾಡಕ್ಟ್ ಅಂತಂದ್ರೇನು, ಅದನ್ನ ಹೇಗೆ ಕ್ಲಾಸಿಫೈ ಮಾಡ್ತಾರೆ, ಕನ್ಸ್ಯೂಮರ್ ಪ್ರಾಡಕ್ಟ್, ಇಂಡಸ್ಟ್ರಿಯಲ್ ಪ್ರಾಡಕ್ಟ್. ಕನ್ಸ್ಯೂಮರ್ ಪ್ರಾಡಕ್ಟ್ ನ ಅಂಡರ್ ಅಲ್ಲಿ ಕನ್ವೀನಿಯಂಟ್ ಪ್ರಾಡಕ್ಟ್ ಅಂತಂದ್ರೇನೋ ಅದ್ರ ಫೀಚರು, ಶಾಪಿಂಗ್ ಪ್ರಾಡಕ್ಟ್ ಅಂದ್ರೇನೋ ಅದ್ರ ಕ್ಯಾರೆಕ್ಟರಿಸ್ಟಿಕ್ಸ್, ಮತ್ತೆ ಸ್ಪೆಷಾಲಿಟಿ ಪ್ರಾಡಕ್ಟ್ ಅಂತ ಅಂದ್ರೇನೋ ಅದ್ರ ಕ್ಯಾರೆಕ್ಟರಿಸ್ಟಿಕ್ಸ್. ಸೊ ಡ್ಯೂರಬಲ್ ಪ್ರಾಡಕ್ಟ್, ನಾನ್ ಡ್ಯೂರಬಲ್ ಪ್ರಾಡಕ್ಟ್ ಅಂತಂದ್ರೆ ಏನು ಅನ್ನೋದು ಕನ್ಸ್ಯೂಮರ್ ಪ್ರಾಡಕ್ಟ್ ಅಂತ ಅರ್ಥ ಮಾಡ್ಕೊಂಡಿದೀವಿ. ಇಂಡಸ್ಟ್ರಿಯಲ್ ಪ್ರಾಡಕ್ಟ್ ಅಂತಂದ್ರೇನು, ಇಂಡಸ್ಟ್ರಿಯಲ್ ಪ್ರಾಡಕ್ಟ್ ಫೀಚರ್ಗಳು ಅಥವಾ ಕ್ಯಾರೆಕ್ಟರಿಸ್ಟಿಕ್ಸ್ ಗಳು ಏನು ಅನ್ನೋದು. ಜನರಿಕ್ ನೇಮ್ ಆಫ್ ಪ್ರಾಡಕ್ಟ್ ಅಂದ್ರೇನು, ಬ್ರ್ಯಾಂಡ್ ಅಂದ್ರೇನು, ಅದ್ರ ಕ್ಯಾರೆಕ್ಟರಿಸ್ಟಿಕ್ಸ್ ಗಳು ಏನು, ಅಡ್ವಾಂಟೇಜಸ್, ಕನ್ಸ್ಯೂಮರ್ ಏನ್ ಅಡ್ವಾಂಟೇಜಸ್, ಮಾರ್ಕೆಟರ್ ಅಡ್ವಾಂಟೇಜಸ್, ಹಾಗೇನೆ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಗುಡ್ ಬ್ರ್ಯಾಂಡಿಂಗ್ ಅಂತಂದ್ರೆ ಏನು ಅನ್ನೋದನ್ನ ಕಂಪ್ಲೀಟ್ ಆಗಿ ಅರ್ಥ ಮಾಡ್ಕೊಂಡಿದೀವಿ. ಗೈಸ್, ಸ್ಟಿಲ್ ನಿಮ್ಗೆ ಏನಾದ್ರು ಡೌಟ್ ಅಂತ ಅನ್ನಿಸ್ತಾ ಇದೆ ಅಂತಂದ್ರೆ ನೀವು ಕೇಳಿ, ನಾನು ಕ್ಲಾರಿಫಿಕೇಶನ್ ಕೊಡ್ತೀನಿ. ಕ್ಲಾಸ್ ಗಳು ನೀವು ಕಮೆಂಟ್ ಮಾಡಿ ಕೇಳಿ, ನಾನು ಆನ್ಸರ್ ಮಾಡ್ತೀನಿ. ವಾಟ್ಸ್ಆಪ್ ಮತ್ತೆ ಟೆಲಿಗ್ರಾಮ್ ಗ್ರೂಪ್ ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿದ್ದೀನಿ, ಜಾಯಿನ್ ಆಗಿ. ಸೊ ನಿಮ್ಗೆ ಕಂಪ್ಲೀಟ್ ಆಗಿ ಇನ್ಫಾರ್ಮೇಶನ್ ಸಿಗ್ತಾ ಹೋಗುತ್ತೆ. ಸೊ ಡೌಟ್ ಇದ್ರೆ ಕೇಳಿ, ನಿಮ್ಮ ಫ್ರೆಂಡ್ಸ್ ಗಳ ಜೊತೆಗೂ ಕೂಡ ವಿಡಿಯೋನ ಶೇರ್ ಮಾಡಿ. ಸೊ ಅವ್ರಿಗೂ ಐಡಿಯಾ ಸಿಗ್ತಾ ಹೋಗುತ್ತೆ. ನೀವು ಟೈಮ್ ನ ವೇಸ್ಟ್ ಮಾಡ್ಬೇಡಿ. ಸೊ ಇನ್ಸ್ಟೆಡ್ ಆಫ್ ವೇಸ್ಟಿಂಗ್ ಯುವರ್ ಟೈಮ್ ಏನ್ ಮಾಡಿ ಅಂತಂದ್ರೆ, ಯಾವ್ದೋ ಒಂದು ಟಾಪಿಕ್ ಮೇಲೆ ಇವತ್ತು ಡಿಸ್ಕಸ್ ಮಾಡದ ಅಂತ ಅಂದ್ಬಿಟ್ಟು ನಿಮ್ಮ ಫ್ರೆಂಡ್ ಜೊತೆ ಕೂತ್ಕೊಳ್ಳಿ. ಸೊ ನಿಮ್ಮ ಫ್ರೆಂಡ್ಗೂ ಹೇಳಿ, ನಾನು ಇವತ್ತು ಈ ವಿಡಿಯೋನ ಮುಗಿಸ್ಕೊಂಡೇ ಬರ್ತೀನಿ, ಈ ಕಾನ್ಸೆಪ್ಟ್ ನ ಕಂಪ್ಲೀಟ್ ಆಗಿ ಅರ್ಥ ಮಾಡ್ಕೊಳ್ತೀನಿ, ನೀವ್ ಇದನ್ನ ನೋಡ್ತೀಯ ಅಂತ ಅಂದ್ಬಿಟ್ಟು ಈ ತರ ಚಾಲೆಂಜಿಂಗ್ ಆಗ್ತಾಳಿ. ಅವಾಗ ಏನಾಗುತ್ತೆ ಗೊತ್ತಾ, ಸೊ ನೀವ್ ಇಷ್ಟು ವಿಡಿಯೋ ಮುಗಿಸ್ಕೊಂಡ, ನಾನು ಇಷ್ಟು ವಿಡಿಯೋ ಮುಗಿಸ್ಕೊಂಡ ಅಂತ ಅಂದ್ಬಿಟ್ಟು ಒಂದು ಐಡಿಯಾ ಸಿಗ್ತಾ ಹೋಗುತ್ತೆ. ನಾನು ಇಷ್ಟು ಟಾಪಿಕ್ ನ ಅರ್ಥ ಮಾಡ್ಕೊಂಡಿದ್ದೀನಿ ಅಂತ ಅಂದ್ಬಿಟ್ಟು ಫಿಕ್ಸ್ ಆಗ್ಬಿಟ್ರೆ ಬೇಗ ಈಸಿಯಾಗಿ ಅರ್ಥ ಮಾಡ್ಕೊಳ್ತಾ ಹೋಗ್ಬೋದು, ಈಸಿಯಾಗಿ ಮೈಂಡ್ ಅಲ್ಲೂ ಕೂಡ ಇಟ್ಕೊಳ್ತಾ ಹೋಗ್ಬೋದು. ಸೊ ಮತ್ತೆ ನೆಕ್ಸ್ಟ್ ವಿಡಿಯೋಗಳಲ್ಲಿ ಸಿಗ್ತಾ ಹೋಗೋಣ. ಇಲ್ಲಿಗೆ ನಿಮ್ಗ ಬ್ರ್ಯಾಂಡಿಂಗ್ ಒಂದು 40 to 50% ಕವರ್ ಆಗಿದೆ. ಮತ್ತೆ ಇನ್ನು 50% ಅಲ್ಲಿ 70-100 ವಿಡಿಯೋ ಆಗುತ್ತೆ. ಅದನ್ನ ಮಾಡ್ಬಿಟ್ಟು ಈ ಮಾರ್ಕೆಟಿಂಗ್ ಚಾಪ್ಟರ್ ನ ಕಂಪ್ಲೀಟ್ ಮಾಡೋಣ. ಮತ್ತೆ ನೆಕ್ಸ್ಟ್ ವಿಡಿಯೋಗಳಲ್ಲಿ ಸಿಗೋಣ.